ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ? ಚಿತ್ರರಂಗ ಈಗ ಸ್ವಲ್ಪ ಡಲ್ ಆಗಿದೆ. ಯಾಕೆ ಡಲ್ ಆಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಹೋದಾಗಲೇ ಚಿತ್ರರಂಗ ಕೆಲವೆಲ್ಲ ಹೊರ್ಟೋಯ್ತು. ನಿಮ್ಮ ಮೇಲೆ ಒಂದು ಹಾಡು ಮಾಡ್ತೀನಿ ನೋಡಿ ಬಿಡಲ್ಲ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದ್ರು. ಎಲ್ಲ ನಿಂದೆ ಪಂಕಜ, ತೊಂದ್ರೆ ಇಲ್ಲ ಪಂಕಜ. ಗೌರ್ಮೆಂಟ್ ಕೆಲಸ ಮಾಡೋರೆಲ್ಲ ಪುಕ್ಸಟೆ ಪಾತ್ರ ಮಾಡೋಕೆ ಬಂದ್ಬಿಟ್ಟವ್ರು. ಜಗತ್ತಲ್ಲಿ ತಾಯಿ ಬಿಟ್ಟರೆ ಗಡ್ಡ, ಗಡ್ಡ ಬಿಟ್ಟರೆ ತಾಯಿ, ಯಾರು ಇಲ್ಲ ಸರ್. ಅದೇ ಹಿಂಗೆ ಕೈ ಹಿಡ್ಕೊಂಡು ಹಂಗೆ ಬಿದ್ದರು, ಆಗಲೇ ಹೊಟ್ಟೋಗಿತ್ತು ಜೀವ. ಇವತ್ತು ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ಸರ್. ಇವಾಗ ಅನಾಥೆ ಆಗ್ಬಿಟ್ಟಿದ್ದೀನಿ ಸರ್ ನಾನು ಎಲ್ಲ ಇದ್ದು. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ. ವಜ್ರ ಮುನಿಯವರು ನಾನು ಕಣ್ಣು ನೀರು ಬರ್ತದೆ ಸರ್. ಅವ್ರು ಎದ್ದು ಬಂದು ಒಂದು ಮಾತಾದ್ರು ಕಿವಿ ಹತ್ರ, ಯಾವ ತಾಯಿ ಜನ್ಮ ಕೊಟ್ಟರು ನಿಮ್ಮನ್ನ ಸಾರ್ಥಕಮ್ಮ. ನಿಮ್ ಕಾಲದಲ್ಲಿ ಗಂಡ ಅಂದ್ರೆ ಭಯ ಭಕ್ತಿ ಇರ್ತಿತ್ತು, ತಂದೆ ತಾಯಿ ಅಂತಂದ್ರೆ ಗೌರವ ಇರ್ತಿತ್ತು, ಪ್ರೀತಿ ಇರ್ತಿತ್ತು. ಈಗ ತಂದೆ ತಾಯಿ ಅಂದ್ರೆ ಲೆಕ್ಕನೇ ಇಲ್ಲ. ಮಾನವೀಯತೆ ಮೌಲ್ಯಗಳೇ ಕುಸಿದೋಗ್ಬಿಟ್ಟಿದೆ ಈಗಿನ ಸಮಾಜ. ಈಗಿನ ಮಕ್ಕಳು ಪ್ರೀತಿಯ ಪರಿಮಳ ಅರಿಹೋದ ಗೆಳೆಯ, ಈಗಿನ ಕಾಲದಲ್ಲಿ ವಿಜಯಲಕ್ಷ್ಮಿ ಅವ್ರು ಸ್ಫೂರ್ತಿ ಆಗ್ತಾರೆ. ಗಂಡನ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಆ ಕಾಲದಲ್ಲಿ ಹೇಳ್ತಾ ಇದ್ರು, ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಇರೋ ತನಕ. For business and personal promotions in Suman TV Kannada, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಓರ್ವ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಯಾರು ಅಂತಂದ್ರೆ, ನಾಟಕಗಳಲ್ಲಿ ಅಭಿನಯಿಸಿ, ರಂಗಭೂಮಿಯಲ್ಲಿ ಮಿಂಚಿ, 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ, ಆಡುಮುಟ್ಟದ ಸೊಪ್ಪಿಲ್ಲ. ಒಂದ್ ಕಡೆ ಇವ್ರು ಮಾಡದೇ ಇರುವಂತಹ ಪಾತ್ರಗಳಿಲ್ಲ, ಹಾಗೇನೆ ಇವ್ರು ಮಾಡದೇ ಇರುವಂತಹ ಕೆಲಸಗಳು ಇಲ್ಲ. ಈಗಾಗಲೇ ಸಾಕಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ, ಅದರ ಜೊತೆಗೆ ಸೋಷಿಯಲ್ ವರ್ಕರ್ ಆಗಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಕಲಾವಿದೆ ಪಂಕಜಮ್ಮ ಅವರು. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ಸುಮನ್ ಚಾನಲಿನ ಸಮಸ್ತ ವೀಕ್ಷಕರಿಗೆ ಹಾಗೂ ಇದು ತೆಲುಗುಲು ಮಾಡಿದ್ದಾರೆ ಅಂದರು ಭಾಳ ಖುಷಿ ಅನಿಸ್ತು. ಕಲೆಗೆ ಭಾಷೆ ಇಲ್ಲ, ಚಾನಲ್ಗಳಿಗೆ ಭಾಷೆ ಇಲ್ಲ, ಕಲಾವಿದರನ್ನ ಗುರುತಿಸಿ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ ಮಂಜುನಾಥ್ ಅವರೇ. ನಿಜವಾಗ್ಲೂ ಮೊದಲು ನಿಮಗೆ ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತೀನಿ. ಪೋಷಕ ಕಲಾವಿದರನ್ನ ಗುರ್ಸೋದೇ ಕಷ್ಟ ಮಾಧ್ಯಮಗಳಲ್ಲಿ. ದೊಡ್ಡ ದೊಡ್ಡ ಚಾನಲ್ಗಳಾಗಲಿ, ಯಾವುದೇ ಚಾನಲ್ಗಳು, ಇದು ದೊಡ್ಡದು ಚಿಕ್ಕದು ಅಂತೇನಿಲ್ಲ, ಮಾಧ್ಯಮ ಅಂದರೆ ಎಲ್ಲ ಒಂದೇ. ಅದರಲ್ಲಿ ಇವತ್ತು ಸುಮನ್ ಚಾನಲ್ ಅವರು ನಾನು ಕರೆಸಿರೋದು ನನ್ನ ತಾಯಿ ತಂದೆ ಮಾಡಿದ ಪುಣ್ಯ, ನಮ್ಮ ಯಜಮಾನ್ರ ಆಶೀರ್ವಾದ, ಜೊತೆಗೆ ನಿಮ್ಮಂಥವರೆಲ್ಲ ಹಾರೈಕೆ ಇವತ್ತು ನಾನು ಇಲ್ಲಿವರೆಗೂ ಹೇಳ್ಕೊಂಬಂದಿದೆ. ಮೊದಲು ಚಾನಲಿನ ಸಮಸ್ತ ವೀಕ್ಷಕರಿಗೆ ನಿಮಗೆ ನನ್ನ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತೀನಿ. ಆಕ್ಚುಲಿ ನಾನು ನಿಮ್ಗೆ ದೊಡ್ಡ ನಮಸ್ಕಾರ ಹಾಕ್ಬೇಕು, ಬಿಕಾಸ್ ಯಾಕೆ ಅಂತಂದ್ರೆ ನಿಮ್ಮಂಥ ದೊಡ್ಡ ದೊಡ್ಡ ಕಲಾವಿದರನ್ನ, ನೀವು ಮಾಡಿರುವಂತಹ ಕೆಲಸಗಳನ್ನ ನಮ್ಮ ವೀಕ್ಷಕರಿಗೆ ತಲುಪಿಸುವಂಥದ್ದಕ್ಕೆ ನಾನೊಂದು ರೂವಾರಿ ಆಗಿದ್ದೀನಿ ಅಂತಂದ್ರೆ, ಅದು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತಂದ್ರೆ ಬಹುಶಃ ನಾನು ಪುಣ್ಯ ಮಾಡಿರ್ಬೇಕು. ಸೊ ಹಾಗಾಗಿ ಹೇಗಿದ್ದೀರಮ್ಮ, ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲಾ ನಡೀತಾ ಇದೆ ಅಂತ? ಚಿತ್ರರಂಗ ಈಗ ಸ್ವಲ್ಪ ಡಲ್ ಆಗಿದೆ. ಯಾಕೆ ಡಲ್ ಆಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಹೋದಾಗಲೇ ಚಿತ್ರರಂಗ ಕೆಲವೆಲ್ಲ ಹೊರ್ಟೋಯ್ತು. ಯಾಕೆ ಹೋಯ್ತು ಅಂದರೆ ಟಾಕೀಸ್ಗಳೆಲ್ಲ ಒಡೆದು ಎಂಥ ಟಾಕೀಸ್ಗಳು, ಕಪಾಲಿ, ಮೂವಿಲ್ಯಾಂಡು, ಎಲ್ಲ ಮೇನ್ ಟಾಕೀಸ್ಗಳೇ ಹೊಡೆದಾಕ್ಬಿಟ್ರು. ಮೈಸೂರಲ್ಲೂ ಸ್ಟರ್ಲಿಂಗು, ಸ್ಕೈಲಾನು, ಶಾಂತಿ, ಎಂತೆಂಥ ಶಾಂತಲಾ ಟಾಕೀಸು, ರಂಜಿತ್ ಟಾಕೀಸು ಎಲ್ಲ ಹೊಡೆದು ಮಾಲ್ಗಳು ಮಾಡಿಬಿಟ್ರು. ಈಗ ಪಬ್ಲಿಕ್ಕು ಹೇಗಾಗಿದೆ ಅಂದರೆ, ಜನಕ್ಕೆ ಬಡವರು ನೋಡೋರು ಇರ್ತಾರೆ ಪಿಕ್ಚರ್ನ, ಸಾವುಕಾರ ಶ್ರೀಮಂತರು ನೋಡೋರು ಇರ್ತಾರೆ, ಈಗಿನ ಯುವ ಪೀಳಿಗೆಗಳು ನೋಡೋವಂಥ ಇರ್ತಾರೆ. 400, 500, 1000 ಅಂದರೆ ಪಾಪ ಈ ಪೂರ್ ಫ್ಯಾಮಿಲಿ ಕಷ್ಟಪಡೋರು ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಇರ್ತಾರೆ ಹಳ್ಳಿಗಳ ಕಡೆ. ಆ ಜನಗಳಿಗೆ ಅವಕಾಶಗಳು ಸಿಗದಂಗೆ ಆಗಿದೆ. ಮಾಲ್ಗಳಾಗ್ಬಿಟ್ಟು ಚಿತ್ರರಂಗದಲ್ಲಿ ಸ್ವಲ್ಪ ಇದಾಗಿದೆ. ಆದರೂ
ನಮ್ಮ ಸಂಸ್ಕೃತಿ ನಮ್ಮ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಅಂತ ಎಷ್ಟೋ ಜನ ಹೊಸಬ್ರು ಬಂದು ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಹೊಸದಾಗಿ ಬಂದು ಹೊಸ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಹೊಸಬ್ರುಗಳಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ನಾವು ಹಳೆ ಕಲಾವಿದರು ಬರಬೇಕು, ಈಗಿನ ಕಾಲದಲ್ಲಿ ಹೊಸಬ್ರು ಬರಬೇಕು. ಬಂದವರು ಹೆಂಗೆ ಮಾಡ್ಬೇಕಂದ್ರೆ ಗುಡ್ ಮೆಸೇಜ್ಗಳು ಕೊಡಬೇಕು ಚಿತ್ರರಂಗದಲ್ಲಿ. ಚಿತ್ರರಂಗ ಅನ್ನೋದು ಮಾಧ್ಯಮ ಅನ್ನೋದು ಹೇಗೆ ಅಂದರೆ ಪ್ರಚಾರ, ಚಿತ್ರದಲ್ಲಿ ಒಳ್ಳೆತನವನ್ನು ನೋಡಿದವರು ಕೂತ್ಕೊಂಡು ಆರಿಸ್ಕೊಳ್ಳೋಂಥ ಥರ ಇರಬೇಕು. ಈ ಮೊಬೈಲ್ ಹಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಷ್ಟು ಮೊಬೈಲ್ ಬಂದಾಗಿಂದ ಆ ಹುಡುಗಿನ ಓಡಿಸ್ಕೊಂಡೋದ್ರು, ಅಪ್ಪ ಮಗಳು ರೇಪ್ ಮಾಡೋದು, ತಮ್ಮ ಅಕ್ಕನೇ ಮದುವೆ ಮಾಡ್ಕೊಂಬಿಟ್ಟ, ತಂಗಿನೇ, ಎಷ್ಟು ಮೆಸೇಜ್ಗಳು ನಾನು ನೋಡ್ತಾ ಇರ್ತೀನಿ ಟಿ ವಿಲಿ, ಇದರಲ್ಲಿ ಯೂಟ್ಯೂಬ್ ಚಾನಲು ಅದು ಇದು ಎಲ್ಲ. ನಾವು ಏನು ಮಾಡಬೇಕು ಫಸ್ಟು ಅಂದರೆ, ಏನಾದರೂ ಆಗು ಮೊದಲು ಮಾನವರಾಗಿ ನಾವು ಕೆಲಸ ಮಾಡಿಕೊಂಡು ಉತ್ತಮವಾದ ಕೆಲಸ ಮಾಡ್ಕೊಂಡು ಹೋದಾಗ ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಧೈರ್ಯವಾಗಿ ಏನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಒಂದು ಧೈರ್ಯ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳು ಚಿತ್ರರಂಗದಲ್ಲೇ ಆಗಲಿ ಎಲ್ಲೇ ಆಗಲಿ ನಮ್ಮತನವನ್ನು ಬಿಡಬಾರ್ದು, ಗಟ್ಟಿತನ ಬಿಡಬಾರ್ದು. ನಾವು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಾವು ಬೆಳೆಯೋಕ್ಕೂ ಆಗಲ್ಲ ಚಿತ್ರರಂಗದಲ್ಲಾಗಲಿ. ಈಗ ಏನಾಗಿದೆ, ಗೌರ್ಮೆಂಟ್ ಕೆಲಸ ಮಾಡೋರೆಲ್ಲ ಪುಕ್ಸಟೆ ಪಾತ್ರ ಮಾಡೋಕ್ಕೆ ಬಂದ್ಬಿಟ್ಟವ್ರೆ. ನಮ್ಮಂಥ ಪೋಷಕ ಕಲಾವಿದರಿಗೆ ನಾವು ಸಂಭಾವನೆ ಕೊಟ್ಟರೆ ನಮ್ಮ ದುಡಿಮೆನೇ ಅದು. ಹೌದು, ಸಂಭಾವನೆ ಇದ್ದರೆ ನಾವು ಪಾತ್ರ ಮಾಡೋಕ್ಕಾಗೋದು. ಇಲ್ಲಾಂದರೆ ನಮ್ಮ ಜೀವನ ನಡಿಬೇಕಲ್ಲ. ಕೆಲವರು ಏನೀಗ ಗೌರ್ಮೆಂಟ್ ಕೆಲಸ ಮಾಡ್ತಿರ್ತಾರೆ, ಸಂಬಳ ತಗೋತಿರ್ತಾರೆ. ಅವ್ರು ಬಂದು ನಮ್ಗೆ ಅವಕಾಶ ಸಿಕ್ಕರೆ ಸಾಕು, 4 ಜನ ಮುಂದೆ ಬಂದರೆ ಸಾಕು, ಪುಕ್ಸಟೆ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಮಾಡ್ತಾಯಿದ್ದಾರೆ. ಅದು ತಪ್ಪಬೇಕು. ನಮ್ಮಂಥ ಕಲಾವಿದರು ಎಷ್ಟೋ ಜನ ಇದ್ದಾರೆ, ಪೋಷಕ ಕಲಾವಿದರನ್ನ ಮಾಧ್ಯಮದವರಾಗಲಿ ಚಿತ್ರರಂಗದವರಾಗಲಿ ಎಲ್ಲೇ ಆಗಲಿ ಗುರುತಿಸ್ಬೇಕು, ಬೆಳಕಿಗೆ ತರಬೇಕು. ನಾವು ಗುರ್ತಿದ್ದೀವಿ ಜನಕ್ಕೆ. ನಾವು ಹೋಗ್ತಾ ಇದ್ರೆ, ಮೇಡಮ್ ಒಂದು ಫೋಟೋ ತಗೋತೀವಿ ಮೇಡಮ್, ಪ್ಲೀಸ್ ಮೇಡಮ್ ಅಂತಾರೆ. ಅವರೇ ನಮ್ಗೆ ಆಶ್ರಯದಾತರು, ಅನ್ನದಾತರು ಅಂದಾಗ ಅವರೆಲ್ಲ ಗುರುತಿಸ್ತಾರೆ. ಮಾಧ್ಯಮದಿಂದ ನಾವು ಬರಬೇಕು. ಯಾಕೆಂದರೆ ನೋವು, ನಲಿವು, ಕಷ್ಟ, ಸುಖ ಎಲ್ಲ ಎದೆಯಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ಖುಷಿ ಕೊಡೋಂಥ ವ್ಯಕ್ತಿತ್ವ ಇರೋದು ಕಲಾವಿದನೊಬ್ಬನಿಗೆ ಸಾಧ್ಯ. 100%. ಬೇರೆ ಯಾರಿಗೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮ್ಮ ನೋವು ನಲಿವುಗಳನ್ನು ಸ್ಪಂದಿಸೋಕ್ಕೆ, ಹಂಚ್ಕೊಳ್ಳೋಕ್ಕೆ ಸುಮನ್ ಚಾನಲ್ಲು, ಎಲ್ಲ ಟಿ ವಿ ಮಾಧ್ಯಮದವರು ಕರೆಸ್ಬೇಕು, ನಮ್ಮನ್ನು ಗುರುತಿಸ್ಬೇಕು. ಸಮಾಜಕ್ಕೆ ಇಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಕಲಾವಿದರುಗಳು ಅನ್ನೋದು ಗೊತ್ತಾಗಬೇಕು. ನೋಡಿ, ಕಿರಿ ಕಲಾವಿದ ಎಂಥ ಹೆಸರು ಮಾಡಿದ್ದ, ತೀರ್ಕೊಂಬಿಟ್ಟ ಮೊನ್ನೆ, ದಿಲೀಪ್ ರಾಜ್ ಅವರು. ಒಳ್ಳೊಳ್ಳೆ ಹುಡುಗರು, ಯುವ ಪೀಳಿಗೆಗಳೇ ಹಿಂಗಾಗ್ತಾಯಿದೆ. ನಾವೇನು ಹೇಳೋದು, ಫಸ್ಟು ಹೆಲ್ತ್, ನೆಕ್ಸ್ಟು ಮಿಕ್ಕಿದ್ದು, ಫಸ್ಟು ರೆಸ್ಪೆಕ್ಟು, ನೆಕ್ಸ್ಟು ಮನಿ. ಕೆಲವು ಕಡೆ ಏನಾಗ್ತದೆ, ಹೆಲ್ತ್ಗಳು ಈಗ ಕೊರೋನಾ ಇಂಜೆಕ್ಷನು ತೊಗೊಂಡ್ಮೇಲೆ ಕೆಲವ್ರಿಗೆ ಅದು ಇದು ಅಂತೆಲ್ಲ ಅಂದರು. ನಾನು ಕೊರೋನಾ ಇಂಜೆಕ್ಷನ್ ತೊಗೊಂಡಿಲ್ಲ, ಮತ್ತು ಒಂದು ಆಸ್ಪತ್ರೆಗೆ ಹೋಗಿಲ್ಲ. 61 ವರ್ಷ ಏಜು ಈಗ ನನಗೆ. ಇದುವರೆಗೂ ನನ್ನ ಮೈ ಮೇಲೆ ಒಂದು ಮಾತ್ರೆ ಬಿದ್ದಿಲ್ಲ, ಒಂದು ಇಂಜೆಕ್ಷನ್ ಬಿದ್ದಿಲ್ಲ, ಒಂದು ಮಾತ್ರೆ ನುಂಗಿಲ್ಲ ಇದುವರೆಗೂ. ಏನು ಶುಗರು ಇಲ್ಲ, BP ಇಲ್ಲ, ಏನೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನನ್ನ ಮೈಗೆ ಅವೆಲ್ಲ ಅಲರ್ಜಿ. ಒಂದು ಎಷ್ಟೋ ಜನ ಅಂತಾರೆ, ಒಂದು ಕೆಮ್ಮಂದರೆ ಮಾತ್ರೆ ತಗೊಳ್ಳಿ ಅದು ಇದು ಅಂತಾರೆ. ಏನು ತಗೊಳ್ಳ. ಅಮ್ಮ, ಈಗ ಮಾತ್ರೆ ಅಂದ್ರೆ ನಿಮ್ಗೆ ಅಲರ್ಜಿ? ಮಾತ್ರೆ ಅಂತಲ್ಲ, ಆಸ್ಪತ್ರೆ ಅಂದ್ರೇ ಅಲರ್ಜಿ. ಯಾವ ಆಸ್ಪತ್ರೆ ಅಂದ್ರೆ ನೋಡೇ ಇಲ್ಲ. ಓಕೆ. ಯಾಕೆ ನೋಡಿಲ್ಲ ಅಂದರೆ, ಎಲ್ಲಿ ಧರ್ಮ, ಸಂಸ್ಕೃತಿ, ನಮತನ, ಪೂಜೆ ಪುನಸ್ಕಾರ, ಭಗವಂತ ಜನರನ್ನು ಮೆಚ್ಚಿಸಲು ಜನಾರ್ದನನಿಂದಲೇ ಸಾಧ್ಯ ಇಲ್ಲ. ನಮ್ಮ ಆತ್ಮ ಮೆಚ್ಚೋ ಹಾಗೆ ನಾವು ನಡ್ಕೊಂಡು ಬಂದಾಗ ಭಗವಂತ ನಮ್ಗೆ ಕಾಯ್ತಾನೆ ಹಿಂದೆ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀನಿ 3:30-4 ಗಂಟೆಗೆ. ನಿಮ್ಮ ದಿನನಿತ್ಯದ ರೊಟೀನ್ ಹೆಂಗಿರುತ್ತೆ? ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 3 ಗಂಟೆ ಒಳಗೆ ಎಚ್ಚರ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮ ಚಾಲಿಸು, ಪಂಚಾಕ್ಷರಿ ಮಂತ್ರ, ರಾಮತಾರಕ ಮಂತ್ರ, ದುರ್ಗಾ ಕವಚ ಎಲ್ಲನೂ ಕೂತ್ಕೊಂಡು ಪಠಿಸ್ತೀನಿ, ಧ್ಯಾನ ಮಾಡ್ತೀನಿ. ಮನೆ ಒಳಗಡೆ ವಾಕ್ ಮಾಡ್ತೀನಿ, ಆರೋಗ್ಯವಾಗಿದ್ದೀನಿ. ಆಮೇಲೆ ಏನಂದರೆ, ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರನ್ನ ಪೂಜೆ ಮಾಡಿ, ನೀನು ಇವತ್ತು ನಂಗೆ ಜನ್ಮ ಕೊಟ್ಟಿದ್ಯಾ, ನನ್ನ ತಾಯಿ ತಂದೆ ಮುಖಾಂತರ ನಾನು ಭೂಮಿಗೆ ಬಂದಿದ್ದೀನಿ, ನಾನು ಏನೇ ಆಗಬೇಕಾದ್ರೂ ನಿನ್ನಿಂದನೇ, ನಾನು ಕೆಟ್ಟದಾಗಬೇಕಾದ್ರೂ ನೀನೇ, ಒಳ್ಳೇದಾಗಬೇಕಾದ್ರೂ ನೀನೇ. ಆದರೆ ಕೆಲವರು ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಡ್ತಾರೆ. ಆನೆ ತನ್ನ ತಲೆ ಮೇಲೆ ತಾನೇ ಹಿಂಗೆ ಮಣ್ಣಾಕ್ಲತ್ತಲ್ಲ, ಹಾಗೆ ಕೆಲವರು ಕಲಾವಿದ್ರ ಜೀವನದಲ್ಲಿ ಪಾಪ ನೋವು ನಲಿವು ಇರುತ್ತೆ, ಆಗ್ಬಿಡ್ತಾರೆ. ಆದರೆ ನಾವು ಸಮಾಜಕ್ಕೆ ತಿಳುವಳಿಕೆ ಕೊಡೋರು, ಮೆಸೇಜ್ ಕೊಡೋರು ಮೊದಲು ನಾವು ಎಚ್ಚರಿಕೆಯಾಗಿ ಇರಬೇಕು. ಆ ಎಚ್ಚರಿಕೆಯಿಂದ ಹೋದಾಗ ನಮ್ಗೆ ಎಲ್ಲೂ ಹೋದರೂ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ, ಅಲ್ಲಿ ಸಲ್ಲುವವನು ಇಲ್ಲಿ ಸಲ್ಲುವನಯ್ಯ ಆಗ್ತೀವಿ. ಎಷ್ಟೊತ್ತಿಗೆ ಮನೆಗೆ ಕುಂತೀರ ಎಲ್ಲ ಕೆಲಸ? ರಾತ್ರಿ ನಾನು 12 ಗಂಟೆ 1 ಗಂಟೆಗೆ ಮಲ್ಕೊಂಡ್ರು ಭಗವಂತನ ಸ್ಮರಣೆನೇ ಮಾಡ್ತಿರ್ತೀನಿ.
ಅದರಿಂದ ಹೆಲ್ತಿ ಫುಲ್ ಆಗಿದ್ದೀನಿ. ಆಮೇಲೆ ನಾನು ನಗ್ತಾ ಇರ್ತೀನಿ ಯಾವಾಗಲೂ, ಇನ್ನೊಬ್ಬರನ್ನು ನಗಿಸ್ತಾ ಇರ್ತೀನಿ. ಆ ನಗುವೇ ನನ್ನ ಹೆಲ್ತ್ಗೆ ಇವತ್ತು. ಸೀಕ್ರೆಟ್. ಯಾವ ಮನುಷ್ಯ ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಒಬ್ಬನಿಗೆ ತೊಂದರೆ ಕೊಡಬಾರ್ದು, ಒಬ್ಬನಿಗೆ ಹಿಂದೆಯಿಂದ ಚಾಕು ಹಾಕ್ಬಾರ್ದು. ಇಷ್ಟ ಇಲ್ವಾ ನಗ್ನಗ್ತಾ ದೂರದಿಂದನೇ ಹಾಯ್ ಬಾಯ್ ಚೆನ್ನಾಗಿರು ಅಂತ ಹೋಗ್ತಾನೆ, ಅವನು ಎಲ್ಲೋದ್ರೂ ಭಗವಂತ ಕಾಪಾಡ್ತಾನೆ. ಜೊತೆಲೇ ಇದ್ಕೊಂಡು ದುಶ್ಮನ್ ಕಾಯ ಅಂದ್ರೆ ಬಗಲ್ಮೆ ಅಂತ ಜೊತೆಲೇ ಇದ್ಕೊಂಡು ಕುತ್ಕೆ ಕುಯ್ಯೋರು ಇರ್ತಾರೆ. ಹೌದು, ಒಳ್ಳೆಯವ್ರನ್ನ ಬೆಳೆಯೋಕ್ಕೂ ಕೊಡಲ್ಲ, ಹೌದೌದೌದು. ಅವ್ರನ್ನ ಬೆಳೆಸೋಕ್ಕೂ ಬಿಡಲ್ಲ, ಕಾಲು ಎಳಿತಿರ್ತಾರೆ. ಆದರೆ ಯಾರೇ ಕಾಲು ಎಳೆದ್ರು ಅವರು ಕಾಲು ಎಳೆಯೋಕ್ಕೆ ಮೇಲೊಬ್ಬ ಇರ್ತಾನೆ. ಅವ್ನು ನಮಗೆ ಭಯ ಇರುತ್ತೆ. ಆಗಿನ ಕಾಲದವ್ರಿಗೆಲ್ಲ ಒಂದು ಭಯ ಇತ್ತು ಪೂಜೆ ಪುನಸ್ಕಾರದಲ್ಲಿ. ಯಾಕೆಂದರೆ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ನಮ್ಮ ಪೂಜೆ ಪುನಸ್ಕಾರ ಸಂಸ್ಕೃತಿ ನಮ್ಮತನ ಇದೆಲ್ಲ ಇರೋದ್ರಿಂದ 90% ನಾವೆಲ್ಲ ಚೆನ್ನಾಗಿದ್ದೀವಿ. ಕೆಲವು ಕಡೆ ನೋಡಿ ನೀವು, ಯುದ್ಧ ಅಮೇರಿಕಾದಲ್ಲಿ, ಅಲ್ಲಿ ಪಾಪ ಜಪಾನು ಚೀನಾ ಎಲ್ಲ ಕೊಚ್ಕೊಂಡು ಹೋದ್ರು. ಪಾಪ ಎಲ್ಲೆಲ್ಲಿ ಏನೇನೆಲ್ಲ ನಡೆಯುತ್ತೆ. ಎಲ್ಲಿ ಸಂಸ್ಕೃತಿ ಇರುತ್ತೋ, ಎಲ್ಲಿ ತಂದೆ ತಾಯಿ ಹಾಕಿರೋ ಮಾರ್ಗದರ್ಶನ ಇರುತ್ತೋ, ಅವ್ರು ಎಲ್ಲೋದ್ರು ಸಕ್ಸಸ್ಫುಲ್ಲಾಗಿ ಬಂದಿದೆ. ನಮ್ಮ ಕುಟುಂಬದಲ್ಲಿ ಏನಾಯಿತು, ತಾಯಿ ತೀರ್ಕೊಂಡ್ಮೇಲೆ ನನಗೆ ಅಕ್ಕನ ಮೈದನ್ನೇ ಮದುವೆ ಆದೆ. ನಾವಿಬ್ಬರು ಅಕ್ಕ ತಂಗಿ. ಅಕ್ಕನಿಗೆ ಮದುವೆ ಆಗಕ್ಕೆ ಬಂದಿದ್ರು. ಬಂದಾಗ ನಮ್ಮ ಭಾವ ನನ್ನನ್ನು ನೋಡಿದ್ರು, ಹೈಟು ಪರ್ಸ್ನಾಲಿಟಿ ಅವಳೆ. ನಮ್ಮ ಅಕ್ಕ ಕುಳ್ಳಿದ್ಲು, ನಿನ್ನ ತಂಗಿನೂ ನಾನೇ ಮಾಡ್ಕೊತೀನಿ ಅಂದರು. ಅದಕ್ಕೆ ನಾನು, ನೀವು ತಂದೆ ಅಕ್ಕ ತಾಯಿ, ನನಗೆ ಅಮ್ಮ ಸತ್ತ ಮೇಲೆ ನನ್ನ ಅಕ್ಕನೇ ತಾಯಿ ಥರ ಇರೋದು, ಚಾಲೆಂಜಾಗಿ ನಿಮ್ಮ ತಮ್ಮನೇ ಮಾಡ್ಕೊತೀನಿ ಅಂದೆ. ಆಮೇಲೆ ಅವ್ರ ತಮ್ಮ ಬಂದಿದ್ರು, ಅಲ್ಲಿ ಕೂತಿದ್ರು. ನಾನು ಲಂಗ ದಾವಣಿ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಿಮ್ಗೆ ಲೈಫ್ ಕೊಡ್ತೀನಿ, ನೀವು ನಾಟಕ ಪಿಕ್ಚರ್ ಎಲ್ಲ ಬಿಡಬೇಕು ಅಂದರು. ನಾನು ಅಂದೆ, ನನ್ನ ಕಚ್ಚೆ ಭದ್ರೆ ಇಟ್ಕೊಂಡು ಒಳ್ಳೆ ತಂದಲ್ಲಿ ಹೋಗ್ತೀನಿ ಅಂದರೆ ನೀವು ನಂಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ, ನೀವು ಬೇಡ ಅಂದರೆ ನಾನು ಮಾಡಲ್ಲ. ಅವ್ರಿಗೇನು ಅನಿಸ್ತೋ, ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಅವರು ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿದ್ದರು, ರವಿಶಂಕರ್ ಅಂತ. 37 ವರ್ಷ ಅವ್ರ ಜೊತೆ ನಾನು ಹಂಚ್ಕೊಂಡೆ. ಆಗ ನನಗೆ ಎಲ್ಲ ಒಂದು ನಿಮಿಷ ಪುರ್ಸೊತ್ತಿರ್ತಿರ್ಲಿಲ್ಲ. ಪಿಕ್ಚರು, ಡಬ್ಬಿಂಗು. ತೆಲಂಗಾಣ ಶಕುಂತಲ ಅವರು ಯಾವುದೇ ಚಿತ್ರ ಮಾಡಿದ್ರು ಅದಕ್ಕೆ ನಾನೇ ವಾಯ್ಸ್ ಕೊಡ್ತಿದ್ದೆ. ಅವರು ತೆಲುಗುಲಿ ಮಾತಾಡೋರು, ಕನ್ನಡ ಬರ್ತಾನೇ ಇರಲಿಲ್ಲ. ಚುಟ್ಟ ಹಚ್ಕೊಂಡು ಮಾತಾಡೋ, ಅಣ್ಣಡ ತಮ್ಮಡ ಕೊಟ್ಟಂಡ್ರ ಅದೇನಿಗೆ ಅನ್ನೋರು. ನಾನು ಅದನ್ನು ಕನ್ನಡದಲ್ಲಿ ಇರಬೇಕು, ಲಿಪ್ ಮೂವ್ಮೆಂಟ್ ಮಾಡಬೇಕು. ನಾನು ಅದನ್ನು ನೋಡ್ತಾ ಇದ್ರೆ, ಓ ಈ ಪಾಪ ಮಾಲಾಶ್ರೀ ಅವರು, ರಾಮು ಸಾರಿ ಅವರೇ ಪ್ರೊಡ್ಯೂಸರ್, ಆಟೋ ಶಂಕರ, ಕಿರಣ್ ಬೇಡಿ ಈ ಪಿಕ್ಚರ್ಗೆಲ್ಲ. ನಿಜವಾಗ್ಲೂ ರಾಮು ಸರ್ ಅವ್ರನ್ನ ನಾನು ಜೀವ ಇರೋವ್ರಿಗೂ ನೆನೆಸ್ಕೋತೀನಿ. ಪಾಪ ನಾನು ಅವ್ರು ಏನು ಸಂಭಾವನೆ ನಂಗೆ ಮಾತಾಡಿರ್ತಾರಲ್ಲ, ಅದಕ್ಕಿಂತ ಹೆಚ್ಚಿಗೆ ಕೊಟ್ಟು ಕಳಿಸೋರು ನನಗೆ. ಏನು ಮಾತಾಡ್ತೀಯಮ್ಮ, ಏನು ಧ್ವನಿ ಅಮ್ಮ ನಿಮ್ಮದು, ಅವ್ರು ಕರೆಕ್ಟಾಗಿ ಮಾತಾಡ್ತೀರಾ ಅನ್ನೋರು. ಆ ಮಾರಿಮುತ್ತು ಪಾತ್ರ ಮಾಡ್ತಿದ್ರಲ್ಲ, ಅವ್ರಿಗೂ ನಾನೇ ವಾಯ್ಸ್ ಎಲ್ಲ ಪಿಕ್ಚರ್ಗೂ ಕೊಡ್ತಾ ಇದ್ದಿದ್ದು. ಆ ಥರ ಎನ್ಕರೇಜ್ ಕೊಟ್ಕೊಂಡು ಬಂದರು ಯಜಮಾನ್ರು. ನಾನು ಸಂಪಾದನೆ ಚೆನ್ನಾಗಾಯಿತು. ನನಗೆ ಮೋಟಮ್ಮ ಅವ್ರ ಪರಿಚಯ ಆದರು. ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆದೆ 7 ಸರಿ. ಜಯನಗರ ರಾಮಲಿಂಗ ರೆಡ್ಡಿ ಸಾಹೇಬರು ಇದರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ. ಹೋದರೆ ಏನಾರು ಕೆಲಸ, ಅಮ್ಮ ಹಿಂಗೆ ಮಾಡ್ತೀನಮ್ಮ, ನನಗೆ ಏನಾರು ಸಹಾಯ ಮಾಡಿ ಅಂದರೆ, ಮೇಡಮ್ ನನಗೆ ಕಲಾವಿದೆ ಅಂತ ಮನೆಗೆ ಬರೋರು ಮಿನಿಸ್ಟ್ರ್ ಇದ್ದಾಗ. ಮೋಟಮ್ಮವರು ಹಣಕಾಸು ನನಗೆ ಹೆಲ್ಪ್ ಮಾಡೋರು. ಬಂದಂಥ ಹಣ ಸದ್ವಿನಿಯೋಗ ಆಗಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನಾವೇನು ತಗೊಂಡೋಗೋದಿಲ್ಲ ಅಂದ್ಬಿಟ್ಟು ನನಗೆ ಬಂದಿದ್ದನ್ನು ದಾನ ಧರ್ಮ ಆಶ್ರಮಗಳಿಗೆಲ್ಲ ಕೊಟ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಬಂದೆ. ಕೊನೆಗೆ ಅಕ್ಕನ ಮಕ್ಕಳಿಗೆ, ಅಕ್ಕನಿಗೆ ಮದುವೆನೇ ಆಗಿರಲಿಲ್ಲ, ಇನ್ನೊಬ್ಬಕ್ಕನಿಗೆ ಅಲ್ಲ, ನನ್ನ ಮೈದನ ಮದುವೆ ಆಗ್ಬಿಟ್ಟಿದ್ದೆ, ಅಕ್ಕನಿಗೆ ಮದುವೆ ಆಗಿರಲಿಲ್ಲ. ಅಕ್ಕನಿಗೆ ಮದುವೆ ಆಗಿರಲಿಲ್ಲ, ನಾನೇ ಮದುವೆ ಮಾಡಿದೆ ಅವಳಿಗೆ. ನಾಟಕ ಕಂಪ್ನಿ ದುಡ್ಡೆಲ್ಲ ಸೇವ್ ಮಾಡಿ. ಅಂದ್ರೆ ಈಗ ನಿಮ್ಮ ಅಕ್ಕನ ನೋಡಕ್ ಬಂದಿದ್ರು ಅವರು? ಬಂದಿದ್ರು, ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಆಗಿರಲಿಲ್ಲ, ದುಡ್ಡಿರಲಿಲ್ಲ. ಅಪ್ಪ ತುಂಬ ಕಷ್ಟದಲ್ಲಿದ್ದರು. ನಾನು ನಾಟಕ ಕಂಪ್ನಿ ಇದ್ದೆ, ಹೋಗೋದು ಬರೋದು ಮಾಡಿಕೊಂಡು. ನಮ್ಮಮ್ಮ ಹೇಳೋರು, ಗಂಡನಿಗೆ ಗಂಟು ತೋರಿಸ್ಬೇಡ, ಮಕ್ಕಳಿಗೆ ತಿಂಡಿ ರುಚಿ ತೋರಿಸ್ಬೇಡ, ದುಡ್ಡು ಇಟ್ಕೋ ಕದ್ದು ಮುಚ್ಚಿ ಅಂತ ಹೇಳೋರು. ಅವಾಗ ನಾಟಕ ಕಂಪ್ನಿ ಮಾಲೀಕರು ಕೊಡೋ ದುಡ್ಡೆಲ್ಲ ಸೇವ್ ಮಾಡಿ ಮಾಡಿ ಇಟ್ಕೋತಿದ್ದೆ ಸಂಬಳ. ಅವಾಗ ಅಣ್ಣ ಬಂದು ಮಾಲೀಕರ ಹತ್ರ ನನ್ನ ಮೇಲೆ ಅಡ್ವಾನ್ಸ್ ತೊಗೊಂಡು ದುಡ್ಡೆಲ್ಲ ತಂದು ಅಕ್ಕನ ಮದುವೆ ಮಾಡಿದೆ. ಅಕ್ಕನ ಮದುವೆ ಆದಮೇಲೆ ಅಕ್ಕನ ಮಗನಿಗೆ ನಾನೇ ಮೈಸೂರು ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ದೆ. ಕುಮಾರಸ್ವಾಮಿ ಅವ್ರಿಗೆ ಹೇಳಿ ನನ್ನ ಮಗ ಅಂಥೇಳಿ ಕೊಡಿಸ್ದೆ. ಅಣ್ಣನ ಮಗನಿಗೆ ಮದುವೆ ಮಾಡಿದೆ, ಅಣ್ಣನ ಮಗಳಿಗೆ ಮದುವೆ ಮಾಡಿದ್ವಿ. ಇನ್ನೊಬ್ಬ ಅಕ್ಕನ ಮಗ, ನಾವು 4 ಜನ ಅಕ್ಕ ತಂಗಿರು. ಎಲ್ಲ ನನ್ನ ಮನೆ ಮೇಲ್ ಚೆನ್ನಾಗಿರ್ಬೇಕು ಅವರೆಲ್ಲ ಅಂದ್ಬಿಟ್ಟು ಮಾಡಿದೆ. ಹಸ್ಬೆಂಡು ಆಕ್ಸಿಡೆಂಟ್ ಆಯಿತು. ರವಿಶಂಕರ್ ನಾನು ಅಕ್ಕ ತೀರ್ಕೊಂಬಿಟ್ರು ಅಂತ ಹೋಗ್ತಾ ಇದ್ವಿ. ಒಬ್ಬ ತಾತ ಅಡ್ಡ ಬಂದ್ಬಿಟ್ಟ. ಅವ್ನು ಕಾಪಾಡೋಕ್ಕೆ ಅಂತ ಗಾಡಿ ಹೋಗಿ ಡಿವೈಡರ್ ಮೇಲೆ ಹತ್ಬಿಡ್ತು. 150 kg ಇದ್ದರು ಹಸ್ಬೆಂಡು, ದಪ್ಪ ಇದ್ದರು. ಆಮೇಲೆ ಎಲ್ಲೋದ್ರೂ ನಾನು ಅವ್ರನ್ನ ಬಿಟ್ಟಿರ್ತಿರಲಿಲ್ಲ, ನಾನು ಅವ್ರು ಬಿಟ್ಟಿರ್ತಿರಲಿಲ್ಲ.
ಎಲ್ಲಾನು ಏನು ಬಸವನಿಂದ ಬಾಲ ಅಂತ ನಾನು ಡ್ಯೂಟಿನೇ ಬಿಡಿಸ್ಬಿಟ್ಟಿದ್ದೆ. ಅಯ್ಯೋ ಹೋಗ್ರಿ ರೀ, ನನಗೆ ನೀವೇ ನಿಮಗೆ ನಾನು, ನೀವು ನಮ್ಮ ಮಗ, ನಾನು ನಿಮ್ಮ ಮಗಳು, ಆ ಥರ ಬದುಕೋಣ ಬನ್ನಿರಿ ಬಟ್ ಇಬ್ಬರು ಹೋಗ್ತಾಯಿದ್ವಿ. ಅದು ನಾನು ಬ್ಯಾಡ್ ಟೈಮು. ಫೈನಲ್ ಕಾರ್ಡು ಹಿಂಗೆ ಅಂದರು, ಹಿಂದ್ಗಡೆ ಬೆನ್ನು ಎಲ್ಲ ನರಗಳು ಪ್ರೆಸ್ ಆಗ್ಬಿಡ್ತು. ಓಕೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು. ಆಗಿ ಮಲಗಿದ ಜಾಗದಲ್ಲಿ 6 ವರ್ಷ. ನಾನು 2 ವರ್ಷ ಕಕ್ಕ ತೆಗಿಯೋದು, ಉಚ್ಚೆ ತೆಗಿಯೋದು, ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬೇಡ ಸರ್. ನಾನು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆದ. ಡಾಕ್ಟ್ರ್ ಏನಂದರು, ನೀವು ಹಿಂಗಾಗ್ಬಿಟ್ರೆ ಅವರು ನೋಡ್ಕೊಳ್ಳೋರು ಯಾರಮ್ಮ ಅಂದರು. ಆಮೇಲೆ ಅವ್ರಿಗೆ 2 ಹುಡುಗರು ನಿಟ್ಟೆ ಕೆಲಸಕ್ಕೆ, ಅಡುಗೆ ಮಾಡೋಕ್ಕೂ ಬೊಮ್ಮನಿಟ್ಟೆ. ತಿಂಗಳ 1-1.5 ಲಕ್ಷ ದುಡಿಲೇಬೇಕು ನಾನು. ದುಡಿಲಿಲ್ಲ ಅಂದರೆ ಆಗಲ್ಲ. ಆಗ ನಿಮ್ಗೆ ಅವಕಾಶಗಳು ಸಿಗ್ತಾ ಇತ್ತು. ಎಲ್ಲದಕ್ಕಿಂತ ನಾನು ಕಂಡಂಥ ದೇವರುಗಳು ರಾಜಕಾರಣಿಗಳಲ್ಲಿ ನಾನು ಕೈ ಬಿಡಲಿಲ್ಲ. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು, ಮುರುಗೇಶ್ ನಿರಾಣಿ ಸಾಹೇಬರು, ಆಮೇಲೆ ಆ ಪಾರ್ಟಿ ಈ ಪಾರ್ಟಿ ಅಂತೇನಿಲ್ಲ, ಗುರುಗುಂಟಿ ಜಗದೀಶ್ ಅಣ್ಣ ಅಂತ ಇದ್ದಾರೆ, MLA ಶುಗರ್ ಫ್ಯಾಕ್ಟ್ರಿ ಓನರ್ ಅವರು, ಈಗ ಜಮಖಂಡಿಲಿದ್ದಾರೆ ಅವರು. ಸುಮಾರು ಜನ ರಾಜಕಾರಣಿಗಳು, ಮಾಸ್ಟರ್ ಆನಂದು, ನರೇಂದ್ರ ಬಾಬು ಅವರು ಮನೇಲಿ ಹಸ್ಬೆಂಡ್ನ ನೋಡಿ ಅವರೇ ಬಂದು ದುಡ್ಡು ಕೊಡೋರು. 85 ಲಕ್ಷ ಖರ್ಚು ಮಾಡಿದೆ. ಯಾವ ಇಸ್ವಿಯಲ್ಲಿ ಆಯ್ತಿದೆಲ್ಲ? 4 ಇಯರ್ಸ್ ಆಯಿತು. 4 ವರ್ಷದಿಂದ. 6 ವರ್ಷ ಮಲಗಿದ್ರು. ಅದಾದಮೇಲೆ ಯಾವ ಹೆಣ್ಣು ಗಂಡನ ಸಾವು ನೋಡಬಾರ್ದು, ತಾಯಿ ಸಾವು ನೋಡಬಾರ್ದು. ತಾಯಿ ಸಾಯುವಾಗಲೂ ಹಿಂಗೆ ನಮ್ಮಮ್ಮ ನನ್ನ ಕೈ ಇಟ್ಕೊಂಡು ಮಲಗಿ, ಈ ಕೈನ ಹಿಂಗೆ ಬಿಡ್ಸೋಕ್ಕೆ ಬೆಂಡಾಗ್ಬಿಟ್ಟಿತ್ತು ನನ್ನ ಕೈ. ನನ್ನ ಕೊನೆ ಮಗಳು ಕರ್ಮ ಮಾಡಿಬಿಡ್ದೆ ನೀನು ಅನ್ನೋರು ಹಿಂಗೆ ಎಳೆದು ಬಿಡಿಸೋದು ಸರ್ ನಮ್ಮಮ್ಮನ ನನ್ನ ಕೈಯಿಂದ ಸಾಯೋ ಟೈಮಲ್ಲಿ. ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ನಮ್ಮಮ್ಮನಿಗೆ. ಅವರೇ ಎಲ್ಲ ಹಿಂಗೆ ಕೈ ಕಟ್ಕೊಂಡು ಕಾಲು ಮರ್ಚ್ಕೊಂಡು ಮಲ್ಕೊಂಬಿಟ್ಟಿದ್ರು. ಅವರು ಆಗಿನ ಕಾಲದವರು ದೇವ್ರ ಸಮಾನ ಅಂತಾರಲ್ಲ, ಅವ್ರಿಗಿಂಥ ಟೈಮಲ್ಲೇ ಸಾವು ಬರುತ್ತೆ, ನಾನು ಹಿಂಗೆ ಹೋಗ್ತೀನಿ ಅಂತ ಗೊತ್ತಿತ್ತು ಅವ್ರಿಗೆ. ಆಮೇಲೆ ಎಲ್ಲ ಹೇಳೋರು ನನಗೆ, ಯಾರನ್ನೂ ನಂಬೇಡ, ಇವರೆಲ್ಲ ಸುಳ್ಳು ಮೋಸ, ನೀನು ದುಡ್ಡಿಟ್ಕೋ, ನೀನು ಸೇವ್ ಮಾಡ್ಕೊಂಡು ಬದುಕು, ನೀನು ಕಲಾವಿದೆ, ನೀ ಚೆನ್ನಾಗಿರಬೇಕು ಅನ್ನೋರು. ನಾನು ಏನಾದ್ರು ತಿಳ್ಕೊಳ್ಳಿ, ಇವತ್ತು ಫಸ್ಟು ನಾನು ನನ್ನ ತಾಯಿ ತಂದೆ ಪೂಜೆ ಮಾಡೇ ಹೊರಗೆ ಬರೋದು. ನೆಕ್ಸ್ಟು ದೇವರು, ನನಗೆ ಜನ್ಮ ಕೊಟ್ಟವ್ರೆ ನನ್ನ ದೇವರು. ದೊಡ್ಡದಾಗಿ ಮನೇಲಿ 2 ಫೋಟೋ ಮಾಡಿದ್ದೀನಿ. ಬರುವಾಗ ನೀವು ಕೊಟ್ಟಿದ್ದೀಯಾ, ಭೂಮಿಗೆ ಬಿಟ್ಟಿದೆಯಾ, ಇವತ್ತು ನಂಗೆ ಒಳ್ಳೆಯದು ಕೆಟ್ಟದ್ದು ಬದುಕೋದು ನಿನಗೆ ಬಿಟ್ಟಿದ್ದು, ಇಲ್ಲ ಅಂದರೆ ಕರ್ಕೊಂಡು ಹಿಂಸನಿದಿಗೆ ನಾ ಇದ್ದು ಏನು. ಈಗ ಅಂಬೇಡ್ಕರ್ ಫೋಟೋ, ಗಾಂಧಿ ತಾತೆ ಫೋಟೋ, ಚೆನ್ನಮ್ಮನ ಫೋಟೋ, ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಆ ಜಯಂತಿ ಈ ಜಯಂತಿ ಅಂತ ಎಲ್ಲ ಮಾಡ್ತಾರೆ ದೇಶದಲ್ಲಿ. ಅವ್ರ ಪಾದ ದುಳಿದು ಒಂದು ಕೆಲಸ ಯಾರು ಮಾಡಲ್ಲ. ಎಕ್ಸಾಕ್ಟ್ಲಿ ಮಾಡ್ತಾಯಿಲ್ಲ. ನಾವು ಹುಟ್ಟಿದ್ದು ಸಾರ್ಥಕತೆಗಾದರೂ ಏನಾದರೂ ಅವರಲ್ಲಿರೋ ಒಂದು ತತ್ವಗಳನ್ನ ನಾವು ತಗೊಂಡು ಸಮಾಜಕ್ಕೆ ನಾವು ಮಾಡಿದಾಗ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಬರುತ್ತೆ ಅಂತ ನಮ್ಮ ತಾಯಿ ತಂದೆ ಹಾಕ್ಕೊಟ್ಟಿದ್ದರಿಂದ ಇವತ್ತು ಅದು ಪೂಜೆ ಮಾಡ್ಕೊಂಬಂದೆ. ಮನೆಯವರು, ಅವರು ಕೊರೋನಾ ಇದ್ದಾಗ ಅವ್ರಿಗೂ ಗೊತ್ತಾಗ್ಬಿಟ್ಟಿತ್ತು ಸಾವು ನನಗೆ ಆ ಥರ ಇದೆ ಅಂತ. ನಾನು ಆ ರೂಮಲ್ಲಿದ್ದೆ. ಈ ರೂಮಲ್ಲಿ ಹಸ್ಬೆಂಡ್ ಮಲಗಿದ್ರು. ಬಾ ಅಂದರು. ಹೋಗ್ರಿ, ಪಕ್ಕದಲ್ಲಿ ಕೂತ್ಕೊಂಡು ವಾಸನೆ ಸುಮ್ಮನೆ ಬಾ ಅಂತ ಕರಿತೀರಾ? ಇಲ್ಲ ಬಾರೆ, ಏನೋ ಮಾತಾಡ್ಬೇಕು ಬಾರೆ ಅಂದರು. ಹಿಂಗೆ ಪಕ್ಕ ಕೂತ್ಕೊಂಡೆ. ಯಾವ ಕಲಾವಿದೆಗೂ ಅಂಥ ಗಂಡ ಸಿಗಲ್ಲ. ಇನ್ನೊಂದು ಜನ್ಮ ಅಂತ ಇದ್ದರೂ ನಂಗೆ ಅವರೇ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಂದು ಕುಡಿತಿರಲಿಲ್ಲ, ಕೆಟ್ಟ ಅಭ್ಯಾಸ ಇರಲಿಲ್ಲ, ಹೆಂಡತಿನ ಅನುಮಾನ ಪಡ್ತಾ ಇರಲಿಲ್ಲ. ನನ್ನ ಹೆಂಡತಿ ಯಾವತ್ತಿದ್ರೂ ದೇವತೆ ಅವಳು ಅನ್ನೋರು, ಜೊತೆಲೇ ಎಲ್ಲೋದ್ರೂ ಜೊತೆಲಿರೋರಲ್ಲ. ಎಷ್ಟು ಹೆಸರು ಮಾಡ್ತಾಳೆ, ಎಷ್ಟು ನಿದ್ದೆಗೆಡ್ತಾಳೆ. ಬಂದರೆ ಕಾಫಿ ಮಾಡಿಕೊಡೋರು, ಅವರೇ ಬಾತ್ ಮಾಡೋರು. ನನ್ನ ಹೆಂಡತಿ ಅನ್ನೇ ಊಟ ಮಾಡಿದ್ಯಾ, ತಿನ್ಕೋ, ಆರೋಗ್ಯ ನೋಡ್ಕೋ, ಹೆದರ್ಕೋಬೇಡ, ನಾನು ಇಲ್ವಾ ನಿನ್ನ ಜೊತೆಗೆ ಅನ್ನೋರು. ಅಷ್ಟು ನನ್ನನ್ನು ಪ್ರೀತಿಸೋರು. ಜಗತ್ತಲ್ಲಿ ತಾಯಿ ಬಿಟ್ಟರೆ ಗಂಡ ಬಿಟ್ಟರೆ ತಾಯಿ ಯಾರು ಇಲ್ಲ ಸರ್. ಮಕ್ಕಳಿಲ್ವ? ಒಬ್ಬ ಮಗನ, ಅಕ್ಕನ ಮಗನಂಗೆ ಸಾಕಿದ್ದೆ. ಎಲ್ಲ ನನ್ನ ಹತ್ರ ಮಾಡಿಸ್ಕೊಂಡ್ರು, ಎಲ್ಲ ಇದಾಯಿತು. ಹಸ್ಬೆಂಡು ಬೆಡ್ ರಿಡನ್ ಆದ್ರಲ್ಲ, ದುಡ್ಡು ಕೇಳ್ತಾಳೆ ಅಂತ ಬರೋದು ಬಿಟ್ಬಿಟ್ರು ಎಲ್ಲ. ಅಂದರೆ ನೀವು ಇವಾಗ ಅಷ್ಟು ಜನಕ್ಕೆ ಏನು ಹೆಲ್ಪ್ ಮಾಡಿದ್ದೀರೋ? ಒಬ್ಬರು ಬರಲಿಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಒಬ್ಬರು ಬರಲಿ ಮಾತಾಡೋಕ್ಕೆ. ಅಣ್ಣ ನನ್ನ ಸಾಕ್ದವನೇ ಅಣ್ಣ. ಅವನ್ನ ನನ್ನ ತಂದೆ ತಾಯಿ ಎಲ್ಲ ಅವನೇ ಅಂತ ನಂಬ್ಕೊಂಡು ಜೀವನ ಮಾಡ್ತಿದ್ದೆ, ಅವನು ಬಿಟ್ಬಿಟ್ಟ. ಎಲ್ಲರೂ ಈಗ ಹೋದ್ರೆ ಪೇಷಂಟು ಅವರು ದುಡ್ಡು ಕೇಳ್ತಾಳೆ ಮಾತೆತ್ರೆ ಅಂತ. ನಾನು ಅವಾಗ ಯಾರಿಗೂ ತೋರಿಸ್ಬಾರ್ದು ಅಂತ 4 kg ಬಂಗಾರ ನನ್ನ ಹತ್ರ, 300 ರೂಪಾಯಿ ಗ್ರಾಮು. ಆಗ 13 ಕಾರು. ಹಾಗೆ ಎಲ್ಲನವರು ಏನು ಜೈಲಲ್ಲಿ ನಾವು ಒಮ್ಮೆ ಹಿಂದೆ ಇಷ್ಟು ಕಾರು ಹೋಯ್ತದೆ, ಈ ಥರ ಕೆಲಸ ಮಾಡ್ತಾರೆ, ಹಂಗೆ ಬಂದೆ. ದುಡ್ಡು ಬಂದಿದ್ದನ್ನು ಶೂಟಿಂಗಲ್ಲಿ 5,000 10,000 ಕೊಟ್ಟರೆ ನನಗೆ 300 ಕೊಟ್ಟರೆ 200 ಕೊಟ್ಟರೆ ಅನ್ನೋದು. ನಾಟಕದಲ್ಲಿ ಆಗಿನ ಕಾಲದಲ್ಲಿ 5,000 ಅಂದರೆ 5 ಕೋಟಿ ಇದ್ದಂಗೆ. ಹೌದು.
ನಾವು ಸಂಪಾದನೆ ಮಾಡೋದು. ಆ ಥರ ಬಂದವಳನ್ನ ಬ್ಲ್ಯಾಕ್ ಮ್ಯಾಜಿಕ್ಗಳು ಮಾಡಿ ತಂತ್ರ ಮಂತ್ರಗಳನ್ನ ಮಾಡಿ ನನಗೆ ನನ್ನ ಗಂಡನಿಗೂ ನನಗೂ ಇವಳು ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾಳಲ್ಲ, ಇವಳು ಬದುಕಬಾರ್ದು ಅಂತ ಯಾರೋ ಸಂಬಂಧಿಕರಲ್ಲೇ ತಂತ್ರ ಮಂತ್ರ ಮಾಡಿ ನನ್ನ ಗಂಡಂಗೆ ಸಾವರಂಗೆ ಮಾಡಿದ್ರು. ಆದರೂ ನಾ ಬಿಡಲಿಲ್ಲ, ಹೋರಾಟ ಮಾಡಿದೆ, ಎಲ್ಲ ಆಯಿತು. ಕೂತ್ಕೊಂಡೆ, ನೋಡು ನೀ ಕಲಾವಿದೆ, ನಿನ್ನನ್ನು ನಾ ಸಾಕಬೇಕು ಮದುವೆ ಮಾಡಿಕೊಂಡು. ಪಾಪ ನೀನು ನನ್ನ ಸಾಕಿದೆ, ಇಷ್ಟು ಖರ್ಚು ಮಾಡಿದೆ, ನನ್ನ ಮುಗೀತು ಕಣೆ. ನಿಂಗೆ ಯಾರಾದರೂ ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ ಯಾರನ್ನಾರು ನೋಡ್ಕೊಂಡು ಮದುವೆ ಮಾಡಿಕೊಂಡು ಇದ್ಬಿಡು ಅಂದರು. ಆಗ ನನಗೆ ಒಂದು 52-53 ವರ್ಷ ಇರ್ಬೋದು. ನಾನು 4-5-6 ವರ್ಷ ಇರ್ಬೋದು ಆಗ, ಈಗ ಹಿಂದೆ. ಓಕೆ, 6 ವರ್ಷದಿಂದ. ಹ್ಞೂ ಸರ್. ಆಮೇಲೆ ನಾನಂದೆ, ರೀ ನಾನು ಮುತ್ತೈದೆಗೆ ಹೋಗ್ಬೇಕಂತ ಇದ್ದೀನಿ, ಏನು ರೀ ಹಿಂಗೆ ಹೇಳ್ತೀರಾ ನೀವು ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ನಾನು ದೇವ್ರ ಹತ್ರ ಹೋಗಿ ಅಳ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ದೇವ್ರ ಮನೇಲಿ. ಆಮೇಲೆ ಬಾಯಿಲಿ ಸ್ವಲ್ಪ ತಿರ್ಗಾ ಬಾ ಅಂದರು, ನೀರು ಕೊಡು ಅಂದರು, ನೀರು ಕೊಟ್ಟೆ, ಟೀ ಕೊಡು ಅಂದರು, ಕೊಟ್ಟೆ. ನಾನು ಮಲ್ಕೊಳ್ತೀನಿ ಅಂದರು, ಕೈ ಹಿಡಿದು ಮಲಗಿಸ್ದೆ. ಹುಡುಗರು ಇಬ್ಬರು ಇದ್ದರು, ಎತ್ತಕ್ಕೆ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ವಿಭೂತಿ ಹಚ್ಚು ಅಂದರು, ಹಣೆಗೆ ವಿಭೂತಿ ಹಚ್ಚಿದೆ. ಭಾಳ ವಿಭೂತಿ ಪೂಜೆ ಪುನಸ್ಕಾರ ಅಂದರೆ, ನಾ ಪೂಜೆ ಪುನಸ್ಕಾರ ಮಾಡೋದು ಅಂದರೆ ಅವ್ರಿಗೆ ಭಾಳ ಪ್ರಾಣ. ಶಿವರಾತ್ರಿ ಹಬ್ಬದಲ್ಲಿ ನಾನು ಪೂಜೆ ಮಾಡೋಕ್ಕೆ ಕೂತ್ಕೊಂಡ್ರೆ ಮಗು ಥರ ಕೂತ್ಕೊಳ್ಳೋರು ನೋಡ್ತಾ. ಆ ಥರ ನಾನು ಪೂಜೆ ಮನೆಗಳಲ್ಲಿ ಸಾಂಬ್ರಾಣಿ ಅದು ಎಲ್ಲ ಹಾಕ್ತಿದ್ದೆ. ಕಲಾವಿದೆ ಆದರೂ ನಮ್ಮ ತನ ನಾವು ಬಿಟ್ಕೊಟ್ಟಿಲ್ಲ. ನಾವು ಸ್ವಾಮಿಗಳು ಲಿಂಗಾಯತರು, ಪೂಜೆ ಪುನಸ್ಕಾರ. ಕಲಾವಿದನಿಗೆ ಜಾತಿ ಇಲ್ಲ, ಕಲಾವಿದನಿಗೆ ನೆಲೆನೂ ಇರಲ್ಲ. ಕಲಾವಿದನ್ನ ಯಾರು ಗೌರವಿಸ್ತಾರೋ ಪ್ರೀತಿಸ್ತಾರೋ ಅವ್ರನ್ನೇ ತಂದೆ ತಾಯಿ ಅಂತ ಬದುಕೋ ವ್ಯಕ್ತಿತ್ವ ನಾವು ಕಲಾವಿದರು. ಆ ಥರನೇ ಬದುಕಿರೋದು. ಆ ಟೈಮಲ್ಲಿ ವಿಭೂತಿ ಹಚ್ಚಿದೆ, ಇಲ್ಲಿಗೆ ಒಂದು ಪಪ್ಪಿ ಕೊಡು ಅಂದರು. ಪಪ್ಪಿ ಕೊಟ್ಟೆ, ತಿರ್ಗಾ ಎದ್ದು ಕೂರಿಸ್ಕೊಂಡ್ರು, ಕೂರಿಸ್ದೆ. ನನ್ನ ಕೈ ಹಿಡ್ಕೊಂಡು ಒಳಗೆ ಶುರು ಮಾಡಿಬಿಟ್ರು. ಅಳಬೇಡಿ ಕಣ್ರಿ, ಇನ್ನೂ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಕಾಪಾಡ್ಕೊತೀನಿ, ಅಳಬೇಡಿ ಕಣ್ರಿ ಅಂದೆ. ಹಿಂಗೆ ಕೈ ಹಿಡ್ಕೊಂಡು ಹಂಗೆ ಬಿದ್ದರು. ಆಗಲೇ ಹೊಟ್ಟೋಗಿತ್ತು ಜೀವ. ಇವತ್ತು ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ಸರ್. ಇವಾಗ ಅನಾಥೆ ಆಗ್ಬಿಟ್ಟಿದ್ದೀನಿ ಸರ್. ನಾನು ಎಲ್ಲ ಇದ್ದು ಅನಾಥೆ ಜೀವನ ಮಾಡ್ತಾಯಿದ್ದೀನಿ ಸರ್. ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಏನೂ ಕಡಿಮೆ ಇಲ್ಲ. ನೀವು ಬನ್ನಿ ಮನೆ ನೋಡಿ, ನನ್ನ ಮನೆ, ನಾನು, ನನ್ನ ಹೋರಾಟಗಳು. ಆದರೆ ಸಂಗಾತಿ ಜೀವನದಲ್ಲಿ ಗಾಡಿಗೆ 2 ಹಸು ಎಷ್ಟು ಮುಖ್ಯನೋ, ಚಕ್ರ ಎಷ್ಟು ಮುಖ್ಯನೋ, ಒಂದು ಹಸು ಒಂದು ಚಕ್ರ ಹೋದರೆ ಗಾಡಿ ಹೆಂಗಾಗುತ್ತೆ ಹಂಗಾಗ್ಬಿಟ್ಟೆ ಸರ್ ನನ್ನ ಜೀವನ. ಯಾರು ನೀ ತಿಂಡಿ ತಿಂದ್ಯಾ, ಊಟ ಮಾಡಿದ್ಯಾ, ಏನು ಮಾಡ್ತಾಯಿದ್ದೀಯಾ, ಹೇಗಿದೆಯಾ ಅಂತ ಯಾರು, ಹಂಗಾಗ್ಬಿಟ್ಟೆ ಸರ್ ನಾನು. 4-5 ವರ್ಷ ತುಂಬ ನೊಂದ್ಬಿಟ್ಟೆ. ಒಬ್ಬರು ಬರಲಿಲ್ಲ ಮನೇಲಿ. ಅವ್ರು ಅಲ್ಲಿ ಸತ್ತಿದ್ದ ಮನೆ, ಆ ರೂಮಲ್ಲಿ ಒಬ್ಬಳೇ ಭಯ ಭಯ ಆಗೋದು ಮನಸ್ಸಿಗೆ. ನನ್ನ ಗಂಡ ಹಿಂಗಾಯ್ತಲ್ಲ ಮಾನಸಿಕ ರೋಗಿ ಆಗಿಬಿಟ್ಟೆ ನಾನು. ಹೊರಗಡೆನೇ ಬರಲಿಲ್ಲ. ಆಮೇಲೆ ಎಲ್ಲ ನೀನೇ ಒಬ್ಬರು ಬುದ್ಧಿ ಹೇಳ್ತೀಯ, ಎಷ್ಟು ಧೈರ್ಯವಂತೆ, ನೀ ಯಾಕಮ್ಮ ಹಿಂಗಾಗಿದೆಯಾ, ಬಾಮ್ಮ ಈಚೆಗೆ ನೀನು ಅಂತೆಲ್ಲ ಬೈದು ಡೈರೆಕ್ಟ್ರುಗಳು, ಸೀರಿಯಲ್ಲು, ಆಸೆ ಅನ್ನೋ ಧಾರಾವಾಹಿ, ರೇಣುಕಾ ಎಲ್ಲಮ್ಮ, ಉದೋ, ಆಮೇಲೆ ಯಡೂರ ಸಿದ್ಧಲಿಂಗೇಶ್ವರ, ಕರಿಮಣಿ ಅನ್ನೋ ಒಂದು ಧಾರಾವಾಹಿಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು. ನನಗೆ ಎಷ್ಟು ಎಪಿಸೋಡ್ ಮಾಡಿದೆ ಅದರಲ್ಲಿ, ತುಂಬ ಅದ್ಭುತವಾಗಿ ಇತ್ತು ನನ್ನ ಕ್ಯಾರೆಕ್ಟರ್ ಅದರಲ್ಲಿ. ಹಿಂಗೆ ಅನೇಕರೆಲ್ಲ ಕರೆದು ಸ್ವಲ್ಪ ಅವರೆಲ್ಲ ಮಿಂಗಲ್ ಆದಾಗ ನನ್ನ ಮನಸ್ಸಿನ ನೋವು ಕಳೀತಾ ಇದ್ದೆ. ನಾನೆಲ್ಲೋ ಒಂದು ಸಂಘಟನೆಗೆ ಹೋಗಿದ್ದೆ, ರೈತ ಸಂಘಟನೆಯಲ್ಲಿ. ಅಲ್ಲಿ ಯಾರೋ ಒಬ್ಬರು ಆಫೀಸರು, ಅವ್ರ ಹೆಸ್ರು ಹೇಳೋದು ಬೇಡ, ಅವರು ನನ್ನ ವಿಚಾರ ಎಲ್ಲ ತಿಳ್ಕೊಂಬಿಟ್ಟಿದ್ರು. ನಾನು ಏನೂ ಬೇಡ, ನನಗೆ ಜೀವನನೇ ಬೇಡ ಅಂತ ಮಾಮೂಲಿ ಗಂಡ ಇಲ್ದಿದ್ದವ್ರು ಹೆಂಗಿರ್ತಾರಲ್ಲ ಹಾಗೆ ಇದ್ದೆ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅವರು ಬಂದಿದ್ದರು. ನಾನು ಪೂಜೆ ಕೊಡ್ತಾಯಿದ್ದೆ, ಪಂಕಜ ರವಿಶಂಕರ್ ಅಂದ್ಬಿಟ್ಟು ಪೂಜೆ ಕೊಡ್ತಿದ್ದೆ. ಅವರು ಬಂದು ನನ್ನ ಹೆಸ್ರು ಹೇಳಿದ್ರು ಪೂಜೆಯಲ್ಲಿ. ಇವ್ರು ಯಾಕೆ ನನ್ನ ಹೆಸ್ರು ಹೇಳ್ತಾರಲ್ಲ ಅಂತ ನಾನು ಅವ್ರನ್ನ ಕೇಳಿದೆ. ಏನೂ ಇಲ್ಲ, ನನಗೆ ನಿಮ್ಮ ಬಗ್ಗೆ ಒಂದು ಗೌರವ ಇದೆ, ಪ್ರೀತಿ ಇದೆ, ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಅಂದರು. ಸರಿ ಸರ್ ಅಂದೆ. ಹಂಗಂದ್ಬಿಟ್ಟು ರೌಂಡ್ ಹೊಡ್ಕೊಂಡು ಬರ್ತಾಯಿದ್ದೆ. ಚಾಮುಂಡಿ ದೇವಸ್ಥಾನದಲ್ಲಿ ಅಲ್ಲಿ ಪೂಜಾರು, ಇದೇನಮ್ಮ ಪಂಕಜ, ರವಿಶಂಕರ್ ಜೊತೆಲೇ ಕರ್ಕೊಂಬಂದು ಕುಂಕುಮ ಇಲ್ಲ ಏನೂ ಇಲ್ಲ, ಹಿಂಗೆ ಬಂದಿದೆಯಲ್ಲಮ್ಮ ನೀ ದೇವಸ್ಥಾನಕ್ಕೆ, ಬಾಮೇಲಿ ಅಂದ್ಬಿಟ್ಟು ಅವ್ರ ಕೈಲಿ ಕುಂಕುಮ ಕೊಟ್ಟರು, ಹಚ್ಚಿ ಅವ್ರ ಹಣೆಗೆ ಅಂತ. ಅವರು ನನ್ನ ಹಣೆಗೆ ಕುಂಕುಮ ಹಚ್ಚಿದ್ರು. ಅವ್ರಿಗೆ ವೈಬ್ರೇಷನ್ ಆಗ್ತಾಯಿತ್ತು ಹಚ್ಚಬೇಕಾದ್ರೆ. ಪಾಪ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ, ಅವ್ರದ್ದು ಜೀವನ ಇರುತ್ತಲ್ಲ, ನಂಗೆ ಗೊತ್ತಿದ್ದಿಲ್ಲ. ಆಮೇಲೆ ಹಚ್ಚಿದ್ರು ಎಲ್ಲ. ದೇವ್ರ ಮುಂದೆ ನಾನು ಬೇಡ್ಕೊಂಡೆ ಭಗವಂತನ, ಏನೋ ಇದು ನಿನ್ನ ಪ್ರೇರಣೆ, ಆಡಿಸುವ ಆತನ ಕೈ ಚಿಳಕದಲ್ಲಿ ಎಲ್ಲ ಅಡಗಿದೆ, ಸಾಹಿತ್ಯ ಇದೆ ನೋಡಿ, ಸತ್ಯ ಅದು. ಈ ಭೂಮಿ ಬಣ್ಣದ ಬುಗುರಿ
ಆ ಶಿವನೇ ಚಾಟಿ ಕಣೋ ನಿಂತಾಗ ಬುಗುರಿ ಆಟ ಎಲ್ಲರೂ ಒಂದೇ ಓಟ ಅನ್ನಂಗೆ ಭಗವಂತ ಮಾಡಿಸ್ತಾ ಇದ್ದಾನೆ ಇದು ಅಂದ್ಬಿಟ್ಟು ಬಂದೆ. ಅಳ್ತಾ ಇದ್ರು, ಯಾಕೆ ಸರ್ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ ಅಂದೆ. ನೋಡಿ ನಾನೇನೋ ಅನ್ಕೊಂಬಂದೆ, ಭಗವಂತ ಏನೋ ಮಾಡಿಸ್ಬಿಟ್ನಲ್ಲ ಅಂದರು. ಅವನ ಪ್ರೇರಣೆ ಸಹ ಅಷ್ಟೇ. ನಾವು ಅವರು ಒಂದು ಟಚ್ ಮಾಡ್ತಿರಲಿಲ್ಲ, ನನ್ನ ರೆಸ್ಪೆಕ್ಟು ನನ್ನ ತನ ನಾನು ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ. ಆಮೇಲೆ ನಾನು ನಿಮ್ಗೆ ಒಂದು ಲೈಫ್ ಕೊಡ್ತೀನಿ ಅಂದರು. ಇಲ್ಲ ಸರ್, ನಾನು ಗಂಡನ ಕಳ್ಕೊಂಡು ನೋವು ಅನ್ಭವಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಹೆಂಡತಿ ಇರ್ತಾರೆ, ಅವರು ನೀವು ಇದ್ಕೊಂಡು ಅವ್ರ ನೋವು ಅನ್ಭವಿಸೋದು ಕಲಾವಿದೆಯಾಗಿ ನಾನು ಇಷ್ಟಪಡಲ್ಲ ಸರ್ ಅಂದೆ. ಇಲ್ಲ ಅವ್ರಿಗೂ ಏನೋ ಹೆಲ್ತ್ ಪ್ರಾಬ್ಲಮ್ ಹಾಗೆ ಹೀಗೆ ಅಂದರು. ಸರಿ, ನಾನು ವೇಶ್ಯ ಥರ ಬದುಕೋಕ್ಕೆ ಇಷ್ಟಪಡಲ್ಲ, ಹೆಂಡತಿ ಥರ ಬದುಕ್ತೀನಿ, ನಂಗೆ ತಾಳಿ ಕಟ್ಬೇಕು ನೀವು ಅಂತ ಕಂಡೀಷನ್ ಆಗಿದೆ. ನಂಗೆ ಟೈಮ್ ಕೊಡಿ ಅಂದರು. ಟೈಮ್ ಕೊಟ್ಟೆ, ಕಟ್ಟಿದ್ರು. ನಂಗೆ ಒಂದು ಲೈಫ್ ಕೊಟ್ಟರು. ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರಲಿ. ನಾನು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವರು ದೊಡ್ಡ ಹಣನೂ ನಾನು ಕೇಳಲ್ಲ, ನನ್ನಿಂದ ಅವರು ಏನೂ ಕೇಳಲ್ಲ. ನನಗೆ ಒಂದು ಸೆಕ್ಯೂರಿಟಿಯಾಗಿ ಚೆನ್ನಾಗಿದೆಯಾ, ಊಟ ಮಾಡಿದೆ ಅಂತ ಕೇಳೋಕ್ಕೆ ಈಗ ಒಬ್ಬರು ಸಿಕ್ಕಿದ್ರು, ಒಳ್ಳೆ ವ್ಯಕ್ತಿ. ಈಗ ಒಟ್ಟಿಗೆ ಇದ್ದೀರಮ್ಮ? ಅಂದರೆ ಬರ್ತಿರ್ತಾರೆ. ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಗೊತ್ತಾಯಿತು. ಅವರು ನನ್ನ ಬಗ್ಗೆ ಏನೆಲ್ಲ ಅಂದರು, ನಾನು ಏನೂ ಮಾತಾಡಲಿಲ್ಲ. ನಾವು ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡದೆ ಬದುಕಿದವರು. ಈಗ ನಾವು ಯಾಕೆ ಒಬ್ಬರಿಗೆ ತೊಂದರೆ ಕೊಟ್ಟು ಬದುಕಬೇಕು? ಫಸ್ಟ್ ಪ್ರಿಫರೆನ್ಸು ನಿಮ್ಮ ಮನೆ. ನಾನು ದುಡಿಮೆ ನನ್ನ ಕೈಲಿದೆ, ಎಲ್ಲಾದರೂ ಹೋಗಿ ಬದುಕ್ತೀನಿ ಅನ್ನೋ ತಾಕತ್ತಿದೆ ನನಗೆ. ಒಂದು 4 ಮಕ್ಳಿಗೆ ಪಾಠ ಹೇಳ್ಕೊಟ್ರೆ ಸಾಕು ಕಲೆಯೋದು ನಾಟಕ. ಒಂದೊಂದು ಮಕ್ಳಿಗೆ 1,000 3,000 ಅಂದರೂ ನನ್ನ ಜೀವನ ನಡೆದೋಗುತ್ತೆ. ನನಗೆ ಯಾವ್ದು ಬೇಡ, ನಿಮ್ಮ ಮಕ್ಕಳು ಹೆಂಡತಿ ಜೊತೆ ಚೆನ್ನಾಗಿದೆ, ನಾನು ನೋಡ್ಬೇಕು ಅನ್ಸುತ್ತಾ ಪ್ರೀತಿ ಬನ್ನಿ, ಫೋನಲ್ಲಿ ಮಾತಾಡಿ, ಆರೋಗ್ಯ ವೀಡಿಯೋ ಕಾಲ್ ಮಾಡಿ ಆರೋಗ್ಯ ವಿಚಾರಿಸ್ಕೊಳ್ಳಿ ಅಂತ ಇದ್ದೀನಿ ಸಹ. ಬಟ್ ಅವರು ದೇವ್ರಂತವ್ರೆ. ನಮ್ಮ ಅಮ್ಮ ಮಾಡಿದ್ದು ನನ್ನ ಗಂಡನ ಆಶೀರ್ವಾದ. ಆ ವ್ಯಕ್ತಿನೂ ಒಳ್ಳೆಯ ವ್ಯಕ್ತಿನೇ. ನಾನು ಅವ್ರಿಗೆ ಯಾವುದೂ ಡಿಸ್ಟರ್ಬ್ ಮಾಡಲ್ಲ. ಯಾಕೆಂದರೆ ನನ್ನ ಹೆಜ್ಜೆ ಇಡುವಾಗೆಲ್ಲನೂ ನೋವಲ್ಲೇ ಬಂದಿದ್ದೀನಿ. ಹುಟ್ಟಿದಾಗಿಂದ ನೋವಲ್ಲೇ ಬಂದೆ, ನೋವಲ್ಲೇ ಹೋಗ್ತಾಯಿದ್ದೀನಿ. ನನಗೋಸ್ಕರ ನಾನು ಬದುಕಲೇ ಇಲ್ಲ, ನಾ ಬೇರೆಯವ್ರಿಗೋಸ್ಕರನೇ ಬದುಕಿರೋದು. ನೋಡಿ, ಎಲ್ಲ ಕರೀತಾರೆ, ಬನ್ನಿ ಮೇಡಮ್ ನಮ್ಗೆ ಸಂಘಟನೆ. ನಾನು ದುಡ್ಡು ಹಾಕೋದು ಖರ್ಚು ಮಾಡ್ಕೊಂಡು ರೂಮ್ ಬಾಡಿಗೆ ಮಾಡಿಕೊಂಡು ಅವ್ರಿಗೆ ಹೋಗಿ ಅಲ್ಲೆಲ್ಲ ಸಂಘಟನೆ ಮಾಡಿ ಬರ್ತೀನಿ. ಒಬ್ಬರು ತೊಗೊಳ್ಳಿ ಮೇಡಮ್, ಇಷ್ಟು ಕಷ್ಟಪಡ್ತಾರೆ, 10 ರೂಪಾಯಿ ಅಂತ ಕೊಡೋದು. ನಿಮ್ಗೇನು ಕಡಿಮೆ ಹೋಗಿ ಮೇಡಮ್ ಅಂತಾರೆ. ಆನೆಗೆ ಆನೆ ಎಷ್ಟೇ ಕಷ್ಟ ಇದ್ದರೆ ಇರುವೆ ಎಷ್ಟೇ ಕಷ್ಟ ಇರುತ್ತೆ. ಅವ್ರವ್ರನ್ನೂ ಅವ್ರಿಗೆ ಗೊತ್ತಿರುತ್ತೆ. ತಂದೆ ಸತ್ತಿದ್ರು, ಗಂಡ ಸತ್ತಿದ್ರು, ಹೃದಯದಲ್ಲಿ ಇಟ್ಕೊಂಡು ನಗ್ನಗ್ತಾ ನಾಟಕದಲ್ಲಿ ಪಾಠ ಮಾಡಬೇಕು. ಮೇರಾ ನಾಮ್ ಜೋಕರಲ್ಲಿ ರಾಜ್ ಕಪೂರ್ ಜೋಕಾರ್ ಪಾಠ ಮಾಡ್ತಿರ್ತಾರೆ, ತಾಯಿ ಸತ್ಲು ಅಂತ ಹೇಳ್ಬಿಡ್ತಾರೆ. ಆ ಅಭಿನಯ ಇದೆಯಲ್ಲ ಸರ್, ಅದು ಯಾರ ಕೈಲೋ ಕಲಾವಿದ್ರೊಬ್ಬರಿಗೆ ಸರ್ ಅದು. ನಾ ಪಾಠ ಮಾಡ್ತಾಯಿದ್ದೀನಿ, ನಿಮ್ಮ ಅಣ್ಣ ಸತ್ತೋದ್ರು ಅಂತ ಬಂದ್ಬಿಡ್ತು. ರಕ್ತ ಹಂಚ್ಕೊಂಡು ಹುಟ್ಟಿರೋರು, ಕಣ್ಣಲ್ಲಿ ನೀರು ಹಂಗೆ ಹೋಗ್ತಾಯಿದೆ. ಗೌಡನ ಪಾತ್ರ, ಮೀಸೆ ಗೀಸೆ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಕೇಳ್ತಾರೆ, ಯಾಕೆ ಹೋಗ್ಬೇಕು ನಗರ, ಚಾಮರಾಜನಗರದಲ್ಲಿ ಹೆಣ, ನಾನಿರೋದು ಅಥಣಿಲಿ, ಬಿಜಾಪುರ 1000 ಕಿಲೋಮೀಟ್ರ್ ದೂರ. ಇಲ್ಲಿ ಬಿಟ್ಟು ಹೋದರೆ 25 ಜನ ಕಲಾವಿದರಿಗೆ ಜೀವನ ನಿಂತೋಯ್ತದೆ, ಊಟ ತಿಂಡಿ ನಾಟಕದ. ನಾನಿದ್ರೇ ನಾಟಕ ಕಲೆಕ್ಷನು ಇಲ್ಲ. ಇಲ್ಲಿ ಬಿಟ್ಟು ಹೋದರೆ ಅವರು ಆಗ ಫೋನು, ವಿಡಿಯೋ ಕಾಲು ಇಲ್ಲ, ಫೋನು ಇಲ್ಲ, ಏನೂ ಇಲ್ಲ. ಹೆಂಗೆ ಬದುಕಿ ತಡ್ಕೊಂಡಿರ್ಬೇಕು, ಮುಚ್ಚಿ ಮಣ್ಣು ಮಾಡಿಬಿಟ್ಟಿದ್ರು. ಅಷ್ಟರಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಆ ನೋವುಗಳನ್ನೆಲ್ಲ ಮೆಲ್ಕು ಹಾಕ್ಕೊಂಡು ನಾನು ಹೆಜ್ಜೆ ಇಡುವಾಗ ಪ್ರತಿಯೊಂದು ಹೆಜ್ಜೆನ ನೋವಲ್ಲೇ ಹೆಜ್ಜೆ ಇಟ್ಟರು ಅರಿತು ಹೆಜ್ಜೆ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಆದರೂ ನಿಮ್ಮಂಥ ಮಕ್ಕಳು ಯಾರೋ ನನ್ನ ಒಳ್ಳೆತನ ನೋಡಿ ನನ್ನ ಕಷ್ಟ ಸುಖಗಳಿಗೆ, ಅಮ್ಮ ಹೆದರಬೇಡಿ ನಾವಿದ್ದೀವಿ, ಯಾಕಮ್ಮ ನೀವು ಹುಲಿ ಕಣಮ್ಮ ನೀವು ಅಂತಾರೆ. ನೀವು ಜೈಲಲ್ಲಿ ಅವ್ರ ಥರ ಬದುಕಬೇಕಾದವರು, ಜೀವನದಲ್ಲಿ ಆಗುತ್ತಮ್ಮ ಕಷ್ಟ ನೋವು ನಲಿವು, ನೀವು ತಡ್ಕೋಬೇಕಮ್ಮ, ನಾವಿದ್ದೀವಿ ಅಂತ ಧೈರ್ಯ ಹೇಳೋಕ್ಕೆ ನಮ್ಮ ಮಕ್ಕಳು, ನಮ್ಮ ಮನೆ ಮಕ್ಕಳು ಯಾರು ಹೇಳ್ದೇ ಇದ್ರೂ ಹೊರಗಿನವರು ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದರಿಂದ ಬದುಕಿದ್ದೀವಿ. ಸಮಾಜದಲ್ಲಿ ಕಲಾವಿದರು ಜೀವನ ರಾತ್ರಿ ಎಲ್ಲ ಮಹಾರಾಜರು, ಬೆಳಗ್ಗೆ ಎದ್ರೆ ಭಿಕ್ಷಾದೀಪ ಏನೋ ಅಂತಾರೆ ತೆಲುಗುಲಿ, ಮೂಸ್ಪೆಟ್ಟಿನ ಪಾಸ್ಪೋಯ್ ಅಂತ. ಮುಚ್ಚಿ ಕಷ್ಟಪಟ್ಟು ನಾವು ದುಡಿದು ನಾವು ಮಡಗಿರ್ತೀವಿ, ಯಾರಿಗೋ ಕೊಟ್ಬಿಟ್ಟಿರ್ತೀವಿ. ಅದು ನಮಗೆ ಗೊತ್ತಿರಲ್ಲ, ಒಳ್ಳೇದಕ್ಕೆ ಅಂತ ಕೊಟ್ಬಿಟ್ಟಿರ್ತೀವಿ. ಕಷ್ಟ ಬರುತ್ತಲ್ಲ, ಆಗ ಗೊತ್ತಾಗತ್ತೆ ನಮ್ಗೆ ಅದ್ರ ಬೆಲೆ. ಅಯ್ಯೋ ನೈಟು ಆದರೂ ನಾನು ಸೇವ್ ಆಗಿದ್ದೀನಿ, ನಾನು ಯಾರಿಗೂ ತೊಂದರೆ ಕೊಡಲ್ಲ. ನನ್ನ ಜೀವನನ ನಾನು ರೀಡಿಂಗ್ ಮಾಡ್ಕೊಂಡು ಹೋಗೋಷ್ಟು ಕೆಪಾಸಿಟಿ ನನಗಿದೆ. ಸರ್ಕಾರದಿಂದ ನನಗೆ ಮಾಶಾಸನ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ. ನಾನು ತೊಗೋತೀನಿ, ಪ್ರೋಗ್ರಾಮ್ಗಳಿಗೆ ಹೋಗ್ತೀನಿ, ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬರಿಗೆ
ಅಂಥ ಪರಿಸ್ಥಿತಿ ನನಗೇನಾದ್ರು ಭಗವಂತ ಕೊಟ್ಟ ಅಂದರೆ ನಾನು ಇವತ್ತು ನನಗೆ ಲೈಫ್ ಕೊಟ್ಟಿರೋರ್ಗೆ ಹೇಳೋದು ಇಷ್ಟೇ, ನನ್ನ ಕುಟುಂಬ ವರ್ಗದವ್ರಿಗೆ ಮಾಧ್ಯಮದ ಮುಖಾಂತರ ಹೇಳೋದು ಅಷ್ಟೇ. ನಿಮ್ಮ ಕೈಲಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಕೆಟ್ಟದ್ದು ಮಾಡಬೇಡಿ, ಒಬ್ಬರಿಗೆ ಕೆಟ್ಟದ್ದು ಬಯಸ್ಬೇಡಿ, ಹಿಂದೆ ನಿಂತೂ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಅವ್ರವ್ರ ಜೀವನದಲ್ಲಿ ಅವ್ರು ಏನೇನು ಕಷ್ಟ ನೋವು ನಲಿಗಳು ಅನುಭವಿಸಿರ್ತಾರೋ. ಈಗ ರಂಗನಾಯಕಿ ಚಿತ್ರದಲ್ಲಿ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಅನುಮಾನ ಪಟ್ಟು ಬಿಟ್ಟೋಗ್ಬಿಡ್ತಾನೆ ಆರತಿ ಅವ್ರನ್ನ. ಆ ಜೀವನದಲ್ಲಿ ಅವಳು ನಾಟಕ ಕಂಪ್ನಿಯಲ್ಲಿ ಎಷ್ಟು ಕಷ್ಟಪಟ್ಟು ಆ ನಾಟಕ ಕಂಪ್ನಿ ತಂದೆನೂ ಸೋತೋಗ್ಬಿಡ್ತಾನೆ. ಕೊನೆಗೆ ಮಗನೇ ತಾಯಿ ಅಂತ ಗೊತ್ತಿರಲ್ಲ, ಮಗನೇ ಮದುವೆ ಮಾಡ್ಕೊಳಕ್ಕೆ ಬಂದ್ಬಿಡ್ತಾನೆ. ಕಲಾವಿದರಿಗೆ ಏನೆಲ್ಲ ಶಿಕ್ಷೆಗಳು ಭಗವಂತ ಕೊಟ್ಟಿರ್ತಾನೆ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಬಂದಿದ್ದೀನಿ. ಅಂತಹ ಸ್ಥಿತಿ ಬಂತು ಅಂದರೆ ಭಗವಂತ ಕಾಶಿ ವಿಶ್ವನಾಥನ ಸನ್ನಿಧಿಲಿ ನೀ ಕೊಟ್ಟಿದ್ದ ದೇಹ ನೀನೇ ತಗೊಳಪ್ಪ ಅಂತ ಆ ನದಿಗೆ ಹೋಗಿ ಬಿದ್ದುಬಿಡ್ತೀನಿ. ಅವನ ಒಬ್ಬರಿಗೆ ತೊಂದರೆ ಕೊಡೋಲ್ಲ. ಆದರೂ ಅವನು ನನಗೆ ಆರೋಗ್ಯ ಕೊಟ್ಟಿದ್ದಾನೆ. ಕಾಲು ನೋವು ಕೈ ನೋವು ಏನೂ ಇಲ್ಲ, ಮೈ ಕೈ ನೋವು ತಲೆನೋವು ಅದು ಇದು ಅಂದರೆ ಒಂದು ಔಷಧಿ ಹಚ್ಚಲ್ಲ, ಒಂದು ಮಾತ್ರೆ ತಗೊಳ್ಳಲ್ಲ. ನಾರಾಯಣ ಧನ್ವಂತ್ರಿ ನಾರಾಯಣ ಸ್ಮರಣೆ ಮಾಡ್ತೀನಿ. ನೀನಿದೆಯಾ ನೀನೇ ನೋಡು, ಅನಾಥೋ ದೈವ ರಕ್ಷತೋ ರಕ್ಷತಃ ಅಂತ ಪೂಜೆ ಮಾಡುವಾಗಲೂ ನಾನು ಏನು ಬೇಡ್ತೀನಿ ಅಂದರೆ, ಯಾವ ಮನುಷ್ಯ ಒಂದು ಊದುಬತ್ತಿ ಬೆಳಗುವಾಗ ಸರ್ವೇ ಜನೋ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಲಾನಿ ಭವಂತು ಅಂತ ಬೇಡ್ತಾನೋ ಅವನ ಜೊತೆ ಭಗವಂತ ಇರ್ತಾನೆ. ಯಾವನೋ ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿರೋ, ನಾನು ದುಡಿಮೆ ನಾ ಬದುಕಬೇಕು, ನಾ ಚೆನ್ನಾಗಿರ್ಬೇಕು ಅಂತಾನೆ ಅವನ ಹತ್ರ ಭಗವಂತ. ಅಮ್ಮ, ಈಗ ಎಷ್ಟನೇ ವರ್ಷಕ್ಕೆ ನಿಮಗೆ ಎರಡನೇ ಮದುವೆ ಆಯಿತು? ನನಗೆ ಯಾವಾಗ ಒಂದು 22 ಅಲ್ಲ, ಎರಡನೇ ಮದುವೆ ಈ ನಮ್ಮ ಮನೆಯವ್ರು ತೀರ್ಕೊಂಡು ಒಂದು ಈಗ ಒಂದು 3-4 ಇಯರ್ಸ್ ಆಯಿತು. 3-4 ಇಯರ್ಸ್ ಅಂದರೆ ಇವಾಗ ಒಂದು 50, ಇವಾಗ ಎಷ್ಟು 61 ವರ್ಷನಾ? 60 66 ಮಾರ್ಚ್ 12. 66 ಮಾರ್ಚ್ 12 ಮೊನ್ನೆ ಬರ್ತಡೇ. ನಾನು ಬ್ಲೈಂಡು ಅನಾಥ ಮಕ್ಕಳ ಆಶ್ರಮದಲ್ಲಿ ಒಂದು 50 ಜನಕ್ಕೆ ಊಟ ಎಲ್ಲ ಮಾಡಿಸಿ, ಅವ್ರಿಗೆ ಇದೇ ಇಲ್ಲ ಮೈಂಡ್ ಮೆಮೊರಿ. ಅವರು ನಾನು ಹೋಗಿ ಅಲ್ಲಿ ಮಾತಾಡ್ತಾ ಇದು ನೋಡಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಅವ್ರ ಎಂಟರ್ಟೈನ್ಮೆಂಟ್ ಏನೇನಿದೆ ಮಾಡ್ಸೋಣ ಬುದ್ಧಿಮಾಂದಿರು ಅವ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಮೈಸೂರಲ್ಲಿ ಆಚರಿಸ್ಕೊಂಡೆ. ಖುಷಿ ಅನಿಸ್ತು ಅಂಥವ್ರ ಜೊತೆ ನಾನು ಹೋಗಿ ಮಿಂಗಲ್ ಆಡಲಿಲ್ಲ. ಓಕೆ ಅಮ್ಮ, ಈಗ ಈ ಒಂದು 55 ವರ್ಷಕ್ಕೆ ಅನ್ಕೊಳ್ಳೋಣ, ಇಲ್ಲ ಅಂತಂದ್ರೆ 58 ವರ್ಷಕ್ಕೆ ಅನ್ಕೊಳ್ಳೋಣ ಮದುವೆ ಆಗಿರೋದು, ಎರಡನೇ ಮದುವೆ ಅಂತ. ಯಾಕೆಂತಂದ್ರೆ ಈಗ ಏನಂತಂದ್ರೆ ವಯಸ್ಸಲ್ಲಿ ಇದ್ದಾಗ್ಲೂ ಎರಡನೇ ಮದುವೆ ಆಗ್ತಾರೆ ಅಂತಂದಾಗ ಆಡ್ಕೊಳ್ಳುವಂಥವ್ರು, ಓ ಈ ಗಂಡ ಸತ್ತೋಗಿದ್ 3 ದಿನಕ್ಕೆ ಮದುವೆ ಆಗಿದ್ರು ಹಂಗೆ ಹಿಂಗೆ ಅಂತಾರೆ. ವಯಸ್ಸಿದ್ರು ಕೂಡ ಅವ್ರಿಗೂ ಒಂದು ಲೈಫ್ ಇರುತ್ತೆ ಗಂಡ ಸತ್ತ ಮೇಲೂ ಅನ್ನುವಂಥದ್ದು ಯಾರೂ ಥಿಂಕ್ ಮಾಡಲ್ಲ. ಸೊ ನಿಮ್ಮ ಈ ಏಜಲ್ಲಿ ನೀವು ಮದುವೆ ಆದಾಗ, ಎರಡನೇ ಮದುವೆ ಆದಾಗ ನಿಮ್ಗೆ ಏನೆಲ್ಲ ಟೀಕೆಗಳು ವ್ಯಕ್ತವಾಯಿತು? ಏನೆಲ್ಲ ಒಂದು ಸಂಬಂಧಿಕರೇ ಮಾತಾಡೋದೇ ಬಿಟ್ಬಿಟ್ರಲ್ಲ. ಅಕ್ಕ ತಂಗಿರು ಬರಲ್ಲ, ಮಗ ಸಾಕದ ಮಗ ಬರಲ್ಲ, ಅಣ್ಣ ಮಾತಾಡ್ಸಲ್ಲ, ಯಾರೂ ಬರಲ್ಲ. ಆಮೇಲೆ ನಾನು ನೇರವಾದಿ ಲೋಕವಿರೋಧಿ ಅಂತೆ. ನೇರವಾಗಿ ಮಾತಾಡೋವನ್ನ ಲೋಕ ವಿರೋಧಿಸುತ್ತೆ. ಜನರ ನಿಂದನೆ ಅಪವಾದಗಳನ್ನು ಗೆದ್ದು ನಿಲ್ಲುವವನೇ ಒಬ್ಬ ಸರ್ವಜ್ಞ, ಒಬ್ಬ ಮೂರ್ತಿ ಆಗೋದು. ಈಗ ಒಂದು ಶಿಲೆಗೆ ಆಗ್ಬೇಕಾದ್ರೆ ಕಲ್ಲು ಹೊಡೆದು ಶಿಲೆ ಮಾಡ್ತಾರೆ. ಈಗ ಹೊಡೀರಿ ನೀವು ಕಲ್ತಾನೆ, ನಾನು ಶಿಲೆ ಹಾಕ್ತೀನಿ, ನೀವು ಯಾರು ಏನೇ ಅಂದ್ರೂ ಒಂದು ಶಿಲೆ ಆದಂಗೆ ಅದು. ನನಗೆ ಸ್ಫೂರ್ತಿ. ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಈಗ ನಾನು ನಾಳೆ ಕೈಕಾಲು ಬಿದ್ದಾಗ ಮನೇಲಿ ಮಲ್ಕೋತೀನಿ, ನಂಗೆ ಯಾರು ತಂದಾಕ್ತಾರೆ? ಯಾರು ಇಲ್ಲ. ನನ್ನ ಯಾರು ನೋಡ್ತಾರೆ? ನನ್ನ ನೋಡೋಕ್ಕೆ, ನನ್ನ ಪ್ರೀತಿಸೋಕ್ಕೆ ಅಂತ ಒಂದು ಜೀವ ಬೇಕಲ್ಲ, ಒಬ್ರು ಬೇಕು. ಒಂದು ಹೆಣ್ಣು ಅಂದಾಗ, ಸಮಾಜದಲ್ಲಿ ಬದುಕ್ತಿದ್ದೀನಿ ಅಂದಾಗ ಸಮಾಜಕ್ಕೆ ಹೆದರಲ್ಲ ನಾನು. ಆದರೆ ಸಮಾಜದಲ್ಲಿ ಬದುಕೋ ರೀತಿಯಲ್ಲಿ ಸಮಾಜದ ಜನತೆ ಮುಂದೆ ಅಮ್ಮ ಈ ಥರ ಒಳ್ಳೆಯವರು ಅನ್ನೋ ರೀತಿ ಬದುಕಬೇಕು ಅನ್ನೋ ಆಸೆ ವಿನಃ ಹಣಕ್ಕೋಸ್ಕರ ಹೆಂಗಾರು ಬದುಕ್ತಾರೆ, ಹೆಂಗಾರು ಮಾಡ್ತಾರೆ, ಮುಂದೆ ಒಂದು ಮಾತಾಡೋದು ಅದನ್ನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಆ ಕೆಲಸ ಮಾಡೋದೂ ಇಲ್ಲ. ನಾನು 100 ಜನದ ಎದುರಿಗೂ ಹೇಳ್ತೀನಿ, ಭಯ ಇಲ್ಲ ನನಗೆ. ಆದರೆ ನಾನು ಭಗವಂತನ ಮೆಚ್ಚಂಗೆ ನಾನು ಕೆಲಸ ಮಾಡೋದು. ಈಗ ಗಂಡನ ಪ್ರೀತಿಗೆ, ಗಂಡ ಕೊಡ್ತಿದ್ದಂಥ ಮಮತೆ ಮತ್ತು ವಾತ್ಸಲ್ಯಕ್ಕೆ ಎಷ್ಟು ನೀವು ಮನ್ಸೋತಿದ್ರಿ ಅನ್ನುವಂಥದ್ದು ನಿಮ್ಮ ಪದಗಳ ಮೂಲಕ ಅಥವಾ ನೀವು ಹೇಳ್ತಿರುವಂಥ ಮಾತುಗಳ ಮೂಲಕನೇ ಗೊತ್ತಾಗ್ತಾ ಇದೆ. ಬಿಕಾಸ್ ಯಾಕೆಂತಂದ್ರೆ ಮೊದಲೆಲ್ಲನೂ ಕೂಡ ಗಂಡನಿಗೆ ಎಷ್ಟು ಪ್ರೀತಿ ಗೌರವ ಕೊಡ್ತಿದ್ರು ಅನ್ನೋಂಥದ್ದಾಗೆ ಇದೆ. ಸೊ ಈಗಲೂ ಮರೆಯೋಕ್ಕಾಗಲ್ಲ ಸರ್. ಆಮೇಲೆ ಏನೇ ಅನ್ನಿ ಜೀವನದಲ್ಲಿ ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ. ನನ್ನ ತಂದೆ ನನಗೆ ಮದುವೆ ಮಾಡಲ್ಲ ಅಂದ್ಬಿಟ್ರು, ಮನೆಯಿಂದ ಹೊರಗೆ ಹಾಕಿದ್ರು ನಿಮ್ಮನ್ನ. ಮುಸ್ಲಿಂ ಅವ್ರ ಅಕ್ಕನ ತೊಂದರೆ ಆಗುತ್ತೆ ಅಂತ ತುಂಬ ಗಲಾಟೆ ಮಾಡಿಬಿಟ್ರು. ನನ್ನ ರಂಜಾನ್ ಹಬ್ಬ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು.
ನಮ್ಮಣ್ಣ ಒಟ್ಟಾಗಿ ಸತ್ತೋಗೋಣ ಬಾರ ಇಬ್ಬರು ಅಪ್ಪ ಮಾರಲ್ಲ ಅಂದ್ರೆ ಅಂದ್ಬಿಟ್ಟು ಸುವರ್ಣಾವತಿ ಡ್ಯಾಮು ಅಲ್ಲಿಗೆ ಬೀಳಕ್ಕೆ ಹೋಗ್ತಾ ಇದ್ವಿ ಇಬ್ಬರು. ಅದೇ ಬಸ್ಸಿಂದ ನನ್ನ ಸೋದ್ರ ಮಾವ ಕೆಳಗಡೆ ಇಳಿದ್ರು. ಏನೇ ಒಳ್ಳೆ ಇಷ್ಟೊತ್ತಲ್ಲಿ ಎಲ್ಲೇ ಕರ್ಕೊಂಡೋಗಿದ್ಯಾ ಬರೇ ಮನೆಗೆ ಅಂದರು. ಅಲ್ಲೋದೆ ನಮ್ಮ ಅತ್ತೆ ನಾಟಕದವಳು ಶೂಟಿಂಗ್ ನೋಡೋ ಕರ್ಕೊಂಬಂದಿದ್ಯಾ ಅವಳೇ ಮಾಡ್ಕೊಂಡಿರೋ ನಾ ಮನೇಲೆಲ್ಲ ಹೋಯ್ತೀನಿ ಅಂತ ಮಗಳಾಟಿ ಸ್ಟಾರ್ಟ್ ಮಾಡಿದ್ರು. ಎಷ್ಟು ನೋವು ಅನ್ಭವಿಸಿದ್ದೀನಿ ಸರ್ ನಾನು. ಆಮೇಲೆ 1:30-2 ಗಂಟೆ ರಾತ್ರಿ ಮುಸ್ಲಿಮ್ಸ್ ಅವರು ರಂಜಾನ್ ಉಪವಾಸ ಮಾಡ್ತಾರಲ್ಲ ಹಬ್ಬ, ನಮ್ಮ ಅಣ್ಣಂಗೆ ತುಂಬ ಕ್ಲೋಸು ಅವರು. ಯಾವ ಜನದಲ್ಲಿ ಅವ್ರ ಮನೇಲಿ ನಾವು ಹುಟ್ಟಿದ್ನೋ ಆ ಟೈಮಲ್ಲಿ ಅವರು ಅವ್ರ ಹೆಸರು ನಾಜಿಮ್ ಭಯ್ಯ ಅಂತ ಕೋಳಿ ಫಾರ್ಮ್ ಎಲ್ಲ ಇಟ್ಟಿದ್ರು. ಅವ್ರ ಮನೇಲಿ ನಾನು ಇರಿಸ್ಕೊಂಡು ಅವರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಟೀ ಕೊಡೋರು, ಒಂದು ಬ್ರೆಡ್ ಕೊಡೋರು. ಅವರೆಲ್ಲ ನಾನ್ ವೆಜ್ ತಿನ್ನೋರು, ನಾವು ತಿಂತಿರಲಿಲ್ಲ ಒಂದೇ ಊರಲ್ಲಿ. ಎಲ್ಲ ಅವ್ರ ಮನೇಲೇ ಇದ್ದೆ ಒಂದು 15 ದಿವಸ ರಂಜಾನ್ ಹಬ್ಬ ಮುಗಿದ್ಮೇಲೆ ಅವರೇ ಜೀಪು ತಾಳಿ ಎಲ್ಲ ರವಿಶಂಕರ್ ಅವ್ರು ಕರೆಸಿ ಮದುವೆಗೆಲ್ಲ ಫುಲ್ಲು ಮುಸ್ಲಿಮ್ಸ್ ಅವರೇ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅವ್ರನ್ನೆಲ್ಲ ನಾವು ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ ಸರ್. ಯಾಕೇನೆ ಈ ಜಾತಿಗಳು ಅದು ಇದು ಅಂತಾರೆ, ಎಲ್ಲಿದೆ ಸರ್ ಜಾತಿ? ಸತ್ತಾಗ ಎಲ್ಲ ಜಾತಿಯವ್ರನ್ನೂ ಇಲ್ಲೇ ಹಾಕೋದು. ಅವನು ಆ ಜಾತಿ ಇವನು ಈ ಜಾತಿ ಅಂತ ಯಾರಾದರೂ ಬೇರೆ ಕಡೆ ಹಾಕ್ತಾರೆ. ಈಗ ಮಹಾರಾಜರು ಸತ್ರು ಇಲ್ಲೇ ಹಾಕ್ಬೇಕು, ನಾವು ಸತ್ರು ಇಲ್ಲೇ ಹಾಕ್ಬೇಕು, ಒಂದೇ ಭೂಮಿ. ನಾವು ಹೆಲಿಕಾಪ್ಟರ್ ತೊಗೊಂಡೋಗಿ ಹಾಕ್ತಾರ. ಅದಕ್ಕೆ ಅರ್ಥಕೊಂಡು ಜೀವನ ಮಾಡಬೇಕು ಅಂತ ನಾನು ಎಲ್ಲರ ಮನೇಲೂ ತಿಂತೀನಿ, ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲರನ್ನೂ ಪೂಜಿಸ್ತೀನಿ. ದರ್ಶನ್ ಅವರೊಟ್ಟಿಗೆ ಎಷ್ಟು ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ರಮ್ಮ? ಒಂದು 3 ಫಿಲಮ್ ಮಾಡಿದೆ ಸರ್. 3 ಸಿನಿಮಾ. ಹೆಂಗಿರ್ತಿದ್ರು ಸೆಟ್ಟಲ್ಲೆಲ್ಲ? ಒಳ್ಳೆ ಮನುಷ್ಯ ಸರ್ ಅವರು. ಅದಕ್ಕಿಂತ ಮೊದಲು ಅವ್ರ ಕತೆ ಹೆಂಗಿತ್ತು ಅಂದರೆ, ನಾನು ಅಂಬಿಕಾ ಅಂತ ಒಂದು ಧಾರಾವಾಹಿ ಮಾಡ್ತಾಯಿದ್ದೆ, ಎಸ್ ನಾರಾಯಣ ಅವ್ರದ್ದು. ನಾನು ಜೀಜುಬಾಯಿ ಪಾಠ ಮಾಡ್ತಾಯಿದ್ದೆ. ಜೀಜುಬಾಯಿ ಅಂತ ಎಲ್ಲೋದ್ರೂ ನನ್ನ ಜನ ಜೂಜುಬಾಯಿ ಬಂದವರು ಅನ್ನೋರು ಜೀಜುಬಾಯಿ ಅಂತಿರಲಿಲ್ಲ. ಆ ಪಾತ್ರ ನನಗೆ ಒಳ್ಳೆ ಹೆಸರು ತಂದು ಕೊಡ್ತು ಆ ಟೈಮಲ್ಲಿ. ಆಗ ಇವರು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಸೀರಿಯಲ್ಗೆ, ದರ್ಶನ್ ಅವರು. ಆ ಸೀರಿಯಲ್ಗೆ ಆಗ ಸುಮಾರು ವರ್ಷದಿಂದ ಕೇಳಿಬೇಕಾದ್ರೆ ಯಾರು ಹೇಳ್ತಾರೆ, ಸಣ್ಣಗೆ ಬಾತುಕೋಳಿ ಇದ್ದಂಗೆ ಇದ್ರು, ಇಲ್ಲಿ ಲೈಟ್ ಬಿಡೋದು ಇದೆಲ್ಲ ಮಾಡೋರು. ಅದೇ ಬಾತುಕೋಳಿ ಮನೆ ಸರಿಯಾಗಿ ಮಾಡೋ, ನಾನು ಸ್ವಲ್ಪ ಬಜ್ಜಾರಿ ಎಲ್ಲರೂ ರೇಗಿಸೋದು ಮಾಡ್ತಿದ್ದೆ. ಸರಿಯಾಗಿ ಮಾಡೋ ಅಂತಾರೆ, ಅಮ್ಮ ಹಿಂಗಂತಾರೆ ಹಂಗಂತಾರೆ ಅನ್ನೋರು ಅವ್ರ ಅಮ್ಮನಿಗೆ. ನಿಮ್ಮ ಹತ್ರ ಬಂದ ಆಮೇಲೆ ಅವ್ರ ತಂದೆ ಜೊತೆ ಪಾಠ ಮಾಡ್ತಿದ್ದೆ ನಾಟಕದಲ್ಲಿ ನಾನು. ತುಗುದೀಪ ಶ್ರೀನಿವಾಸ್ ಅವ್ರ ಹತ್ರ ಛತ್ರಪತಿ ಶಿವಾಜಿ ಐತಿಹಾಸಿಕ ನಾಟಕಗಳಲ್ಲಿ ಅವರು ಪಾತ್ರ ಮಾಡೋರು. ಅವ್ರ ಜೊತೆಲ್ಲ ಪಾಠ ಮಾಡ್ತಾಯಿದ್ದೆ ಆ ಕಾಲದಲ್ಲಿ. ಚಿಕ್ಕವಳು, ಚೆನ್ನಾಗಿದ್ದೆ. ಎಲ್ಲರೂ ವಾಣಿಶ್ರೀ ತೆಲುಗು ವಾಣಿಶ್ರೀ ಅನ್ನೋರು ನನಗೆ, ಜೂನಿಯರ್ ವಾಣಿಶ್ರೀ ಅನ್ನೋರು ಹಂಗೆ ಕಾಣ್ತಾಯಿದ್ದೆ. ಆಗ ಆ ಥರ ಒಳ್ಳೆ ಹೆಸರು ಬರ್ತಾಯಿತ್ತು ಅವ್ರ ಜೊತೆ. ಅವ್ರ ತಾಯಿ ಅವರೆಲ್ಲ ನಮ್ಗೆ ಮೈಸೂರು ಅಲ್ವೇ, ನಮ್ಮದು ಚಾಮರಾಜನಗರನೇ. ಎಲ್ಲ ಮೈಸೂರು ಲೋಕೇಶ್ ಅವರು, ರಾಜಾನಂದ್ ಅವರು, ಮೈಸೂರಲ್ಲಿ ಯಾರಿದ್ದಾರೆ ಕಲಾವಿದರು ಎಲ್ಲರ ಜೊತೆನೂ ನಾನು ಪಾಠ ಮಾಡಿದ್ದೀನಿ. ಹಂಗೆ ಆವಾಗಿಂದ ಪರಿಚಯ ಆದರು. ನಾನು ಅರ್ಜುನ ಪಿಕ್ಚರಲ್ಲಿ ನನ್ನ ಗಂಡನಿಗೆ ಮಾರ್ಕ್ ಇರುತ್ತೆ ಕುಂಡಿಲಿ, ಆ ಮಾರ್ಕ್ ಇರೋನೇ ನಿನ್ನ ಗಂಡ ಅಂತ ಜ್ಯೋತಿಷ್ದವನು ಹೇಳ್ಬಿಟ್ಟಿರ್ತಾನೆ, ಶೀಲ್ ಇರುತ್ತೆ ಅಂತ. ಅದಕ್ಕೋಕಿಲ್ಲ ಅದರಲ್ಲಿ ಅವ್ರ ಮಿಸ್ಸಸ್ ಕ್ಯಾರೆಕ್ಟ್ರು. ಆಗ ದರ್ಶನ್ ಅವ್ರದ್ದು ನಾನು ಇಷ್ಟಪಟ್ಟಿದ್ದ ಒಂದು ಗುಣ ಏನಂದರೆ, ಅವರಲ್ಲಿ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಸ್ವಭಾವ. ಅಂಬರೀಷಣ್ಣ ಹೆಂಗಿದ್ರು ಆ ಥರ ವ್ಯಕ್ತಿತ್ವ ಕಾಪಾಡ್ಕೊಂಬಂದಿದ್ರು. ಈಗ ನೋಡಿ, ಹಿಂಗೆ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ ಮಾಧ್ಯಮದ ಮುಂದೆ. ಹರಿಶ್ಚಂದ್ರನ್ನೇ ಕಾಡಕ್ಕೆ ಇದು ಮಸಣ ಕಾಯಕ್ಕೆ ಕಳಿಸ್ತು, ಶ್ರೀರಾಮನ ವನವಾಸಕ್ಕೆ ಕಳಿಸಿದ್ರು. ಸೀತಾಮಾತೆ ತಾನು ರಾಮನಿಗೆ 2 ಲವಾಕುಶ ಮಕ್ಕಳನ್ನೂ ಕೊಟ್ಟು ಅಪವಾದ ಕೊಟ್ಟರು. ರಾವಣನ ಹತ್ರ ಹೋಗಿದ್ರು, ಏನಾಯ್ತು ಅಂತ ತಾಯಿನೇ ಅಗ್ನಿ ಪರೀಕ್ಷೆ ಮಾಡಿದ್ರು. ರಾಮ ಅಗ್ನಿ ಪರೀಕ್ಷೆ ಮಾಡಿದ ತಕ್ಷಣ ತಾಯಿ ಏನಂದ್ಲು, ನಾ ಇರಲ್ಲ, ನನ್ನ ಮೇಲೆ ಇಷ್ಟಾದ ಮೇಲೆ ನಾನು ಜನ್ಮ ಕೊಟ್ಟವಳು ನನ್ನ ತಾಯಿ ಭೂತಾಯಿ, ನಾ ಭೂತಾಯಿ ಒಡಲಲ್ಲೇ ಅವಳು ಹೊಟ್ಟೆಗೆ ಹುಟ್ಟೈತೀನಿ ಅಂತ ಓದ್ಲು. ಹಂಸ ಪಕ್ಷಿ ಗೋಡೆ ಮೇಲೆ ಇದ್ದಿದ್ದು ವಿಕ್ರಮಾದಿತ್ಯನ ಮಹಾರಾಜನಿಗೆ ಮುತ್ತಿನಾರ ಕದ್ದು ನುಂಗ್ಬಿಟ್ಟು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ, ಅವನ ಕಾಲನ್ನ ಕಡಿಸ್ಬಿಟ್ರು ಮಹಾತ್ಮ. ಅಂತಂಥವರೆಲ್ಲ ನೋವು ಅನ್ಭವಿಸಿದ್ದಾರೆ. ಇದು ಯಾವ ಟೈಮ್ ಸರ್? ಬ್ಯಾಡ್ ಟೈಮ್ ಅವ್ರದ್ದು. ಬ್ಯಾಡ್ ಟೈಮಲ್ಲಿ ಭಗವಂತ ಶಿಕ್ಷೆ ಕೊಟ್ಟಿದ್ದಾನೆ. ಅವರೆಲ್ಲ ಅಷ್ಟಷ್ಟು ವನವಾಸ ಅನುಭವಿಸವ್ರೆ. ಇವ್ರಿಗೇನೋ ಬ್ಯಾಡ್ ಟೈಮ್ ಬಂದಿತ್ತು, ಅನುಭವಿಸ್ಬೇಕು, ಭಗವಂತ ಕೊಟ್ಬಿಟ್ಟವನೆ. ಆದರೆ ಕಲಾವಿದ್ರಲ್ವ, ಈಗ ಕನ್ನಡಿಲಿ ನಮ್ಮ ಮುಖ ನಾವೇ ನೋಡ್ಕೊಳ್ಳೋದು, ಬೇರೆಯವ್ರ ಮುಖ ನೋಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಾವಿದನಿಗೆ ಹಂಗಾಯ್ತು ಅಂದಾಗ, ಈಗ ತಾಯಿಯ ಏಜಲ್ಲಿರೋರು ಮಕ್ಳಿಗೆ ಹಂಗಾದಾಗ ನೋವು ಪಡ್ತಾರೆ. ಮಕ್ಕಳು ತೊಡೆ ಮೇಲೆ ಕಕ್ಕ ಮಾಡ್ತೇವೆ, ಯಾವ ತಾಯಿನೂ ತೊಡೆ ಕುಯ್ಕೊಳ್ಳಲ್ಲ, ಈ ನನ್ನ ಮಗ ಕಕ್ಕ ಮಾಡೋಣ ಅಂದ್ಬಿಟ್ಟು. ಆ ಥರ ವ್ಯಕ್ತಿತ್ವ ಇದ್ದವ್ರು ಸರ್. ಇವೆಲ್ಲ ಭಗವಂತ ಆಡಿಸ್ತಾ ಇರೋದು ಸರ್ ಪಾಪ.
ಅವರೇ ಹಂಗೆ ಹೋಗ್ಬೇಕು ಅನ್ನೋದೇನಿತ್ತು, ಹಂಗೆ ಮಾಡ್ಬೇಕು ಅನ್ನೋದು ಏನೂ ಇರಲಿಲ್ಲ ಸರ್. ಅವನ ಆಡಿಸ್ತಾವನೆ, ಆಡ್ತಾ ಇದ್ದಾರೆ ಅಷ್ಟೇ. ಒಳ್ಳೆ ಮನುಷ್ಯ. ನಾವು ಕಂಡಂಗೆ, ನಾವು ಜೊತೆಲಿ ಒಡನಾಟದಲ್ಲಿ ಹೋದಂಗೆ, ನಾವು ಒಬ್ಬ ಕಲಾವಿದ್ರ ಬಗ್ಗೆ ಮಾತಾಡಬೇಕಾದ್ರೂ ನಮಗೂ ಆ ಯೋಗ್ಯತೆ ಇರಬೇಕು ಅಂಥ ವ್ಯಕ್ತಿತ್ವ ಇದ್ದರು. ಬ್ಯಾಡ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನರಿಗೆ ಈಗಿನ ಕಾಲದಲ್ಲಿ ವಿಜಯಲಕ್ಷ್ಮಿ ಅವ್ರ ಸ್ಫೂರ್ತಿ ಆಗ್ತಾರೆ. ಗಂಡನ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಾನು ಏನಕ್ಕೆ ಆಗ್ಲೇ ಕೇಳಿದೆ ಅಂತಂದ್ರೆ, ಗಂಡ ಆಗಿರ್ಬೋದು, ಅವರ ಗೌರವ. ಅದೇ ಸರ್, ಅವ್ರಿಗೆ ಇವತ್ತು ಅವ್ರು ಮಾಡ್ತಿರೋ ಪೂಜೆ ಪುನಸ್ಕಾರ ಅದಕ್ಕೆ ಹೇಳೋದು ಸರ್. ಹಿರಿಯರು ಆ ಕಾಲದಲ್ಲಿ ಹೇಳ್ತಾಯಿದ್ರು, ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಇರೋ ತನಕ. ಕಟ್ಕೊಂಡವನು ಕೊನೆ ತನಕ, ಇಟ್ಕೊಂಡವನು ಇರೋ ತನಕ ಅಂತ. ಜೀವನದಲ್ಲಿ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅಷ್ಟೇ ಲೈಫು ಸರ್. ಏನಿಲ್ಲ, ಸುಮ್ಮನೆ ಒದ್ದಾಡ್ತೀವಿ. ಆಸ್ತಿ ಮಾಡಿದೆ, ಆ ಕಾರ್ ತಗೊಂಡೆ, ನಾನು ಈ ಕಾರ್ ತಗೊಂಡೆ, ನನ್ನ ಕಾರ್ 5 ಕೋಟಿ, ನನ್ನ ಬಂಗ್ಲೆ 30 ಕೋಟಿ, ನಾನು ಎಷ್ಟು ಚಿನ್ನ, ಏನೂ ತಗೊಂಡೋಗಲ್ಲ. ಸುಮ್ಮನೆ ಸಾಯ್ತೀವಿ. ಏನಾದರೆ ಸಮಾಜದಲ್ಲಿ ಬದುಕಬೇಕಲ್ಲ, ಗೌರವವಾಗಿ ಐಪೈ ಜೀವನ ಮಾಡಬೇಕು, ಸೆಲೆಬ್ರಿಟಿಗಳಾಗಿ ಬದುಕಬೇಕು ಅಂತಾರೆ. 1000 ಕೋಟಿ ಇಟ್ಟಿರ್ತಾರೆ, ಅವನೇ ಹೊಂಡಾಗಿರ್ತಾನೆ. ಅವ್ನಿಗೆ ಅನ್ನ ತಿನ್ನೋ ಯೋಗನೇ ಇರಲ್ಲ, ಶುಗರು BP ಬಂದಿರುತ್ತೆ. ಏನು ತೊಗೊಂಡೋಗ್ತಾರೆ? ಏನೂ ಇಲ್ಲ ಸರ್. ನಾವೇನು ಸಮಾಜಕ್ಕೆ ಕೊಡುಗೆ ಕೊಡ್ತೀವೋ, ಸಮಾಜದಲ್ಲಿ ನಾವೇನು ಒಳ್ಳೆ ಕೆಲಸ ಮಾಡ್ತೀವೋ ಅಷ್ಟೇ ಜೀವನ. ಅದ್ರ ಮಧ್ಯೆ ನಾನು ಪೌರಾಣಿಕ ನಾಟಕಗಳಲ್ಲಿ ಗಂಡು ಪಾತ್ರ ಮಾಡೋದಕ್ಕೆ ನನಗೆ ಒಳ್ಳೊಳ್ಳೆ ಅವಕಾಶ ಬಂತು. ಖ್ಯಾತ ಚಲನಚಿತ್ರ ನಟ ವಜ್ರಮುನಿಯವರ ಆಶೀರ್ವಾದದಿಂದ ಬಂದೆ. ವಜ್ರಪ್ಪ ಅಂತ ಮಾಸ್ಟ್ರು, ವಜ್ರಪ್ಪನವ್ರಿಗೆ ವಜ್ರಮುನಿ ಅವರು ಒಂದು ಮಾತು ಹೇಳಿದ್ರು, ಈ ಅಮ್ಮ ಹೈಟ್ ಅವಳೆ, ಚೆನ್ನಾಗವಳೆ, ರಾವಣನ ಪಾಠ ಯಾಕೆ ಮಾಡಿಸ್ಬಾರ್ದು ಅಂದರು. ಅಲ್ಲೊಬ್ಬರು ರಾವಣನ ಪಾತ್ರ ಮಾಡೋನು ಅಲ್ಲೇ ಕೂತಿದ್ದ, ಸರ್ವೆ ಗಂಗಾಧರ್ ಅಂತೇಳಿ ಅವ್ರ ಹೆಸರು. ಬೊಡಾಯ ಹೆಂಗ್ಸೆ ಅವೇನು ಕಿಸಿತಾಳೆ, ಸೊಂಟ ಅಲ್ಲಾಡ್ಸ್ಕೊಬತ್ತಾಳೆ, ಅವ ಗಂಡ್ಸ್ ನಡಿಗೆ ಬರ್ತದ ರಾವಣನ ಪಾತ್ರಕ್ಕೆ ಅಂದ್ಬಿಟ್ಟ. ನನ್ನ ಕಿವಿಗೆ ಬಿದ್ದುಬಿಡ್ತು ಆ ಮಾತು. ನಾನೊಂದು ಕೆಟ್ಟ ಸ್ವಭಾವ ಏನಿತ್ತು ಅಂದರೆ, ಏನೇ ಬಂದರೂ ಚಾಲೆಂಜ್ ತಗೋತಿದ್ದೆ ನಾನು. ನೀವು ಏನಾದ್ರು ತಿಳ್ಕೊಳ್ಳಿ, ಪಿಕ್ಚರ್ ನೋಡ್ತಾ ಇದ್ದಿದ್ದು ಪೌರಾಣಿಕ NT ರಾಮರಾವ್ ಅವ್ರದ್ದು, ರಾಜ್ಕುಮಾರ್ ಅವರು, ತಮಿಳು ನಡಿಗರ ತಿಲಕನ್, ಶಿವಾಜಿ ಗಣೇಶನ್. ನನ್ನ ಮನೇಲಿ ನೀವು ಯಾವುದೇ ನೋಡಿದ್ರು ಕ್ಯಾಸೆಟ್ಟು ಭಕ್ತಿ ಚಿತ್ರಗಳು ಬರ್ತಿತ್ತಲ್ಲ ಆಗಿನ ಕಾಲದ್ದು, ಅದನ್ನೇ ಹಾಕಿ ನೋಡ್ತಾ ಇದ್ದೆ ಪಾತ್ರಗಳನ್ನ. NT ರಾಮರಾವ್ ಅವರು ಅರ್ಜುನ, ಒಂದೇ ಪಿಕ್ಚರಲ್ಲಿ 4 ಪಾರ್ಟ್ ಮಾಡಿದ್ರು NT ರಾಮರಾವ್ ಅವರು ತೆಲುಗುಲಿ. ಆ ಪಾತ್ರಗಳು ನೋಡೋದು. ಇನ್ನು ಆಮೇಲೆ SV ರಂಗರಾವ್, ನಮ್ಮ ರವಿ ಕಿರಣ್ ಅವ್ರ ತಾತ, ಹೌದೌದೌದು, ಅವ್ರು ವಿವಾಹ ಭೋಜನವಿದು ಮಾಡ್ತಿದ್ರು ನೋಡಿ, ಆ ಥರ ಇದನ್ನು ಆ್ಯಕ್ಟಿಂಗ್ಗಳು ಮಾಡ್ತಿದ್ದೆ. ಒಂದು ಡೈಲಾಗ್ ಕೊಟ್ಟರು ಇಷ್ಟುದ್ದ. ವಜ್ರಮುನಿಯವರಂದರು, ಮಾಡ್ತಾಳೆ ಅಮ್ಮ ಬಿಡ್ರಿ ಅಂದರು. ನಾನು ಬಾತ್ರೂಮ್ ಹೋಗಿ ಕೂತ್ಕೊಂಡ್ರು ಡೈಲಾಗ್ ಹೇಳೋದು, ಹೊರಗಡೆ ಬಂದು ಕೂತ್ಕೊಂಡು ಅದು ಅಷ್ಟುದ್ದ ಇದೆ ಡೈಲಾಗು. ಅದು ವೇರಿಯೇಷನ್ಸ್ ಬೇಕು, ಡೈಲಾಗ್ ಡೆಲಿವರಿ, ಪ್ರೊನೌನ್ಸಿಯೇಷನ್ನು ಎಲ್ಲ. ಸುಮ್ಮನೆ ಈಗ ನೀವು ಒಬ್ರಿಗೆ ಡೈಲಾಗ್ ಕೊಟ್ಟರೆ ಏನು ಮಾಡ್ತಾರೆ, ಸಾದಾ ದೋಸೆ ಥರ ಹಂಗೆ ಹೇಳ್ಬಿಡ್ತಾರೆ. ಅವ್ರು ನನ್ನ ಹೇಳೋರು ಮಸಾಲೆ ದೋಸೆಗಳು ಮಾಡ್ತಾಳೆ ಕೊಡಿ ಅಂತ. ನಾ ಬಂದೆ ಹೇಳಮ್ಮ ಡೈಲಾಗ್ ಒಪ್ಸಿ ಅಂದರು. ಅದು ಹೇಗಿತ್ತು ಡೈಲಾಗ್ ಅಂದರೆ, ಅಂತರಾಳದಲ್ಲಿ ಅದೇನು ಅತೃಪ್ತಿ, ಅದೆಂಥದ್ದು ಶಾಂತಿ, ಅದ್ಯಾವುದು ಅನಪೇಕ್ಷಿತ ಅಧೈರ್ಯ, ಈ 8 ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆ, ಆ ಥರ ಉದ್ದ ಇತ್ತು. ನಾನು ಬಂದೆ, ಎಲ್ಲ ಕೂತಿದ್ರು, ಡೈಲಾಗ್ ಹೇಳಿ ಅಂದರು. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದ್ಯಾವುದೋ ಅನಪೇಕ್ಷಿತ ಧೈರ್ಯ, ಈ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ತನ್ನ ವಿಧಾತ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಅಸಾಧ್ಯವಿಲ್ಲ. ನಾನು ದಶಕಂಠ ಪ್ರಚಂಡ ರಾವಣ. ಈ ಥರ ನಾನು ಹೇಳಿದ ತಕ್ಷಣವೇ ವಜ್ರಮುನಿಯವರು, ನಾನು ಕಣ್ಣ ನೀರು ಬರ್ತಾಯಿದೆ ಸರ್, ಅವ್ರು ಎದ್ದು ಬಂದು ಒಂದು ಮಾತಾದ್ರು ಕಿವಿ ಹತ್ರ, ಯಾವ ತಾಯಿ ಜನ್ಮ ಕೊಟ್ಟರು ನಿಮ್ಮನ್ನ, ಸಾರ್ಥಕಮ್ಮ, ಎಂಥ ಪ್ರತಿಭೆ ಇದೆ ನಿಮ್ಮಲ್ಲಿ, ಅಹಂಕಾರ ಪಡಬೇಡಿ, ಕಲೆ ಇದು ಸಮುದ್ರ ಇದ್ದಂಗೆ, ಒಂದು ಬಕ್ಸೆ ನೀರು ತಗೊಂಡು ಕುಡಿದ್ರು ಕಡಿಮೆ ಆಗಲ್ಲ, ಒಳ್ಳೆಯದಾಗುತ್ತೆ, ಚೆನ್ನಾಗಿ ಮಾಡ್ತೀರಾ
ಅಂದರು. ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು, ಅವರೆಲ್ಲ ಗೆಸ್ಟು. ಅವಾರ್ಡು ನನಗೆ ಅಲ್ಲಿ ಕೊಟ್ಟರು. ಕೊಟ್ಟಾಗ ಅವತ್ತು ತುಂಬ ಎಲ್ಲರ ಬಾಯಲ್ಲೂ ಏನ್ರಿ ಇನ್ನೊಂದು ನಡೀತು ಸರ್ ಅಲ್ಲಿ. ಏನು ನಡೀತು ಅಂದರೆ, ರಾವಣನ ಪಾತ್ರಕ್ಕೆ ಡ್ರೆಸ್ ಹಾಕ್ಕೊಂಡು ನಾನು ಗತ್ತಲ್ಲಿ ಸ್ಟೇಜಿಗೆ ಬಂದೆಲ್ಲ ಮಾಡಿದೆ. ನಮ್ಮ ಯಜಮಾನ್ರು ಹುಡುಕ್ತಾ ಇದ್ದಾರೆ ನಿಮ್ಮನ್ನ. ರವಿಶಂಕರ್ ಅವರು ಬಂದ್ಬಿಟ್ಟು, ಸರ್ ಸ್ವಲ್ಪ ಪಂಕಜ ಮೇಡಮ್ ಎಲ್ಲಿದ್ದಾರೆ ತೋರಿಸಿ ಸರ್ ಅಂದರು. ನಿಮ್ಮನ್ನೇ ಕೇಳಿದ್ರು. ಅಲ್ಲಿ ಇವರು ವಜ್ರಮಣಿ ಸಾರು ಇವರೆಲ್ಲ ನಗ್ತಾ ಇದ್ದಾರೆ ಕೂತ್ಕೊಂಡು. ಆಮೇಲೆ ಹಿಂಗಂದ್ರು ವಜ್ರಮಣಿ ಅವರು, ನಾನು ಯಾಕಣ್ಣ ಏನು ತಪ್ಪು ಮಾಡಿದೆ ಅಣ್ಣ, ಯಾಕಣ್ಣ ರೇಗಿಸ್ತಾ ಇದೆಯಾ ಅಂತ ಸುಮ್ಮನೆ ಹೋದೆ. ನಿನ್ನ ಗಂಡನೇ ನಿನ್ನ ಗುರ್ತು ಹಿಡ್ದಿಲ್ಲ ಕಣಮ್ಮ, ನಿನ್ಗೆ ಹೆಸರು ಇವತ್ತು ಸಾರ್ಥಕ ಹೋಗಮ್ಮ ನೀನು ಪಾತ್ರ ಮಾಡಿದ್ದು ಅಂದರು. ಮೈ ಜುಮ್ಮಂತು, ಎಂಥ ಮಾತಂದ್ರಲ್ಲ ಅಣ್ಣ ನೀವು ಅಂತ. ಆ ಥರ ಆ ಗೆಟಪ್ಪು ಫೋಟೋಸ್ ಎಲ್ಲ ಇದೆ ನಂದು. ಯಾರೂ ಗುರ್ತೇ ಹಿಡೀಲಿಲ್ಲ. ಕೆಲವರು ಅನ್ನೋರು ವಜ್ರಮಣಿ ಥರನೇ ಅನ್ನೋರು, ಕೆಲವರು MP ಶಂಕರ್ ಥರ ಕಾಣ್ತೀರಮ್ಮ ಅನ್ನೋರು ಪಾತ್ರದಲ್ಲಿ, ಅಭಿನಯದಲ್ಲಿ. ಆಮೇಲೆ ನಾನು ಎಲ್ಲೋದ್ರೂ ಸೋಲ್ತಾ ಇರಲಿಲ್ಲ, ಬಿಟ್ಕೊಡ್ತಾ ಇರಲಿಲ್ಲ ಪಾತ್ರನ. ಆಮೇಲೆ ನನ್ನದು ಅಭ್ಯಾಸ ಏನು ಅಂದರೆ, ವೇದಿಕೆಗೆ ಹೋಗೋಕ್ಕೆ ಮುಂಚೆ ನಾನು ಸ್ಟೇಜ್ಗೆ ದ್ರೋಹ ಮಾಡ್ತಿರಲಿಲ್ಲ. ಕೆಲವರು ಚಟಗಳಿಗೆ ದಾಸರಾಗಿ ಕುಡಿದು ಬಂದು ಪಾಠ ಮಾಡೋದು, ಅದು ಇದು ಎಲ್ಲ ಇತ್ತು. ನಾ ಯಾವ ಚಟಕ್ಕೂ ದಾಸರಾಗಿರಲಿಲ್ಲ. ಆಮೇಲೆ ನಾನು ಹೋದ ತಕ್ಷಣ ಸ್ಟೇಜ್ಗೆ ಫಸ್ಟು ನಮಸ್ಕಾರ ಮಾಡುವಾಗಲೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಪತಿದೇವೋ ಭವ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರಿತು ಅರಿಯದೆಯೋ ತಿಳಿದೇ ನಾ ಮಾಡುವ ಅಪರಾಧಗಳನ್ನು ಕ್ಷಮಿಸಿ ಇವತ್ತಿನ ಯಶಸ್ಸು ಕೀರ್ತಿಗೆ ನೀವೇ ಕಾರಣರಾಗಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗ್ತಿದ್ದೆ. ಅದು ನನ್ನ ಕಾಪಾಡು. ಈಗಲೂ ಕೂಡ ಫಸ್ಟು ರಂಗಭೂಮಿಗೆ ಹೋದರೆ ಇದೇ ಕೆಲಸ, ಮನೆಯಿಂದ ಬರಬೇಕಾದ್ರೂ ಇದೇ ಕೆಲಸ, ಹೊರಗಡೆ ಹೋಗ್ಬೇಕಾದ್ರೂ ಹಿಂಗೆ. ಯಾಕೆ ಅಂದರೆ ನಮ್ಗೆ ಗೊತ್ತೇ ಇರಲ್ಲ ನಾವೇನು ಅಂತಲೇ. ನಮ್ಮ ಪಾಪ ಪುಣ್ಯಗಳು ನಮಗೇನು ಭಗವಂತ ಕಳಿಸಿರ್ತಾನೆ, ಬಂದಿದ್ದೀವಿ ಮಾಡಬೇಕಾ ಕೆಲಸ ಒಳ್ಳೆತನದಲ್ಲಿ ಮಾಡೋಣ. ಇವತ್ತು ಆ ಪಾತ್ರ ಮಾಡಬೇಕಾದ್ರೆ ನಾನು ಎಷ್ಟು ಎಫೆಕ್ಟ್ ಹಾಕಿದ್ರಿಂದ ಹೆಸರು ಬಂತು. ಆಮೇಲೆ ದುರ್ಯೋಧನ ಪಾತ್ರಕ್ಕೆ ಕರೆದ್ರು ನಿಮ್ಮನ್ನ. ಅದರಲ್ಲಿ ಕಂದ ಪದ್ಯ ಹಾಡಕ್ಕೆ ಬರ್ತದೆ ಅಲ್ವ ಅಮ್ಮನಿಗೆ, ಆಡಿ ಅಂದರು. ಒಂದ್ಸರಿ ಹೇಳ್ಕೊಡಿ ಸರ್ ಅಂದೆ. ಒಂದ್ಸರಿ ಮಾಸ್ಟ್ರು ಆಡಿದ್ರು, ಹಂಗೆ ಮಂಡೇಲಿ ಇಟ್ಕೊಂಡೆ. ನರಸಿಂಹಯ್ಯ ಅಂತ ಮಾಸ್ಟ್ರು, ಪದ್ಮರಾಜು ಅಂತ ಇದು ಬಾರಿಸೋರು ತಬಲ. ಅವ್ನು ಕೃಷ್ಣ ಕಣ್ಸನ್ನೆ ಮಾಡ್ತಾ ಇರ್ತಾನೆ, ದುರ್ಯೋಧನ ಹೇಳೋ ಅಂಥ ಸನ್ನಿವೇಶ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ಮೃತು ತಾಂಡವ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚದುರ ಈ ಕೌರವೇಶ್ವರ, ರಾಜಧರ್ಮ ಕಲಂಕ ಸೈದಾರ. ಈ ಥರ ವಾಯ್ಸು ಎಲ್ಲ. ಏನು ಮೋನ್ಸ್ಮೋರ್ ಅನ್ನೋರು ಕ್ಲಾಪ್ಸ್ ಹೊಡಿಯೋರು, ಎರಡೆರಡು ಸರಿ ಆಡಿ ಮೇಡಮ್ ಅನ್ನೋರು. ಎಲ್ಲರಿಗೂ ಹೊಟ್ಟೆ ಕಿಚ್ಚು. ನನ್ನ ಜೊತೆ ಪಾತ್ರ ಮಾಡೋರಿಗೆಲ್ಲ ಹೊಟ್ಟೆ ಕಿಚ್ಚು ಬರೋಕ್ಕೆ ಶುರು ಮಾಡ್ಬಿಟ್ರು. ನನ್ನ ಜೊತೆ ಇಬ್ಬರು ಕೃಷ್ಣನ ಪಾತ್ರ ಮಾಡೋನು, ಕರ್ಣನ ಪಾತ್ರ ಮಾಡೋರು. ಓಕೆ, ಮೇಯ್ನು ಅದು. ಅವ್ರಿಗೆ ಹಾಡು ಹೇಳ್ಬೇಕು. ನಾ ಆಸೆನಲ್ಲಿ ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ, ಈ ಹಾಡು ಒಂದು. ದರ್ಬಾರಲ್ಲಿ ಬಲನೆ ಮೇಲೆ ಸುಖದಿ ಅಂತ ಒಂದು ಹಾಡು ಹಾಡಬೇಕು. ಕೃಷ್ಣ ಬರೋದು ಉಲ್ಟಾ ಪಲ್ಟಾ ಡೈಲಾಗ್ ಹೇಳ್ಬಿಡೋದು, ಹಿಂದಿನ ಡೈಲಾಗ್ ಮುಂದಕ್ಕೆ ಹೇಳ್ಬಿಡೋದು, ನನ್ನ ತಪ್ಪಲಿ ಅಂತ. ಮುಂದಿನ ಡೈಲಾಗ್ ಹಿಂದಕ್ಕೆ, ಹಿಂದಿನ ಡೈಲಾಗ್ ಮುಂದಕ್ಕೆ ಹೇಳೋದು. ಒಂದು ಸರಿ ನೋಡಿದೆ, ಎರಡನೇ ಸರಿ ಅಲ್ಲೇ ಮಾತಾಡ್ತಿದ್ದಂಗೆ, ಏನು ಕಪಟಿ ಕೃಷ್ಣ, ಹೆಸರಿಗೆ ತಕ್ಕಂತೆ ಕಪಟ ನಾಟಕವನ್ನು ಆಡುತ್ತಿದ್ದೀಯಲ್ಲ, ಇರುವ ಮಾತನ್ನಾಡೋದನ್ನು ಬಿಟ್ಟು ಇಲ್ಲದ ಮಾತನ್ನಾಡಬೇಡ ಕೃಷ್ಣ, ಪಾಂಡವರು ಪಾಂಡವರು ಎಂದು ಹಂಗೆ ಉಲ್ಟಾ ಮಾಡಿದೆ. ಸ್ಟೇಜಲ್ಲೇ ಆಗ ಅವಳಿಗೆ ಮೆಟ್ಟಲ್ಲಿ ಹೊಡೆದಾಗ ಗೊತ್ತಾಗ್ಬಿಡ್ತು ಅವ್ರಿಗೆ, ಓ ಇವಳು ನಾನು ಬಿಡಲ್ಲ ಸ್ಟೇಜಲ್ಲಿ ನಾನು ಅವಮಾನ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಒಳಗಡೆ ಬಂದರು. ಅಕ್ಕ ಕಾಲಿಗೆ ಬಿದ್ದೆ, ಅವ್ರಿಗೆ ದೊಡ್ಡವರು ಕಾಲಿಗೆ ಬಿದ್ದು ಒಂದೇ ಮಾತಂದೆ, ನಮ್ಮದು ಏನಿದ್ರು ಒಳಗಡೆ ಮಾತಾಡ್ಕೊಳ್ಳೋಣ, ನಂದೇನೇ ತಪ್ಪಿದ್ರು ಅವರು ಲೇಡೀಸ್ ಹೇಳಿದೆ, ನಾನು ತಪ್ಪಿದ್ರು ಏನಿದ್ರು ಹೇಳಕ್ಕ, ನಾವು ನಿಮ್ಮ ಮುಂದಿನ ಮಕ್ಕಳು, ಸ್ಟೇಜಲ್ಲಿ ಅವಮಾನ ಮಾಡಿದೆ ನಿನಗೆ ನೀನು ಮುಕ್ಕಣ್ಣಾಗಕ್ಕ ಮುಖಕ್ಕೆ, ನನಗೆ ಅವಮಾನ ಮಾಡೋದು ಒಂದೇ, ನಿನಗೆ ಅವಮಾನ ಆಗೋದು ಒಂದೇ, ಬೇಡ ಅಕ್ಕ ಅಂದೆ. ಅವಾಗಿಂದ ಅವರು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸೋಕ್ಕೆ ಶುರು ಮಾಡಿದ್ರು. ಇವಳು ಆ ಥರ ಇಲ್ಲ, ಇವಳಲ್ಲಿ ಒಳಗಡೆ ಕಪಟ ಮೋಸ ಏನೂ ಹೇಳಲ್ಲ, ಎದುರಿಗೆ ಹೇಳ್ಬಿಡ್ತಾಳೆ ಅಂತ. ಎಲ್ಲೋದ್ರೂ ನಾನು ಕರ್ಕೊಂಡೋಗೋರು ದುರ್ಯೋಧನ ಪಾತ್ರಕ್ಕೆ, ಭೀಮಾ ದುರ್ಯೋಧನ ಎಲ್ಲ. ಅದು ಇವತ್ತು ನನಗೆ
ಭಗವಂತ ಕೊಟ್ಟಿರೋ ಶಕ್ತಿ. ವಾಯ್ಸು ಅಷ್ಟೇ, ಈಗಲೂ ಆ ವಾಯ್ಸೇ ಕೊಟ್ಟಿದ್ದಾನೆ. ನಂದು ಒಂದು ವಾದ್ಯಗೋಷ್ಠಿ ಮಾಡ್ಕೊಂಡಿದ್ದೀನಿ, ಮಾತೃಶ್ರೀ ಕಲಾ ಸಂಘ. ನಾನು ಏನೇ ಮಾಡಿದ್ರು ತಾಯಿ ಹೆಸರಲ್ಲಿ, ಮಾತೃ ನಿಲಯ, ಮಾತೃಶ್ರೀ ಕಲಾ ಸಂಘ, ಯಾವುದೇ ತಗೊಂಡ್ರು ಅವ್ರು ನಮ್ಮ ಅಮ್ಮನ ಹೆಸರಲ್ಲೇ ಮಾಡೋದು. ಆ ಸಂಘದ ಅಡಿಲಿ ಆರ್ಕೆಸ್ಟ್ರಾ ಮೊನ್ನೆ ಮಾಡಿದೆ, ಚಂದಾಪುರ ಸರ್ಕಲ್ಲು. ಒಂದು 2.5 ಲಕ್ಷ ಕೊಟ್ಟಿದ್ದರು ಅಲ್ಲಿ. ಒಂದು ಅದ್ಭುತ ಕಲಾವಿದರನ್ನ ಕರ್ಕೊಂಡೋಗಿ ನಾನು ಹಾಡಿದೆ. ಹಳೆಯ ಸಾಂಗ್ಗಳು, ನಾನು ಇವು ಹೊಸದು ಯಾವುದೂ ಹಾಡಲ್ಲ. ಮಮ 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 ಆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಮಾಮ, ಈ ವಾಯ್ಸು ಎಲ್ಲಾರೀಶ್ವರಿ ಅವ್ರ ವಾಯ್ಸಲ್ಲಿ. ಆಮೇಲೆ ಮೇಡಮ್ ಜಯಶ್ರೀ ಅವರು ಚಕ್ಕತ್ತ 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 ಬೇಕಿತ್ತ, ಇದು ಹಿಂದಿ ಸಾಂಗು. ಆ ವಾಯ್ಸು ಜನ ಈ ಹುಡುಗರು ಯಾರು ಬಿಡಬೇಡಿ ಅಕ್ಕನೇ ಬಿಡಿ ಅನ್ನೋರು, ಡ್ಯಾನ್ಸ್ ಮಾಡೋಕ್ಕೂ ಅವಕ್ಕನೇ ಬಿಡ್ರಿ ಅನ್ನೋರು. ಆ ಥರ ಕಾಪಾಡ್ಕೊಂಬಂದೆ. ಎಲ್ಲದಕ್ಕಿಂತ ಜನಗಳನ್ನು ಮನಸ್ಸನ್ನು ಕದಿಬೇಕು ಅಂದರೆ ಆಕರ್ಷಣೆ ಮುಖ್ಯ. ಆಕರ್ಷಣೆ ಮುಖ್ಯ ಅಂದರೆ ನಮ್ಮತನ ಮುಖ್ಯ. ನಮ್ಮತನ ಮುಖ್ಯ ಅಂದರೆ ನಾವು ಜವಾಬ್ದಾರಿಯುತವಾಗಿ ಕೆಲಸಗಳನ್ನ ಮಾಡಬೇಕು. ಎಲ್ಲಿ ಜವಾಬ್ದಾರಿ, ನಮ್ಮತನ, ಆಕರ್ಷಣೆ ಇರಲ್ವೋ ಅದು ಏನು ಸಾರ್ಥಕತೆ ಇರಲ್ಲ. ಈಗೆಲ್ಲ ಪಾತ್ರಗಳು ಮಾಡ್ತಾರೆ, ನಾನು ನೋಡ್ತೀನಿ, ಸುಮ್ಮನೆ ದುಡ್ಡು ಕೊಡ್ತಾರೆ, ಪಾತ್ರ ಮಾಡಬೇಕು, ಏನೋ ಮಾಡ್ತೀವಿ ಹೋಗ್ತೀವಿ ಅಂತಾರೆ. ನಮಗೆ ಬಹಳ ಭಯ. ರಾಜೇಂದ್ರ ಸಿಂಗ್ ಬಾಬು ಸಾರು, ಡಿ ರಾಜೇಂದ್ರ ಬಾಬು ಅವರು, ಸಾಯಿ ಪ್ರಕಾಶ್ ಸಾರು, ನಿಮ್ಮ ನನಗೆ ಪುಷ್ಪಕ ವಿಮಾನ ಪಿಕ್ಚರ್ ತೆಗೆದು ನೋಡಿ, ಸಂಗೀತಂ ಶ್ರೀನಿವಾಸ್ ಅವರು, ಯಾವುದಾದ್ರು ಮೇಕಪ್ ಪಿಕ್ಚರು, ಜಗ್ಗೇಶ್ ಅಣ್ಣವ್ರು. ಆ ಜಗ್ಗೇಶ್ ಅಣ್ಣವ್ರನ್ನ ಮಾತ್ರ ನಾನು ಸಾಯೋವರೆಗೂ ಮರೆಯಲ್ಲ ಸರ್. ದೊಡ್ಡಮ್ಮನ ಪಾತ್ರ ಮುಖಕ್ಕೆ ಮೋಲ್ಡ್ ಹಾಕ್ಬಿಟ್ಟು ಫ್ಯಾಕ್ಟಮ್ ಪ್ಯಾರಿಸ್ ಅಂತ ಬರುತ್ತದು, ಅದು ಹಾಕ್ಬಿಟ್ರೆ ಹೊರ್ಗಡೆ ಬಿಸಿಲು ಎಲ್ಲರೂ ಕೂತ್ಕೊಂಡ್ರೆ ಇದು ಓಪನ್ ಆಗಿಬಿಡ್ತಿತ್ತು. ಇಷ್ಟು ದಪ್ಪ ಕುಂಡಿ, ಇಷ್ಟು ದಪ್ಪ ದೇಹಕ್ಕೆ ದಪ್ಪ ಕಾಣಂಗೆ ಮೇಕಪ್ ಪಿಕ್ಚರ್ಲಿ ದೊಡ್ಡಮ್ಮನ ಪಾತ್ರ ನಾನು ಹಾಕ್ಕೋಬೇಕು. ನಾನಾದ್ಮೇಲೆ ಟೆನ್ನಿಸ್ ಕೃಷ್ಣ ಹಾಕೋತಾರೆ, ಟೆನ್ನಿಸ್ ಕೃಷ್ಣ ಆದ್ಮೇಲೆ ಜಗ್ಗೇಶ್ವರ್ ಹಾಕೊಳ್ಳೋರು. ಶಕ್ತಿ ಕಪೂರ್ ಅದರಲ್ಲಿ ವಿಲ್ಲನ್ ಆ ಪಿಕ್ಚರಲ್ಲಿ. ಸಂಗೀತಂ ಶ್ರೀನಿವಾಸ್ ಅವ್ರ ಕೈಲಿ ಕೆಲಸ ಮಾಡೋದು ಅಂದ್ರೆ ದೇವ್ರ ಹತ್ರ ಕೆಲಸ ಮಾಡಿದಾಗ. ಅಂಥ ದೊಡ್ಡ ಡೈರೆಕ್ಟ್ರ್ ಕೈ ಕೆಲಸ ಮಾಡಿದ್ದೀನಲ್ಲ, ಖುಷಿ ಅನಿಸುತ್ತೆ ನನಗೆ. ಆ ಪಾತ್ರಕ್ಕೆ ಜಗ್ಗೇಶಣ್ಣ ನಾನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಮುಸ್ಲಿಮ್ಸ್ ಪಾತ್ರ ಮಾಡಿಸಿದ್ರು. ಒಂದು ಪಿಚ್ಚಲ್ಲಿ ಬೋರ್ ಹೊಡಿ, ಬೋರ್ಗೆ ಹೊಡೆದು ನೀರಿಗೆ ಬಿಡಬೇಕು ಅಂತ ಒಂದು ಕ್ಯಾರೆಕ್ಟ್ರು. ಆಮೇಲೆ ಕಿಲಾಡಿ ಪಿಕ್ಚರ್ ಅವ್ರದ್ದೇ, ಅದರಲ್ಲಿ ಡಾಕ್ಟ್ರು ಸಾಧು ಕೋಕಿಲ ಪ್ರೆಗ್ನೆಂಟ್ ಆಗಿ ಬಂದಿರ್ತಾರೆ ಅದು. ಆಮೇಲೆ ತೆಲುಗಲ್ಲಿ ಜಮ್ಮಲ ಕಡೆ ಬೊಮ್ಮ ಅಂತ ಬಂದಿತ್ತು, ಅದು ಕನ್ನಡದಲ್ಲಿ ಔಷಧಿ ಕುಡಿದ್ಬಿಟ್ಟು ಹೆಂಗಸರೆಲ್ಲ ಗಂಡಸರಾಗ್ಬಿಡ್ತಾರೆ, ಗಂಡಸರೆಲ್ಲ ಹೆಂಗಸರಾಗ್ಬಿಡ್ತಾರೆ. ಕಾಶಿನಾಥ್ ಅವ್ರ ಜೊತೆ. ಮತ್ತು ನಾನು ಫಸ್ಟು ಮಾಡಿದ ಚಿತ್ರನೇ 100 Days ಹೋಯ್ತು. ರಂಜಿತಾ ಅಂತ, ರಶ್ಮಿ ರಂಜಿತಾ ಅಂತ, KV ಜಯರಾಮ್ ಸರ್ ಡೈರೆಕ್ಟ್ರು, ಶ್ರುತಿ ಅವರು ಹೀರೋಯಿನ್, ಚಿಕ್ಕವರು ಆಗ ಶ್ರುತಿ. ಪಂಜರದ ಗಿಳಿ, ಆಗನ್ ಪಿಕ್ಚರೆಲ್ಲ 100 Days ಅಷ್ಟು ಚೆನ್ನಾಗಿತ್ತು ಸ್ಟೋರಿ, ಸಬ್ಜೆಕ್ಟ್ಗಳು. ಭಗವಂತ ಇವತ್ತು ಇಷ್ಟು ಮಟ್ಟಿಗೆ ನಾ ಬೆಳೆಯೋಕ್ಕೆ, ನಾ ಇಷ್ಟೆಲ್ಲ ಹೋರಾಟ ಮಾಡೋಕ್ಕೆ ನನ್ನ ತಾಯಿ ತಂದೆ ಆಶೀರ್ವಾದ, ನಮ್ಮ ಯಜಮಾನ್ರ ಆಶೀರ್ವಾದ, ಜೊತೆಗೆ ನಿಮ್ಮಂಥವ್ರ ಆರೈಕೆ. ಮಕ್ಕಳಾದರೂ ಮಕ್ಕಳ ಆರೈಕೆ ಹೆಂಗಿರುತ್ತೆ ಅಂದರೆ, ತಾಯಿಯವರು ಎಷ್ಟು ಇದು ಮಾಡ್ತಾರೆ, ಎಂಥ ಪ್ರತಿಭೆಯವರು ಅಂತಾರಲ್ಲ, ಅದು ಆರೈಕೆ ಇದ್ದಂಗೆ ನಮಗೆ. ಆಮೇಲೆ ಮಾಧ್ಯಮದವರು, ಅದರಲ್ಲೂ ನಿಮ್ಮ ಚಾನಲವರು ನನ್ನ ಕರೆದು ಇಷ್ಟು ಅವಕಾಶ ಮಾಡಿಕೊಟ್ರಲ್ಲ, ಇದನ್ನೆಲ್ಲ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆಗಳಿವು. ನಾನು ದಾಖಲಾತಿಗಳು ಮಾಡ್ತಾಯಿದ್ದೀನಿ ಎಲ್ಲನೂ. ನಾನು ಕೇಳೋದಿಷ್ಟೇ, ಸರ್ಕಾರಗಳಾಗಲಿ ಯಾರೇ ಆಗಲಿ, ನಾವು ನಿಮ್ಮ ಸೊತ್ತು, ನೀವು ನಮ್ಮನ್ನು ಕಾಪಾಡ್ಕೋಬೇಕು. ಹಿರಿಯ ಕಲಾವಿದ್ರನ್ನ ಸರ್ಕಾರ ಕಾಪಾಡ್ಕೋಬೇಕು. ಪಾಪ ಎಷ್ಟೋ ಜನ ಕಲಾವಿದರಿಗೆ ಮಾಶಾಸನ 2,500 ಕೊಡ್ತಾರೆ. ಕೋಟಿ ದುಡ್ಡೆಲ್ಲ ಮಾಡ್ತಾರೆ ಸರ್ಕಾರಗಳೆಲ್ಲ. ಯಾವುದೇ ಸರ್ಕಾರ ಬಂದರೂ ಎಲ್ಲ ಅವ್ರಿಗೆ ಇವ್ರಿಗೆ ಫ್ರೀ ಅಂತೆಲ್ಲ ಮಾಡ್ತಾರೆ, ಬಸ್ಸು ಅದು. ಕಲಾವಿದರಿಗೆ ಒಂದು 5,000 ಕೊಟ್ಟರೆ ಸರ್ಕಾರದಿಂದ ಏನು ಕಡಿಮೆ. ಕಲಾವಿದ್ರ ಜೀವನ ಕಷ್ಟದಲ್ಲೇ ಇದ್ದಾರೆ. ಇನ್ನು ಕೆಲವರು ಸೇವ್ ಆಗಿದ್ದಾರೆ. ಈಗ ಮಧ್ಯಮ ವರ್ಗದವರು ತುಂಬ ಭಾಳ ಕಷ್ಟದಲ್ಲೇ ಇದ್ದಾರೆ. ನೋಡಿ, ನನ್ನ ಫ್ರೆಂಡು ಒಬ್ಬ ಕಲಾವಿದೆ, ಅದ್ಭುತ ಕಲಾವಿದೆ ಅವಳು ಹೆಸರು ಹೇಳೋದು ಬೇಡಿ. ಪಾಪ ಮಗ ದುಬೈಲಿ ಒಳ್ಳೆ ಕೆಲಸಕ್ಕೆ ಸೇರಿಸಿದ್ಲು, ಮಗಳಿಗೂ ಒಳ್ಳೆ ಇನ್ಫೋಸಿಸಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ತುಂಬ ಚೆನ್ನಾಗಿ ಮಕ್ಕಳನ್ನ ಸಾಕಿ ನೋಡ್ಕೊತಿದ್ಲು. ಮಗ ದುಬೈಲಿ ಯಾರೋ ಒಂದು ಮುಸ್ಲಿಮ್ಸ್ ಹುಡುಗಿನ ಲವ್ ಮಾಡಿಬಿಟ್ಟು ಅದನ್ನು ದುಬೈಯಿಂದ ಅಮ್ಮನ ಕಳಿಸ್ಬಿಟ್ಟ. ನೀವು ಫೋನೇ ಮಾಡಲ್ಲ, ತಿಂಗಳ ಇಷ್ಟು ಅಂತ ದುಡ್ಡು ಕೊಡ್ತಿದ್ದ ಅಮ್ಮನಿಗೆ. ಇವಾಗ ಅದು ಇಲ್ಲ. ಮಗಳು ಮನೇಲಿದ್ಲು, ಮಗಳ ಮನೇಲಿ
ನೀನು ನನಗೇನು ಮಾಡಿದ್ಯಾ, ಆಸ್ತಿ ಮಾಡಿಕೊಟ್ಯಾ, ಮಕ್ಕಳನ್ನ ಬೆಳೆಸ್ಬಿಟ್ಟೆಲ್ಲ ಉಳಿಸ್ಬಿಟ್ಟು ಏನು ಮಾಡಿದೆ ನೀನು, ಕೆಲಸ ಕೊಡಿಸ್ಬಿಟ್ಟು ಆಗೋಯ್ತಾ, ನಮ್ಮ ಜೀವನಕ್ಕೆ ದಾರಿ ಮಾಡಲಿಲ್ಲ ಹಂಗೆ ಅಂತ ಹೇಳಿ ಹೇಳಿ ಅವಳು ಕಳಿಸ್ಬಿಟ್ಳು. ಈಗ ಅವಳು ಪಿ ಜಿಲಿದ್ದಾಳೆ, ನನ್ನ ಹತ್ರ ಹೇಳ್ಕೊತಾಳೆ, ಅಳ್ತಾಳೆ. ಹೆದರ್ಕೋಬೇಡ, ನಾನು ರಿಯಲ್ ಎಸ್ಟೇಟು ಮಾಡ್ತಾಯಿದ್ದೀನಿ ಸರ್, ಧರ್ಮದಿಂದ ರಿಯಲ್ ಎಸ್ಟೇಟ್ ಕೆಲಸನೂ ಮಾಡ್ತೀನಿ. ಬಂದರೆ ಯಾವುದಾದ್ರು ಭಗವಂತ ಒಂದು ಕೆಲಸ ಒಳ್ಳೇದು ಮಾಡ್ತು ಅಂದರೆ, ನಂಗೆ ದುಡ್ಡು ಬಂತು ಅಂದರೆ ನಿಂಗೆ ಒಂದು ಮನೆ ಮಾಡಿಕೊಡ್ತೀನಿ, ಲೀಸ್ಗೆ ಹಾಕುವ. ನನ್ನ ಹೆಸರಲ್ಲೇ ಇಟ್ಕೊಂಡಿರ್ತೀನಿ, ಲೀಸ್ಗೆ ಹಾಕಿದ್ರು ಬಾಡಿಗೆ ಕಟ್ಟಬೇಡ. ನೀನು ಊಟ ತಿಂಡಿಗೆ ಏನು ಬೇಕು ನನ್ನ ಜೊತೆ ಬಾ ನಾಟಕಕ್ಕೆ, ಒಂದು ದಿನಕ್ಕೆ ಇಷ್ಟೊಂದು ಸಂಭಾವನೆ ಕೊಡ್ತೀನಿ. ಒಂದು ದಿನಕ್ಕೆ 1,500 ರೂಪಾಯಿ ಕೊಟ್ಟರೆ ನಿನ್ನ ಜೀವನ ನಡೆದೋಯ್ತು. ಒಂದು 5 ದಿನ ನಾಟಕಕ್ಕೆ ಬಂದರೆ ನಿನ್ನ ಲೈಫ್ ಆಗುತ್ತೆ, ಹೆದರ್ಕೋಬೇಡ ಅಂಥೇಳಿ. ಎಷ್ಟೋ ಜನ ಹಂಗೆ ಇದ್ದಾರೆ ಪರಿಸ್ಥಿತಿ ಕಲಾವಿದ್ರದ್ದು. ನಾನು ಹೇಳೋದೇನೆಂದರೆ, ಮೊದಲು ಸೇವ್ ಆಗಬೇಕು, ಕಲಾವಿದರು ಸೇವ್ ಆಗಬೇಕು. ಆಮೇಲೆ ಕಲಾವಿದರು ಯಾರನ್ನೂ ನಂಬಾರ್ದು, ಮಕ್ಕಳು ಮರಿ ನೆಂಟರು ಇಷ್ಟು ಬಂದು ಬಳಗ ಯಾರನ್ನೂ ನಂಬಾರ್ದು, ಯಾರೂ ಆಗಲ್ಲ. ಕುಳ್ಳಿ ಜಯಮ್ಮ ನೀವೆಂತ ಕೇಳಿದ್ದೀರ, ರಾಜ್ಕುಮಾರ್ ಅವ್ರ ಕಾಲದಿಂದ ಬಂದಂಥ ಅದ್ಭುತ ಕಲಾವಿದೆ ಬಿ ಜಯಮ್ಮ ಅಂತ. ಮಗಳು ಅವಳು ಹೆಣ ತಂದು ಕಸದ ತೊಟ್ಟಿಲ್ಲ ಹಾಕ್ಬಿಟ್ಟು, ಎಂಥ ನೋವಾಗತ್ತೆ ಸರ್. ಆ ಯಮ್ಮನ ಜನಗಳೆಲ್ಲ ಉಗಿದು ಬೈದು ಕಸದ ತೊಟ್ಟಿಲಿದ್ದು ಹೆಣನ ತೊಗೊಂಡೋದ್ರು ಸರ್. ಎಷ್ಟು ನೋವಾಗತ್ತೆ ಸರ್. ಜೀವನದಲ್ಲಿ ನಾವು ನಮ್ಮ ಬದುಕದೆ ಮಕ್ಕಳು ಮರಿ ಅಂತ ಮಾಡಿ ನಾವು ಕಸದ ತೊಟ್ಟಿಲಿ ಬೀಳಬೇಕು ಅಂದರೆ ಎಷ್ಟು ಹೃದಯದಿಂದ ನೋವಾಗುತ್ತೆ ಸರ್ ನಮಗೆ. ಅದಕ್ಕೆ ನಾನು ಹೇಳೋದು, ಮೊದಲು ಸೇವ್ ಆಗಿ, ದುಡ್ಡು ಮಡಗಿ, ಯಾರನ್ನೂ ನಂಬೇಡಿ. ನಿಮ್ಮ ಕೈ, ನಿಮ್ಮ ಬಾಯಿ, ನಿಮ್ಮ ಇಚ್ಛೆ, ನಿಮ್ಮ ಇಷ್ಟ ಬದುಕೋ ರೀತಿ ಕಲೀರಿ. ಕಲಾವಿದ್ರಿಗೆ ನಾನು ಹೇಳೋದು ಇಷ್ಟೇ ಸರ್. ಯಾಕೆ ಅಂದರೆ ಯಾರಿಗೆ ಯಾರೂ ಇಲ್ಲ. ಈಗ ಆಗಲೇ ನಾವು ಜನಪದ ಗೀತೆ ಹೇಗೆ ಆಡ್ತಿದ್ವಿ ಆ ಕಾಲದಲ್ಲಿ ತಾಯಿ ಬಗ್ಗೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗತ್ತಿಗೆ ಕಾಣ, ಹಣದ ತಾಯಿಯ ಕಳಕೊಂಡ ಮ್ಯಾಲ ಮರಳಿ ಬರುವಳೇನ ತಮ್ಮ, ಮರಳಿ ಬರುವಳೇನ. ಎಂಥ ಗೌರವಾನ್ವಿತ ಸಾಹಿತ್ಯ ಇದು. ಈಗಿನ ಸಮಾಜ, ಈಗಿನ ಮಕ್ಕಳು, ಮೊಬೈಲ್ ಬಂತು ಎಲ್ಲ ಬಂದಮೇಲೆ ಪ್ರೀತಿಯ ಪರಿಮಳ ಅರಿಹೋದ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋದ ಗೆಳೆಯ, ಮರಿ ಎಂದರಂಗ ಮರಿ ಎಂದರಂಗ ಮರಿ ಎಂದರಂಗ ಮರೆಯಲು ಗೆಳೆಯ, ಮರೆಯಲೆಂಗು ಗೆಳೆಯ. ಸಮಾಜದ ಏಳಿಗೆ ಪೀಳಿಗೆ ಈ ರೀತಿ ಲವ್ವು ಪವ್ವು, ತಾಯಿ ತಂದೆಗೆ ಹೇಳ್ದಂಗೆ ಮೊಬೈಲಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅನ್ನೋದು, ಮನೆ ಬಿಟ್ಟು ಓಡೋಗೋದು ಹೆಣ್ಮಕ್ಳು. ನಾ ಕೇಳ್ಕೊಳ್ಳೋದು ಮಾಧ್ಯಮದ ಮುಖಾಂತರ, ಜನ್ಮ ಕೊಟ್ಟ ತಾಯಿಗೆ, ನಾವು ಹುಟ್ಟಿದ ಊರಿಗೆ, ಮೆಟ್ಟಿದ ನಾಡಿಗೆ ಕಲಂಕ ಪ್ರಿಯರಾಗದೆ ನಾವು ಒಳ್ಳೆಯ ಹೆಸರನ್ನು ತಗೊಂಬರೋಂಥ ಕೆಲಸಗಳನ್ನ ಮಾಡಬೇಕು ಮಕ್ಕಳು. ಯಾಕೆ ಅಂದರೆ ಅನ್ನ ಹಾಕೋ ರೈತ, ದೇಶ ಕಾಯೋ ವೀರ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾವಿಲ್ಲಿ ಮಜಾ ಮಾಡಿಕೊಂಡು ಕುಡ್ಕೊಂಡು ಬೀರು ಹೊಡ್ಕೊಂಡು ಜಾಲಿಯಾಗಿ ಮಕ್ಕಳು ಮರಿ ಅಂತೀವಿ. ನಮ್ಮನ್ನು ಕಾಯ್ತಾ ಇರೋರು ಅವರು, ನಮ್ಗೆ ಅನ್ನ ಹಾಕ್ತಾ ಇರೋರು ಅವರು. ಅವರನ್ನು ನಾವು ಗೌರವಿಸಿ ಪೂಜಿಸಬೇಕು. ಭಗವಂತ ದೇಶ ಕಾಯೋರನ್ನ ಚೆನ್ನಾಗಿಟ್ಟಿರಪ್ಪ, ನಮ್ಗೆ ಅನ್ನ ಹಾಕೋನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಯುವ ಪೀಳಿಗೆಗಳು ಬೇಡ್ಕೋಬೇಕು. ನಾಳೆ ಅನ್ನನೂ ಇಲ್ಲ, ಏನೂ ಸಿಗಲ್ಲ, ಮನುಷ್ಯನೇ ಹರ್ಕೊಂಡು ತಿನ್ನಬೇಕು, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಯುದ್ಧ ಸ್ಟಾರ್ಟ್ ಆದಮೇಲೆ ನೋಡಿ, ಎಷ್ಟು ಜನ ಗ್ಯಾಸ್ ಇಲ್ಲದೆ ಪಾಪ ಆಟೋದವರು ಒದ್ದಾಡಿದ್ರು. ಪಾಪ ಜೀವನ ಸಾಗಿಸೋಕ್ಕೆ ಬಾಡಿಗೆ ಆಟೋ ತೊಗೊಂಡು ಜೀವನ ಮಾಡೋರು, ಸ್ವಂತ ಆಟೋದವರು ಹೆಂಗೋ ನಡೀತದೆ, ಪಾಪ ಬಾಡಿಗೆ ತೊಗೊಂಡು ಮಾಡೋರು ಎಷ್ಟು ಒದ್ದಾಡಿದ್ರು. ಪೂರ್ ಫ್ಯಾಮಿಲಿ, ತುಂಬ ಕಷ್ಟದಲ್ಲಿರೋರೆಲ್ಲ, ಈ ಸಿಲಿಂಡ್ರ್ ಇಲ್ಲ, ಊಟಕ್ಕಿಲ್ಲ, ಕಷ್ಟಪಟ್ಕೊಂಡು ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು 10 ರೂಪಾಯಿ ದಾನ ಮಾಡಿ ನಿಮ್ಮ ಹತ್ರ ಇದ್ದರೆ. ಇಲ್ವಾ, ಯಾರ ಹತ್ರ ಕೊಡೋವಂಥ ವ್ಯಕ್ತಿತ್ವ ಇರ್ತಾರಲ್ಲ, ಅವ್ರ ಹತ್ರ ಒಂದು 4 ಜನಕ್ಕೆ ಸಹಾಯ ಮಾಡಿ. ನಾನು ಒಂದು ಗುಲ್ಬರ್ಗ ಒಂದು ಫಂಕ್ಷನ್ ಹೋಗಿದ್ದೆ ಶಾಲೆಗೆ. ಒಂದು ಮುಸ್ಲಿಮ್ಸ್ ಹುಡುಗ, ಕ್ರಿಶ್ಚಿಯನ್ ಹುಡುಗರು ಮಾತಾಡ್ತಾಯಿದ್ರು. ಅವನು ಹಿಂದಿ, ಗುಲ್ಬರ್ಗ ಮುಸ್ಲಿಮ್ಸ್ ಹುಡುಗ ಮಾತಾಡ್ತಾಯಿದ್ದ. मेरा माँ को तबीयत बराबर नहीं, हॉस्पिटल में हार्ट प्रॉब्लम है, मेरा माँ को हमको कौन मेरे फादर भी नहीं कौन ಗುಳು ಅಂತ ಅಳ್ತಾ ಇತ್ತು. ಎಷ್ಟಿರ್ಬೋದು ಆ ಹುಡುಗನಿಗೆ? ಒಂದು 15 ವರ್ಷ ಇರ್ಬೋದು. ಇದು ಸತ್ಯ ನಾನು ದೇವರಲ್ಲಿ ಈ ಜನ ಏನಕ್ಕೆ ಹಿಂಗೆ ಸಾಯ್ತಾ ಇದ್ದಾರೆ, ದುಡ್ಡು ಕಾಸು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ ಸರ್. ಏನಿದೆ ಮಾನವೀಯತೆಗಳು ಅಂತ. ಅವನು ಆ ಹುಡುಗ ಇತ್ತಲ್ಲ ಕ್ರಿಶ್ಚಿಯನ್, ಅವನು ಏನು ಹೆದರ್ಕೋಬೇಡ, ನಾನು ಟೀಚರ್ ಹತ್ರ ಹೋಗಿ ಹೇಳ್ತೀನಿ, ಮಾತಾಡ್ತೀನಿ ಅಂತ ಹೇಳ್ತವನೆ. ನನ್ನ ಕಿವಿಗೆ ಬಿತ್ತು. ಇಬ್ಬರು ಬನ್ನಿ ಇಲ್ಲಿ ಅಂದೆ. ಅವರು ಪ್ರಿನ್ಸಿಪಾಲು, ಹೆಡ್ ಮಾಸ್ಟ್ರು, ನಡೆಸ್ತಿದ್ರಲ್ಲ ಓನರು ಎಲ್ಲ ಕೂತಿದ್ರು.
ನೋಡಿ ಮನಸ್ಸಲ್ಲಿ ಮಕ್ಕಳೇ ದೇವರು ಅಂತಾರೆ. ಆ ಹುಡುಗ ನೀವು ಹೆದರ್ಕೋಬೇಡ, ನಾನು ಟೀಚರ್ ಹತ್ರ ಹೇಳ್ತೀನಿ ಅಂತಾನೆ ಮೈಕಲ್ಲಿ ಹೇಳ್ಸಿದ್ದೆ. ಹೇಳ್ದ, ಹೇಳ್ತಿದ್ದಂಗೆ ಅಲ್ಲಿ ಎಷ್ಟು ಮಕ್ಕಳವ್ರೆ ಸಹ, ಒಬ್ಬೊಬ್ಬ ಮಕ್ಕಳು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಎಲ್ಲ ಫೋನ್ ಮಾಡಿಸಿ ಅವ್ರ ಮನೆ ಫಾದರ್ಸ್ ಯಾರ್ಯಾರು ಹೇಳ್ಬೇಕು ಕರೆಸಿ. ನಾನು 2 ದಿನ ಇದ್ದೆ ಅಲ್ಲಿ, ನಾಟಕಕ್ಕೆ ಹೋಗಿದ್ದೆ. ಕರೆಸಿದ್ರು. ನಾನು ಒಂದು 5,001 ರೂಪಾಯಿ ಕೊಟ್ಟೆ. ನನ್ನ ಹತ್ರ ಅವತ್ತಿದ್ದಿದ್ದೆ ಅಷ್ಟೇ ಶಕ್ತಿ ನಂಗೆ ಭಗವಂತ ಕೊಟ್ಟೆ. ನಂಗೆ ಆಗ ಅನಿಸು ಸರ್, ಮಾನವೀಯತೆ ಮೌಲ್ಯ ಅನ್ನೋದು ಮಕ್ಕಳ ಹೃದಯದಲ್ಲಿದೆ, ದೊಡ್ಡವ್ರ ಹೃದಯದಲ್ಲಿ ಯಾಕಿಲ್ಲ? ಯಾರೇ ಆಗಲಿ ಆ ತಾಯಿಗೋಸ್ಕರ ಆ ಮಗು ಅಷ್ಟು ಕಷ್ಟಪಡ್ತಾಯಿದೆ ಅಂತ ಒಳ್ಳೆ ಹೃದಯದಿಂದ ಎಲ್ಲ ಹಂಚ್ಕೊಂಡು ತಿಂದ್ರಲ್ಲ. ಹಂಚಿ ತಿಂದರೆ ಹಸು ಹಿಂಗುತ್ತಂತೆ. ಹಾಗೆ ಹಂಚಿ ಬದುಕ್ತಾರಲ್ಲ, ಜಾತಿ ಮತ ಭೇದ ಇಲ್ಲದೆ ಆ ಮಗು ಮನಸ್ಸಲ್ಲಿ ಬಂತಲ್ಲ, ಆ ರೀತಿ ಸಮಾಜ ಆಗ್ಬೇಕು. ಸಮಾಜದಲ್ಲಿ 4 ಜನಕ್ಕೆ ಕಷ್ಟ ಅಂದವ್ರಿಗೆ ಏನು ಮುಚ್ಚಿ ಮಡಗಿದ್ರು ಏನೂ ಇಲ್ಲ. ಒಂದು 100 ರೂಪಾಯಿ ದಾನ ಮಾಡಿದ್ರೆ ಭಗವಂತ ಇಲ್ಲೇ ಕೊಡ್ತಾನೆ. ಅದು ಸತ್ಯನೇ. ಅದು ಹೆಂಗೆ ಅಂದರೆ, ನಾನು ನಾಟಕ ಆಡೋಕ್ಕೆ ಹೋಗ್ತಿದ್ದೆ. ಒಬ್ಬ ತಾತ ಬಂದ ನನ್ನ ಹತ್ರ, ಒಳ್ಳೆ ರಾಘವೇಂದ್ರ ಸ್ವಾಮಿ ಥರ ಇದ್ದ, ದಾಡಿ ಬಿಟ್ಕೊಂಡು ಬಂದ. ಏನಪ್ಪ ಏನು ಬಂದಿದ್ಯಪ್ಪ ಅಂದೆ ಸುಮ್ಮನೆ. ಅಮ್ಮ ಊಟ ಇಲ್ಲ ಕೊಡಿಸಿ ಅಮ್ಮ ಅಂದ. ಊಟ ಕೊಡಿಸ್ದೆ. ಬಸ್ ಶಾತಿಗೆ ದುಡ್ಡಿಲ್ಲ ಅಮ್ಮ ಅಂದ. 500 ರೂಪಾಯಿನೂ ಕೊಟ್ಟೆ. ಅಲ್ಲೆಲ್ಲ ದೂರ ನಿಂತ್ಕೊಂಡು ಹಿಂಗಂದ. ನಾನು ನಾಟಕ ಸ್ಟಾರ್ಟ್ ಆಯಿತು. MLA ಬಂದರು, ಅವ್ರ ಜಗಳೂರು MLA ರಾಜೇಶ್ ಅಣ್ಣ ಅಂತ. ಖ್ಯಾತ ಚಲನಚಿತ್ರ ನಟಿ ಗೌಡನ ಪಾತ್ರ ಮಾಡಿದ್ದಾರೆ. ಇಷ್ಟು ಜನ ಕಲಾವಿದರನ್ನ ಕರ್ಕೊಂಬಂದು ಅವ್ರಿಗೆಲ್ಲ ಸಂಭಾವನೆ ಕೊಟ್ಟು ಪಾತ್ರ ಮಾಡ್ತಿದ್ದಾರೆ. ಸೀನ್ಸಿಗೆ ದುಡ್ಡು ಹಾಕವ್ರೆ, ಎಲ್ಲ ಮಾಡವ್ರೆ, ಟಿಕೆಟ್ ಶೋ ಮಾಡವ್ರೆ. ಇವತ್ತು ನನ್ನ ಕಡೆಯಿಂದ 70,000 ಕೊಡ್ತಾಯಿದ್ದೀನಿ ಅಂದರು. ಮಂಜುನಾಥನ ಮೇಲೆ ಆಣೆ ಸರ್, ಇದು ಸತ್ಯ. ಅವರು ರಾಜೇಶ್ ಅಣ್ಣ ಅವ್ರ ಕುಟುಂಬ ಎಂಥ ವ್ಯಕ್ತಿತ್ವ. ಅವಣ್ಣ ಸ್ಟೇಜಲ್ಲೇ ಕೊಟ್ಟರು. ನಾನು ಅವನು ಕೊಟ್ಟಿದ್ದಲ್ಲಿ ಎಷ್ಟು, 500 ರೂಪಾಯಿ. ಇಲ್ಲಿ ಕೊಟ್ಟಿದ್ದೆಷ್ಟು, 70,000. ಶಾಲು ಹಾರ ಎಲ್ಲ ತಗೊಂಡು ಕಾರಲ್ಲಿ ಹೋಗ್ತಾಯಿದ್ದೀನಿ. ಮರದ ಹತ್ರ ಒಂದು ಅಜ್ಜಿ ಹಣ್ಣು ಮುದುಕಿ ನಡ್ಕೊಂಡು ಮಲಗಿದೆ. ಎಲ್ಲ ಹೋಯ್ತಾರೆ, ಯಾರೂ ನೋಡ್ತಾ ಇಲ್ಲ. ನನ್ನ ಕಣ್ಣಿಗೆ ಬಿತ್ತು. ಅದೇನೋ ನಂಗೆ ಗೊತ್ತಿಲ್ಲ. ಹೋದೆ, ಇಳಿದೆ. ಶಾಲು ತಗೊಂಡೋಗಿ ನಾನು ಹೊಸ ಶಾಲುನ ಆ ಯಮ್ಮನ್ನ ನಮ್ಮ ಡ್ರೈವರ್ಗೆ ಹೇಳಿದೆ, ನಾನು ಹೇಳಿದೆ. ಅದು ತುಂಬ ಏಜ್ ಆಗಿತ್ತಲ್ಲ, ಎತ್ತಿ ಈ ಕಡೆ ಇರುವೆಗಳೆಲ್ಲ ಬಂದ್ಬಿಟ್ಟಿತ್ತಲ್ಲಿ, ಈ ಕಡೆ ಎತ್ತಿ ಮಲಗಿಸ್ದೆ. ಶಾಲು ಹಾಕಿದೆ. ಆ ಶಾಲುನ ಆ ಯಮ್ಮನಿಗೆ ಒಪ್ಪಿಸ್ದೆ. ಅಲ್ಲಿ ಬನ್ನು, ಬಿಸ್ಕೆಟು, ಇಡ್ಲಿ, ವಡೆ, ಏನು ಬಿಸ್ಕೆಟ್ಗಳು ಒಂದಷ್ಟು ಎಲ್ಲ ಕೊಟ್ಟು, ಯಾಕೆ ಇಲ್ಲಿ ಮಲಗಿದ್ಯಾ? ಆದರೂ ಇಲ್ಲ. ಆಮೇಲೆ ಅಲ್ಲಿ ಆಶ್ರಮದವ್ರಿಗೆ ಹೇಳಿದೆ, ಅಲ್ಲಿ ಅನಾಥಾಶ್ರಮ ಮಾಡಿದ್ದು ಬಿಜಾಪುರದವ್ರು, ಏನೋ ಕರ್ಕೊಂಡೋಗಿ, ಪಾಪ ಏನು ಕರ್ಮನೋ, ಹುಣಸೆ ಮರದ ಹತ್ರ ಒಂದೇ ಬಿದ್ದೈತೆ, ಮಳೆಯಿಂದ ಇನ್ನು ನೆನೀತೈತೆ ಅಂದೆ. ಎಲ್ಲ ಮಾಡಿ ಆ ಅಮ್ಮನ್ನ ಕಳಿಸಿ ನಾಟಕಕ್ಕೆ ಹೋದೆ. ಅಲ್ಲಿ ನಾಟಕ ಸ್ಟಾರ್ಟ್ ಆಯಿತು. ಏನು ಹಾರಗಳು, ಗೌಡನ ಪಾತ್ರಿಕೆ, ಅದು ಇದು ಅಂತ ಪಬ್ಲಿಕ್ಕೆ ಒಬ್ಬೊಬ್ಬರು 500, 1000 ವೇದಿಕೆಗೆ ಗೆಸ್ಟಾಗಿ ಕರೆದಿರ್ತೀವಿ ನೋಡಿ, ಕೂತಿರ್ತಾರಲ್ಲ ಅವರು. ಈ ಮಾತೃಶ್ರೀ ಕಲಾ ಸಂಘಕ್ಕೆ ನಮ್ಮಿಂದ 1000, ನಮ್ಮಿಂದ 5,000, 1 ಲಕ್ಷ ರೂಪಾಯಿ ಬಂತು ಸರ್. ಇದು ತಾಯಿ ಚಾಮುಂಡೇಶ್ವರಿ ಇರೋದೇ ಸತ್ಯ. ಭೂಮಿ ಮೇಲೆ ಇದ್ದಾಳೆ ತಾಯಿ, ದೇವರಿದ್ದಾರೆ ಅನ್ನೋದೇ ಸತ್ಯ. ಆದರೆ ನಾವು ಹೇಳ್ತಾ ಇರೋದು ಅಷ್ಟು ಸತ್ಯ ಸರ್. ಯಾಕೆ ಹೇಳ್ತೀನಿ ಅಂದರೆ, ಮೂಸ್ಪೆಟ್ಟಿಂದು ಪಾಸ್ ಬಾಯ್ ಅಂತ ಹೇಳಿದ್ನಲ್ಲ, ಎಲ್ಲೋ ಒಟ್ಟೋಗುತ್ತೆ. ಇಲ್ಲಿ ಕೊಡಿ, ಇಲ್ಲೇ ಲ್ಯಾಟ್ರಿ, ಇಲ್ಲಿ ದಾನ ಮಾಡಿ, ಇಲ್ಲೇ ಕೊಡ್ತಾನೆ ಭಗವಂತ. ಮೇಲೇನೂ ಇಲ್ಲ, ಸ್ವರ್ಗ ನರಕ ಖುಷಿ ಎಲ್ಲ ಇಲ್ಲೇ. ಅಮ್ಮ, ಈಗ ನೀವು ಹೇಳಿದ್ರಿ ಆಗಿನ ಕಾಲದಿಂದಲೂ ಕೂಡ ನಮ್ಮ ಒಂದು ಪೂಜೆಗಳಾಗಿರ್ಬೋದು, ಪುನಸ್ಕಾರಗಳಾಗಿರ್ಬೋದು ಮಾಡ್ಕೊಂಡ್ ಬರ್ತಾರೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಅನ್ನಿಸ್ತಿದೆ ನಿಮ್ಗೆ ಅಂತ? ಆಗಿನ ಕಾಲದಲ್ಲಿ ನಾವು ಡೈರೆಕ್ಟ್ರು, ಪ್ರೊಡ್ಯೂಸರು ಅಂದರೆ ಭಾಳ ರೆಸ್ಪಾನ್ಸಿಬಲ್ ಆಗಿರ್ತಿದ್ವಿ. ನೋಡಿ, ಶ್ರೀಮಂಜನಾಥ ಚಿತ್ರ ತೆಲುಗು, ಕನ್ನಡ ಇದರಲ್ಲಿ ಮಾಡಿ ತೆಲುಗುಗೂ ಆಯಿತು. ಹೌದು. ಅದರಲ್ಲಿ ನಾನು ಸೌಂದರ್ಯನ್ಗೆ ದೇವದಾಸಿ ಮಾಡುವಂಥ ಒಂದು ಕ್ಯಾರೆಕ್ಟ್ರು. ಅರ್ಜುನ್ ಸರ್ಜಾ ಅವರು ಅದರಲ್ಲಿ ನನ್ನ ಎಳೆದು ಅವ್ರ ತಾಳಿ ಕಟ್ಟುವಂಥ ಒಂದು ಸನ್ನಿವೇಶ. ರಾಘವೇಂದ್ರ ರಾವ್ ಡೈರೆಕ್ಟ್ರು, ಎಂಥ ಡೈರೆಕ್ಟ್ರು. ನನ್ನ ಅದೃಷ್ಟ ಭಾರವಿ ಸಾರು, ಅದು ತೆಲುಗು ಭಾರವಿ ಸಾರ್ ಅಂತ ಇದ್ದಾರೆ ಅವರು. ಅವರ ಡೈರೆಕ್ಟ್ರು ಈ ನಮ್ಮ ಕನ್ನಡದಲ್ಲಿ ಯಾರೇ ಡೈರೆಕ್ಟ್ ಇದ್ರು ನಾವು ಅವ್ರ ಹತ್ರ ಕೂತ್ಕೋತಿರ್ಲಿಲ್ಲ. ಕರೆಯೋರು. ನಮ್ಮಂಥ ರಂಗಭೂಮಿ ಕಲಾವಿದ್ರಲ್ವ ನಾವೆಲ್ಲ. ರಂಗಭೂಮಿ ಕಲಾವಿದ್ರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಈಗ ಬಂದು ಪಾತ್ರ ಮಾಡೋರು ಇಷ್ಟಪಡ್ತಿರ್ಲಿಲ್ಲ ಅವರು. ಈ ಕಲಾವಿದ್ರ ಹಂಗಮೇಲೆ ಒಂದೇ ಟೇಕ್ ಮಾಡೋರು ನಾವೆಲ್ಲ. 28 ಸಲ ಟೇಕ್ ತಗೊಳ್ಳೋದು, 21. ಆಮೇಲೆ ನಂಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಓದಕ್ಕೂ ಬರಲ್ಲ, ಬರೀ ಸೈನೊಂದು ಮಾಡ್ತೀನಿ. ಆಮೇಲೆ ಔಟ್ ಗೋಯಿಂಗ್ ಇನ್ಕಮಿಂಗ್ ಮಾತ್ರ ಗೊತ್ತಾಗುತ್ತೆ. ಕಳ್ಸೋದು, ಮೆಸೇಜ್ ಕಳ್ಸೋದೊಂದು ಹೇಳ್ಕೊಟ್ಟಿರ್ತಾರಲ್ಲ ಮಕ್ಕಳು, ಅದಕ್ಕೆ ಕಲ್ತಿರ್ತೀನಿ.
ಈಗ ನೀವು ಡೈಲಾಗ್ನ ಓದಕ್ಕೆ ಕೊಟ್ರೆ ನಾವು ಬರಲ್ಲ, ನೀವು ಹಿಂಗೆ ಹೇಳ್ತಾ ಇರ್ಬೇಕು ಡೈಲಾಗು, ಒಂದೇ ಸರಿ ಕಿವಿ ಹಾಕೊಂಡು ಒಂದೇ ಟೇಕಲ್ಲಿ ಮಾಡ್ತೀನಿ. ಇವಾಗ ಹೇಳಿದ್ರಿಂದ ಇಲ್ಲ ಹಿಂಗೆ ಒಂದೇ ಸರಿ ನೀವು ಹಿಂಗೆ ಹೇಳಿದ ತಕ್ಷಣ ಪಟ್ಟಂತ ಒಂದೇ ಟೇಕಲ್. ಅದೆಂತ ದೊಡ್ಡ ಡೈಲಾಗ್ ಆಗಿದೆ. ಎಷ್ಟು ಉದ್ದ ಡೈಲಾಗ್ ಕೊಡಿ, ರಾವಣಂದು, ದುರ್ಯೋಧನಂದು, ಭೀಮಂದು 20 ವರ್ಷ 30 ವರ್ಷ ಮಾಡಿರೋದು ಇವತ್ತು ನನ್ನ ತಲೆಯಲ್ಲಿದೆ. ಹೌದಾ? ಆಮೇಲೆ ನನಗೊಂದು ಮೆಮೊರಿ ಪವರ್ ಭಗವಂತ ಏನು ಕೊಟ್ಟಿದ್ದಾನೆ ಅಂದರೆ, ಈ ಆಪ್ತ ಮಿತ್ರದಲ್ಲಿ ವಿಷ್ಣುವರ್ಧನು ಏನಾಗುತ್ತೆ ಅವ್ರ ಮನಸ್ಸಲ್ಲಿ ಇವ್ರು ಏನು ಅಂತ ಹೇಳ್ತಾರಲ್ಲ, ಆ ಥರ ಒಂದು ನನಗೆ ಒಂದು ಪಾಸಿಟಿವ್ ಇದೆ. ಗೊತ್ತಾಗ್ಬಿಟ್ರೆ ನಾ ಅವ್ರ ಹತ್ರಕ್ಕೆ ಹೋಗಲ್ಲ. ಇವ್ರು ಇಂಥವ್ರು, ಇವ್ರ ಹತ್ರ ಹೋದ್ರೆ ನನಗೆ ಈ ಥರ ಈ ಜನ ಹಿಂಗೆ ಅನ್ನೋದು ನಂಗೆ ಫಸ್ಟೇ ಗೊತ್ತಾಗ್ತಾ ಇರುತ್ತೆ. ಅದು ಏನೋ ಭಗವಂತ ನಮ್ಮಮ್ಮ ವರ ನಿಮ್ಗೆ ಕೊಟ್ಟಿರೋದು. ಅದರಿಂದ ನಾನೇ ದೂರ ಆಗ್ಬಿಡ್ತೀನಿ, ಅಲ್ಲಿ ಹತ್ರಕ್ಕೆ ಹೋಗಲ್ಲ. ಅಲ್ಲಿ ಒಳ್ಳೇದಿದೆ ಅಂದರೆ ನಾನೇ ಒಂದು 10,000 ಕೊಟ್ಬಿಟ್ಟು ಹೋಗ್ತೀನಿ ಹುಡಿಕೊಂಡು. ಯಾಕೆ ಅಂದರೆ ಸಮಾಜ ಈಗ ಏನಾಗ್ತಾ ಇದೆ ನೀವು ಕೇಳಿದ್ರಲ್ಲ, ಅದಕ್ಕೆ ಉದಾಹರಣೆ ನಾನು ಕೊಟ್ಟಿದ್ದು. ನಮ್ಮ ಸಮಾಜದಲ್ಲಿ ಗುರುವರು, ಹಿರಿಯರು, ದೊಡ್ಡವರು, ಮನೆ, ಸಂಸಾರ, ಕುಟುಂಬ, ತಾಯಿ ತಂದೆ ಬಹಳ ರೆಸ್ಪಾನ್ಸಿಬಲ್ ಆಗಿ ಒಂದು ತುಂಬು ಕುಟುಂಬ ಅಂದರೆ ಹಂಗಿತ್ತು. ಈಗಿನ ಕುಟುಂಬ ಹೆಂಗಾಗ್ತಾ ಇದೆ ಅಂದರೆ, ಮನೆಗೆ ಸೊಸೆ ಬಂದಂಗೆ ಮನೆಗೆ ಮಕ್ಕಳನ್ನ ತಲೆ ಕೆಡಿಸಿ ತಾಯಿ ತಂದೆನ ಅನಾಥಾಶ್ರಮಕ್ಕೆ ಕಳಿಸೋದು, ವಯಸ್ಸಾದವ್ರನ್ನ. ನೆನ್ನೆ ನೀವೇನಾದ್ರು ತಿಳ್ಕೊಳ್ಳಿ ಸರ್, ನಾನು ಒಂದು ಚಾನಲಲ್ಲಿ ನೋಡಿದೆ, ಟಿ ವಿಲಿ, ದೊಡ್ಡ ಟಿ ವಿಲಿ, ತಾಯಿ ಅಪ್ಪ ಅಮ್ಮ ವಯಸ್ಸಾಗ್ಬಿಟ್ಟಿದ್ದಾರೆ, ಸೊಸೆನೂ ಮಗ ಚೆನ್ನಾಗಿ ರೂಮಲ್ಲಿ ಕೂಡಾಕ್ಬಿಟ್ಟು ಚೆನ್ನಾಗಿ ಹೊಡೆದು ಆಸ್ತಿ ಎಲ್ಲ ಬರ್ಸ್ಕೊಂಡು ರೋಡಿಗೆ ಬಿಟ್ಬಿಟ್ಟಿದ್ದಾರೆ. ಅವರು ಹೊಡೆದಿರೋದನ್ನು ಅವರು ಮೈಸೂರು DC ಹತ್ರ ಹೇಳ್ತಾ ಇದ್ರೆ, ಎಂಥವ್ರಿಗೂ ಕಳ್ಳು ನೋಡಿ ಸರ್, 100 ದೇವ್ರು ಪೂಜಿಸೋದು ಒಂದೇ, ಮನೇಲಿರೋ ತಾಯಿ ತಂದೆ ಪೂಜಿಸೋದು ಒಂದೇ. ಯಾರು ಕಟ್ಕೊಂಡು ಗಂಡನಿಗೆ ರೆಸ್ಪಾನ್ಸಿಬಲ್ ಆಗಿ ಅವನ ವಿರುದ್ಧವಾಗಿ ನಡೀದೆ ಸೋತು ತಗ್ಗಿ ಬಗ್ಗಿ ನಡೀತಾರೋ ಹೆಣ್ಮಕ್ಳು, ಅವ್ರ ಜೊತೆ ಭಗವಂತ ಇರ್ತಾನೆ. ಜನ್ಮ ಕೊಟ್ಟು ತಂದೆ ತಾಯಿ ಹೆಸರಿಗೆ ಕಳಂಕ ತರದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಬೆಳೀತಾರಲ್ಲ, ಅವರು ಹೆಲ್ತಿಫುಲ್ ಆಗಿರ್ತಾರೆ. ಈಗ ಸಮಾಜ ಏನಾಗ್ತಾ ಇದೆ, ಅವ್ರನ್ನ ಒಂದಿನ ಮದುವೆ ಮಾಡ್ಕೊಳ್ಳೋದು, ಮಾರನೇ ದಿನ ನೋಡಿದ್ರೆ ಇಲ್ಲವೇ ಇಲ್ಲ, ಲಿವ್ ಇನ್ ಟುಗೆದರು ಅದು ಇದು ಅಂದ್ಕೊಂಡು ಎಲ್ಲಿಂದನೂ ಬರ್ತಾರೆ, ಎಲ್ಲೋ ಬರ್ತಾರೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ತಾರೆ. ರೋಡಲ್ಲಿ ಸಿಗರೇಟ್ ಸೇಯೋದು, ಅಂಗಾಂಗಗಳು ಕಾಣಂಗೆ ಡ್ರೆಸ್ಗಳು ಹಾಕ್ಕೊಳ್ಳೋದು. ನಮ್ಮ ಸಂಸ್ಕೃತಿ ಎಲ್ಲೋಯ್ತು ಸರ್. ಮದುವೆ ಆಗಿರೋ ಹೆಣ್ಮಕ್ಳು ತಾಳಿ ಇಲ್ಲ, ಕುಂಕುಮ ಇಲ್ಲ, ಬಳೆ ಇಲ್ಲ, ಕಾಲು ಹೆಂಗೆ ಓಡಾಡ್ತಿರ್ತಾರೆ ಅಂದರೆ, ಗಂಡ ಇಲ್ಲದೇದವ್ರೆ ನಾವು ಹಿಂಗೆ ಸಮಾಜದಲ್ಲಿ ಹಿಂಗಿರ್ಬೇಕು ಅಂತ ಆಸೆ ಪಡ್ತಾರೆ. ಗಂಡ ಜೊತೇಲಿ ಇದ್ಕೊಂಡು ನಮ್ಮ ಹಿಂದೂ ಸಂಸ್ಕೃತಿ ನಾವು ಕೇಳೋದು ಇಷ್ಟೇ ಸರ್, ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಬರುವಾಗಲೂ ಏನೂ ತಂದಿಲ್ಲ, ಹೋಗುವಾಗಲೂ ಏನೂ ತೊಗೊಂಡೋಗಿಲ್ಲ. ಎಂಥ ಅದ್ಭುತ ಕಲಾವಿದ ಪುನೀತ್ ರಾಜ್ಕುಮಾರ್ ಅವರು, ಎಂಥ ಸಮಾಜಕ್ಕೆ ಕೊಡುಗೆ ಕೊಟ್ಟೋದ್ರು. ಅವರು ಎಂತೆಂಥ ಕೊಡುಗೆ ಕೊಟ್ಟೋದ್ರು. ಆ ಕೊಡುಗೆ ಕೊಟ್ಟಿರೋದನ್ನಾದರೂ ನೋಡಿ ಇವರೆಲ್ಲ ದೇವರು ಅಂತ ಪೂಜಿಸೋ ಕಲಾವಿದನ ಪೂಜಿಸೋರು ಒಂದೊಂದನ್ನಾದರೂ ತತ್ವಗಳನ್ನ ಕಲಿತು 4 ಜನಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನೀವೇನು ಇವತ್ತು ದಾನ ಧರ್ಮ ಮಾಡ್ತಿರಲ್ಲ, ಅದು ನಿಮ್ಮನ್ನು ಕಾಪಾಡುತ್ತೆ. ಅದೇ ಆರೋಗ್ಯ. ಸಮಾಜ ಹಾಳಾಗ್ತಾ ಇದೆ. ಈಗಿನ ಸಮಾಜದಲ್ಲಿ ಸಂಸ್ಕೃತಿನೇ ಇಲ್ಲ, ಹಾಳಾಗ್ತಿದೆ ಅನ್ನೋದಕ್ಕಿಂತ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊಬೈಲಿಂದ. ಹ್ಞೂ ಸರ್, ನಾನೇನದು ಚಿತ್ರ ಮಾಧ್ಯಮದಲ್ಲೇ ಆಗಲಿ ಯಾವುದೇ ಆಗಲಿ ಗುಡ್ ಮೆಸೇಜ್ಗಳು ಹೋಗ್ತಾ ಇರಬೇಕು. ಈಗ ನೀವು ಚಾನಲ್ ಕರಿತೀರಾ, ಇಲ್ಲಿ ಮಕ್ಕಳಿಗೆ ನೋಡಿ, ಮಗ್ಗಿ ಪುಸ್ತಕ ಅಂತ ಒಂದು ಚಿತ್ರ ಮಾಡಿದ್ದಾರೆ. ನಾನು ಹೋಗಿದ್ದೆ, ಆ ಪಿಕ್ಚರ್ ನಾನು ಮಾಡಿದ್ದೀನಿ ಇನ್ಸ್ಪೆಕ್ಟ್ರ್ ಪಾತ್ರ. ನಾನು ನನ್ನ ಲೈಫಲ್ಲೇ ಪಿಕ್ಚರ್ ನೋಡಲ್ಲ, ಅಳಲ್ಲ. ನಾನು ಮಾಡಿದ ಪಿಕ್ಚರ್ ಡಬ್ಬಿಂಗ್ ಮಾಡಿರ್ತೀನಿ ಅಷ್ಟೇ. ಟಾಕೀಸ್ ಆಗಲಿ ಇನ್ನೊಂದಾಗಲಿ ನಾನು ಹೋಗಿಲ್ಲ, ಇಷ್ಟು ದಿನ ಇದುವರೆಗೂ ಹೋಗಿಲ್ಲ. ಯಾಕೆ ಅಂದರೆ ಏನೋ ನಂಗೆ ಅದೊಂದು ಮಾನಸಿಕ. ಜನ ಇದ್ದರೆ ಅಲ್ಲೆಲ್ಲ ಖುಷಿ ಪಡ್ತೀನಿ, ಪ್ರೊಡ್ಯೂಸರು ಅನ್ನದಾತನಿಗೆ ಚೆನ್ನಾಗಾಯ್ತು, ಕಲೆಕ್ಷನ್ ಚೆನ್ನಾಗವ್ರೆ ಅಂತೀರಿ. ಅಲ್ಲೇನಾದ್ರು ಒಂಚೂರು ಜನ ಎಲ್ಲಾದಾಗ ನೋವು ಬಿಡ್ತಾ ಇರ್ತೀನಿ. ಈಗ ನಾಟಕ ಕಂಪ್ನಿಗೆ ಹೋಗ್ತೀನಿ ಪಾತ್ರ ಮಾಡೋಕ್ಕೆ, ನನಗೆ ಅವ್ರು ದಿನಕ್ಕೆ ಒಂದು 5,000 ಸಂಭಾವನೆ ಕೊಡ್ತಾರೆ ನಾಟಕ ಕಂಪ್ನಿಲಿ. ಕಲೆಕ್ಷನ್ ಹೌಸ್ಫುಲ್ ಇತ್ತಾ, ಪಾತ್ರ ಜನ ಗಿಫ್ಟೇ ಒಂದು 4,000 5,000 ಬರೋಂಗೆ ಪಾಠ ಮಾಡಿಬಿಡ್ತೀನಿ. ಜನ ಇಲ್ಲ ಅಂದಾಗ ಅವ್ರಿಗೆ ನಮ್ಮಂಥವ್ರನ್ನ ಕರೆಸಿರ್ತಾರೆ. 25 ಜನ ಕಲಾವಿದರನ್ನ ಸಾಕಬೇಕಾಗಿರುತ್ತೆ. ಆ ಮಾಲೀಕನಿಗೆ ಎಷ್ಟು ನೋವಿರುತ್ತೆ ಅನ್ನೋದು. ಇನ್ನು 100 ಡೇಸ್ ಆಯ್ತು ಅದು ಮಗ್ಗಿ ಪುಸ್ತಕ. ಮೆಸೇಜಿಂದ ಮಕ್ಕಳು ಹೆಂಗೆ ಆಗ್ತಾ ಇದ್ದಾರೆ, ಏನು ಹಾಳಾಗ್ತಾ ಇದ್ದಾರೆ, ಅದನ್ನು ತಿದ್ದುವಂಥ ಕೆಲಸ ಮಾಡಿದ್ದಾರೆ ಚಿತ್ರ. ಅದಕ್ಕೆ ಅವಾರ್ಡ್ ಬರಬೇಕು, ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ ಚಿತ್ರ ಅದು. ನಾನೇ ಕೂತ್ಕೊಂಡು ಹತ್ಬಿಟ್ಟೆ ಸರ್ ಪಿಕ್ಚರ್. ಒಂದು ಹೆಣ್ಣು ಸಮಾಜದಲ್ಲಿ ಗಂಡನ ಕಳ್ಕೊಂಡು 3 ಮಕ್ಕಳನ್ನ ಸಾಕೋದಿದೆಯಲ್ಲ, ನಿಯತ್ತಾಗಿ ಸಾಕೋಕೆ ಹೋದವಳನ್ನ ಹೆಂಗೆ ಎಳಿತಾರೆ, ಸಮಾಜ ಏನಾಗುತ್ತೆ, ಮಕ್ಕಳು ಎಜುಕೇಷನ್ಗೆ ಎಷ್ಟು ಕಷ್ಟಪಡ್ತಾಳೆ, ಆ ಥರ ಬರ್ಬೇಕು ಸರ್ ಈಗ ಚಿತ್ರ. ಮತ್ತು ರಾಜಕಾರಣಿಗಳು ಅಷ್ಟೇ, ಎಲ್ಲೋ ನೋಡಿ ನಾವು ಇಲ್ಲಿ ಕೂತಿರ್ತೀವಿ, ಮೆಸೇಜ್ಗಳು ಅಲ್ಲೇ ಜನಗಳ ಬಾಯಲ್ಲಿ ಬಂದ್ಬಿಟ್ಟಿರುತ್ತೆ ಎಲ್ಲ ಕಡೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಈಗ ಕಲಾವಿದರು ನಾವು ಬೇಗ ಬಂದ್ಬಿಡ್ತೀವಿ. ಈಗ ವಿಜಯ್ ಸರು ತಮಿಳ್ನಾಡಲ್ಲಿ ಗೆದ್ದರು, ಅವ್ರು ಏನು ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ಪಟ್ 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 ಅಂತ ಬರ್ತಾ ಇದೆ ಎಲ್ಲ ಕಡೆ ಮೆಸೇಜ್ಗಳು. ಹಾಗೆ
ರಾಜ್ಯಾದ್ಯಂತ ಸಮಾಜದಲ್ಲಿ ಸಮಾಜಕ್ಕೋಸ್ಕರ ನಾವು ಬದುಕ್ತಿದ್ದೀವಿ ಅಂದಾಗ ಕಲಾವಿದರಾಗಿ ನಾವು ಸಮಾಜದ ಏಳಿಗೆಗೆ ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು, ದುಡಿಬೇಕು, ಯುವ ಪೀಳಿಗೆಗಳನ್ನು ತಿದ್ದಬೇಕು ಅನ್ನೋ ಕೆಲಸಗಳನ್ನ ಮಾಡಿ ಅದು ಮಾಡಿದಾಗ ಅರಿವು ಮೂಡಿಸ್ಬೇಕು. ಈಗ ನೀವು ನೋಡ್ತೀರ ಸಿಗರೇಟಲ್ಲಿ ತಂಬಾಕು ಹಾಕೊಂಡು ಸಾಯ್ತಾರೆ, ಹೆಣ್ಮಕ್ಳೇ ಸಾಯ್ತಾರೆ ರೋಡಲ್ಲಿ, ಎಷ್ಟು ಜನ ಹಿಡ್ದಿದ್ದಾರೆ ಎಲ್ಲ ಕಡೆ, ಎಲ್ಲ ನೋಡ್ತಾನೆ ಇರ್ತೀವಿ ನಾವು. ನಾವು ಹೇಳೋದು ಇಷ್ಟೇ ಸರ್, ನಾವು ತಾಯಿ ತಂದೆ ನೋಯಿಸ್ದಂಗೆ, ಕಟ್ಕೊಂಡವ್ರನ್ನ ನೋಯಿಸ್ದಂಗೆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದು ನಮಗೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿಬೇಕು, ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚಬೇಕು. ಅದನ್ನು ಮೀರಿ ಚಾಚಿ ಅದನ್ನು ಮೀರಿ ದುಡ್ಡು ಮಾಡ್ತೀವಿ ಅಂತ ಹೋದರೆ 108 ವಿಘ್ನಗಳು, 108 ಕೆಟ್ಟ ಹೆಸರು. ನಿಮ್ ಕಾಲದಲ್ಲಿ ಗಂಡ ಅಂದ್ರೆ ಭಯ ಭಕ್ತಿ ಇರ್ತಿತ್ತು, ತಂದೆ ತಾಯಿ ಅಂತಂದ್ರೆ ಗೌರವ ಇರ್ತಿತ್ತು, ಪ್ರೀತಿ ಇರ್ತಿತ್ತು. ಈಗ ತಂದೆ ತಾಯಿ ಅಂದ್ರೆ ಲೆಕ್ಕನೇ ಇಲ್ಲ. ಹಾಗೇನೆ ಆಸ್ತಿಗೋಸ್ಕರನೇ ಇರ್ತಾರೆ ಹೊರತು ಆ ತಂದೆ ತಾಯಿ ಕ್ಷೇಮಕ್ಕೋಸ್ಕರ ಬಾಂಧವ್ಯ ಅನ್ನೋದು ಮಾನವೀಯತೆ ಮೌಲ್ಯಗಳೇ ಕುಸಿದೋಗ್ಬಿಟ್ಟಿದೆ. ಈಗ ನಿಮ್ಮಿಂದ ಏನಾದ್ರು ಸಿಗುತ್ತೆ ಅಂದರೆ ನಿಮ್ಮ ಸ್ನೇಹ ಮಾಡ್ತಾರೆ. ಫ್ರೆಂಡ್, ನನ್ನ ಗುಡ್ ಫ್ರೆಂಡ್ ಮಂಜು ಅಂತಾರೆ. ನಿಮ್ಮ ಹತ್ರ ಏನು ಸಿಗಲಿಲ್ಲ, ಬಿಡ್ರಿ ಅವನೇನು ಹೇಳ್ತೀರಾ, ಅವನೇನು ಮಾಡ್ತಾನೆ ಅಂತಾರೆ. ಹಾಗಾಗಿದೆ ಸಮಾಜ, ಹಂಗೋಗಿದೆ. ಅದಕ್ಕೆ ಅರಿತು ನಡೆದರೆ 6 ಪಟ್ಟ, ಮರೆತು ನಡೆದರೆ 3 ಪಟ್ಟ. ಸಮಾಜದಲ್ಲಿ ನಾವು ಅರ್ಥಕೊಂಡು ಜೀವನ ಮಾಡ್ಕೊಂಡು ಹೋದಾಗ ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಮಾತಾಡ್ಬೋದು. ನಾವು ಅಬಲೆಯರಲ್ಲ, ಪ್ರಬಲೆಯರನ್ನಂಗೆ ಹೋರಾಟ ಮಾಡ್ಬೋದು. ನಾವೇ ಏನೂ ಇಲ್ಲ ಅಂದಾಗ ಇನ್ನೊಬ್ಬ ಮುಂದೆ ಮಾತಾಡೋಕೆ ನಮಗೆ ತಾಕತ್ತಿರಲ್ಲ. ಆ ಥರ ಬದುಕಬೇಕು ಅನ್ನೋ ಆಸೆ ಅಷ್ಟೇ ಸರ್. ಯಾವತ್ತಾದ್ರೂ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಮೋಸ ಹೋಗಿದ್ದುಂಟಾ ಪಂಕಜಮ್ಮ ಅವರು? ಸಂಬಂಧಿಕರಿಂದನೇ ಆಗಿದೆ ನನಗೆ. ಏನಾದರೂ ಅದನ್ನ ಹೇಳ್ಬೋದಾ? ನನಗೆ ಚಿಕ್ಕವಳಿದ್ದಾಗಿಂದ ನಾನು ನಾಟಕ ಕಂಪ್ನಿ ಗುಬ್ಬಿ ಕಂಪ್ನಿಲಿ ಬಂದವಳು. ನಮ್ಮ ತಂದೆ ವಿರೋಧ, ರಂಗಭೂಮಿ ಕಲೆಗೆ ನಮ್ಮ ತಂದೆಗೆ ಇಷ್ಟ ಇಲ್ಲ. ತುಂಬ ಕುಟುಂಬ, ಜಮೀನ್ದಾರು ಮಂತಂದ ಹೆಣ್ಮಗಳು ನಾನು. ನಮ್ಮ ಮನೇಲೇ ಯಾರೂ ಇಲ್ಲ, ಕಲಾವಿದ್ರೇ ಇಲ್ಲ, ನಮ್ಮ ವಂಶದಲ್ಲೇ ಇಲ್ಲ. ನಿಮ್ಮಿಂದನೇ ಶುರುವಾಗಿದ್ದು? ನನ್ನಿಂದ ಅಂದರೆ ಅದು ಎಲ್ಲರೂ ರೆಕಾರ್ಡ್ ಹಾಕಿದ್ರೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಈಗಲೂ ನಾನು ಈ ಏಜಲ್ಲಿ 61 ವರ್ಷ ಏಜ್ ಇದ್ರೂ ಫೋಕು, ವೆಸ್ಟಿನ್ನು, ಕ್ಲಾಸಿಕಲ್ಲು, ಯಕ್ಷಗಾನ ಡ್ಯಾನ್ಸ್ ಮಾಡ್ತೀನಿ. ಉಷಾ ಉತ್ತಪ್ಪ ಅವ್ರ ವಾಯ್ಸಲ್ಲಿ ಆಡ್ತೀನಿ. ಜೈಶಿವ್ ಸುಮ್ಮನೆ ನಾನು ಒಂದಿನ ಎಲ್ಲಿ ಒಂದು ಹೇಳಿ ಅಂದರು, ಯಾರೋ ಒಬ್ರು ಕೂತಿದ್ದೆ, ಚಕ್ಕೋತ ಚಕ್ಕೋತ ಅಂದೆ. ಹೊರಗಡೆ ಇರೋಲ್ಲ ಬಂದ್ಬಿಟ್ರು, ಏನಮ್ಮ ನೀವು ಧ್ವನಿ ಈ ವಯಸ್ಸಲ್ಲಿ ಹಿಂಗೆ ಕಾಪಾಡ್ಕೊಂಡಿದ್ದೀರಲ್ಲಮ್ಮ ನೀವು ಅಂದರು. ಭಗವಂತ ಅಷ್ಟು ಟ್ಯಾಲೆಂಟ್ ನನಗೆ ಕೊಟ್ಟಿದ್ದ. ಮನೇಲಿ ಕಟ್ಟಾಕ್ಬಿಟ್ಟಿದ್ರು ಅಪ್ಪ, ನನ್ನ ಮರ್ಯಾದೆ ಹೋಗುತ್ತೆ, ನಾಟಕ ಶೂಟಿಂಗು ಪಿಕ್ಚರ್ ಅಂತ ಹೋದರೆ ಏನಾಗ್ಬಿಡ್ತಾಳ, ಹಾಳಾಗ್ಬಿಡ್ತಾರೆ ಹೆಣ್ಮಕ್ಳು. ನಮ್ಮಮ್ಮ ತಲೆ ಮೇಲೆ ಸೆರಿಗೆ ತೆಗಿತಿರಲಿಲ್ಲ, ಹೊರಗಡೆನೇ ಬರ್ತಿಲ್ಲ. ನಮ್ಮ ಅಮ್ಮನ್ನ ನೋಡಬೇಕು ಅಂತ ನಮ್ಮ ಭಾವ ನಮ್ಮ ಅಕ್ಕನ ರೇಗ್ಸೋರು. ನಿಮ್ಮ ಅಮ್ಮನ ಮಕ್ಕ ಒಂದು ದಿನ ತೋರ್ಸೋಕೆ ಕೇಳಿ, ನಮ್ಮ ಅತ್ತೆನೇ ನೋಡಿರೋಲ್ಲ, ನಾನು ಸತ್ತಾಗಲೇ ನಮ್ಮ ಅಮ್ಮನ ಮಕ್ಕ ಅವ್ರು ನೋಡಿರೋದು ನಮ್ಮ ಭಾವ. ಅಷ್ಟು ಇದು ನಮ್ಮ ತಾಯಿ. ನಮ್ಮ ತಂದೆನೂ ಅಷ್ಟೇ. ನಮ್ಮ ತಂದೆ ನೋಡಿದ್ದು ಸತ್ತಾಗಲೇ ನಮ್ಮ ಅಪ್ಪನ ಹತ್ರವಾಗಿ ನಮ್ಮ ಅಪ್ಪ ಇದ್ದಾರೆ ಇವರು ಅಂತ ನೋಡಿರೋದು. ನಮ್ಮ ಅಪ್ಪ ಅಲ್ಲಿ ಬತ್ತವ್ರೆ ಅಂದರೆ ನಾವು ಹೆಣ್ಮಕ್ಳೆಲ್ಲ ರೂಮಲ್ಲಿ ಸೇರ್ಕೊಂಡು ಬಾಗ್ಲಾಕೊಂಡು ಕೂತ್ಕೊಂಡ್ಬಿಡು. ಅವ್ರು ಹೋದ್ಮೇಲೆ ಹೋದ್ರ ಅಂತ ನೋಡು. ನಮ್ಮ ತಂದೆ ಮಾವನಣ್ಣು ತಂದು ಊಟಕ್ಕೆ ಅಂತ ಕೂತಿದ್ರೆ 1-2 ಮಾವನಣ್ಣು ತಂದಿರೋರು, 2 ಅವರು ಸ್ವಾರ್ಥ ಸ್ವಲ್ಪ ಅವ್ರು ತಿಂದ ಮೇಲೆ ನಾವೆಲ್ಲ ವಾಟೆ ಮಾವನಕಾಯ್ದು ಇದು ಅಂತಲ್ಲ ಎಲ್ಲ ಕಾಯ್ಕೊಂಡು ಕೂತಿರೋವು. ಆ ಥರ ನಾವು ಹೆದರ್ಬದ್ದು. ಅಂಜಿ ನಡೆದರೆ ಗಂಜಿ ಸಿಗುತ್ತೆ ಅಂತಾರಲ್ಲ, ಅಂಜಿ ಬದುಕ್ತವ್ರು ನಾವೆಲ್ಲ. ಆವಾಗ ಅಮ್ಮ ಸತ್ತೋಗ್ಬಿಟ್ರು, ಚಿಕ್ಕವಳು ನಾನು. ಒಂದು ನಾಟಕ ಕಂಪ್ನಿ ಬಂತು ಚಾಮರಾಜನಗರ, ಗುಬ್ಬಿ ಕಂಪ್ನಿ. ಅವಾಗ ರಾಧಾ ರುಕ್ಮಿಣಿ ಅವರು, ಶ್ರುತಿಯವ್ರ ತಾಯಿ, ಶ್ರುತಿಯವರೆಲ್ಲ ಚಿಕ್ಕವರು. ಆ ಕಂಪ್ನಿಗೆ ನಾನು ಹೋಗ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಕಲಾವಿದೆ ಪಾತ್ರ ಮಾಡ್ತಾ ಇದ್ದೆ. ದೊಡ್ಡ ಕಂಪ್ನಿ, ಹಂಸಲೇಖ ಅವ್ರ ಕಂಪ್ನಿ. ಹಂಸಲೇಖ ಅವರು ಅವಾಗ ಕಂಪ್ನಿ ಮಾಡಿದ್ರು, ರೈತ ಜೀವಿ ಅಂತ, ಅವ್ರ ಕಂಪ್ನಿ. ಅರ್ಶನ್ ಗುಡಿ ಕಂಪ್ನಿ, ಚಿಂದೋಡಿ ವೀರಪ್ಪ ಅವ್ರ ಕಂಪ್ನಿ. ಎಲ್ಲ ನಾಟಕ, ಒಂದು 20-30 ನಾಟಕ ಕಂಪ್ನಿಗಳು. ಎಲ್ಲಾದ್ರಲ್ಲೂ ನನ್ನ ಡ್ಯಾನ್ಸ್ ಬಿಡೋರು. ಕಲ್ಪನಾ ಅವ್ರ ಜೊತೆ ನನ್ನ ಮಗಳ ಪಾತ್ರ ಮಾಡ್ತಿದ್ದೆ. ಅವಾಗ ನಾಟಕ ಕಂಪ್ನಿಲಿ ಪಾರ್ಟ್ ಮಾಡುವಾಗ ಆ ಥರ ಅಂತ ಅವ್ರನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಬೆಳೆದಾಗ ನಮಗೆ ಒಳ್ಳೇದು ಏನು ಬೇಕೋ ತಗೋತಾ ಇದ್ವಿ ಆ ಟೈಮಲ್ಲಿ. ಅವಾಗ ನಮ್ಮಮ್ಮ ಏನು ಹೇಳೋರು, ನೀ ಎಲ್ಲೇ ಹೋಗೋಕಂದ, ನಿನ್ನ ನಾಲ್ಗೆ, ನಿನ್ನ ಸೆರಗು, ನಿನ್ನ ಕಚ್ಚೆ ಭದ್ರ ಇಟ್ಕೋ, ಎಲ್ಲೋದ್ರೂ ನಿಂಗೆ ಅನ್ನ ಸಿಗುತ್ತೆ ಅನ್ನೋರು ನಮ್ಮ ತಾಯಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅವ್ರು ಹಾಕ್ಕೊಟ್ಟಿದ್ದು ಮಾರ್ಗದರ್ಶನ. ಆಮೇಲೆ ಅವರು ಎದ್ದ ತಕ್ಷಣವೇ ಸ್ನಾನ ಪೂಜೆ ಮಾಡೋ, ಏನು ಕಣ್ಣು ಬಿಡ್ತಿದ್ದಂಗೆ ಅವ್ರು ಹೋಗಿ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ವಿಭೂತಿ ಹೊಡ್ಕೊಂಡು ಕೆನ್ನೆಗೆ ಅರ್ಶಿನ ಹಚ್ಕೊಂಡು, ಹಿಂಗೆ ಇರ್ಬೇಕು ನೀನು ಅನ್ನೋರು ನನಗೆ. ನಮ್ಮ ಅಮ್ಮನ ಹಂಗೆ ನಾನು ಬಂದವಳು. ನೀವು ಯಾವುದೇ ನೋಡಿ ನನ್ನ ಲೈಫಲ್ಲಿ ನಾನು ಬಯೋಡಾಟ ತೆಗೀರಿ, ಸುಮ್ಮನೆ ಯಾವ್ದಾದ್ರು ಒಂದು ನೀವು ಚಾನಲಲ್ಲೇ ಹೊಡೆದ್ರು ವಿಭೂತಿ, ಕೆನ್ನೆಗೆ ಅರ್ಶಿನ, ಕುಂಕುಮ ನೋಡಿ. ಇವತ್ತು ಯಾರೋ ಒಬ್ರು ಆಫೀಸಿಗೆ ಕರೆದಿದ್ರು,
ಅವ್ರು ಹೋದೆ ನೋಡ್ಬಿಟ್ಟು ಅಯ್ಯೋ ದೇವತೆನೇ ಬಂದಂಗಿದ್ರೆ ಅಮ್ಮ ನೀವು ನೋಡಿದ್ರೆ ನಮಗೆ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಒಂದು ಒಳ್ಳೇದಾಗಲಿ ನಮಗೆಲ್ಲರಿಗೂ ಅಂತ ಆಶೀರ್ವಾದ ಮಾಡಿ ಅಂತ ಕೈಗೆ 2,001 ರೂಪಾಯಿ ಕೊಟ್ಟು ಒಂದು ತೆಂಗಿನ ಮರ ಕೊಟ್ಟು ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಯಾಕೆ ಅಂದರೆ ಫೇಸ್ ರೀಡಿಂಗು ಇದು ಬರಬೇಕು ಜನಗಳಲ್ಲಿ. ಈಗ ಈಗಿನ ಸಮಾಜದಲ್ಲಿ ನೋಡ್ತಾ ಇದ್ರೆ ನಾನು ಯಾಕೆ ಹಿಂಗಾಗತ್ತೆ ಒಂದೊಂದ್ಸರಿ ನಾನೇ ಹೇಳ್ತಾ ಇರ್ತೀನಿ, ಯಾಕೆ ಮಕ್ಕಳಿನ ತಾಯಂದರು ಈ ಥರ ಡ್ರೆಸ್ ಎಲ್ಲ ಹಾಕಕ್ಕೆ ಕೊಡ್ತಾರೆ, ಈ ಥರ ಅದಕ್ಕೆ ರೇಪ್ ನಡೀತಿದೆ, ಮಾಡೋದೆಲ್ಲ ನಡೀತಿದೆ. ಹಂಗೆ ಬೆಳ್ಕೊಂಬಂದೆ ನಾನು ಚಾಮರಾಜನಗರದಲ್ಲಿ ಸಮಾಜದಲ್ಲಿ. ಎಷ್ಟು ಇಡೀ ಚಾಮರಾಜನಗರದಲ್ಲಿ ಡ್ಯಾನ್ಸರು ಪಂಕಜ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ನಾನೇ ಡ್ಯಾನ್ಸ್ಗೆ ಹೋಗ್ತಿದ್ದೆ, ಕ್ಲಾಸಿಕಲ್ ಡ್ಯಾನ್ಸು. ನಾನು ಕ್ಲಾಸಿಕಲ್ ಹಾಡೆಲ್ಲ ಹಾಡ್ತಿದ್ದೆ. ಯಾವುದೇ ಕೊಟ್ಟರು ನಾನು ಬಗ್ತಿರ್ಲಿಲ್ಲ. ಧೈರ್ಯವಾಗಿ ಎಲ್ಲ ಅವ್ಳು ಗಂಡ ಬೇಕಾಯ್ತು ಹೆಣ್ಣು ಹಾಕ್ಬಿಟ್ಟವಳು ಕಣೆ ಅನ್ನೋರು. ಆಮೇಲೆ ಅಣ್ಣವ್ರು ಬಂದಿದ್ರು, ನೋಡೋಕೆ ಹೋಗ್ಬೇಕು, ಅಣ್ಣವ್ರನ್ನ ಮಾತಾಡ್ಸ್ಬೇಕು. ನಾನು ಚಾಮರಾಜನಗರ ಗಾಜನೂರಲ್ವೇ, ಎಲ್ಲ ಮಕ್ಕಳು ಸಮೇತ ಬರೋರು. ಅವಾಗ ನಾನು ಚಿಕ್ಕವಳು, ಓಡಾಬಿಡೋನು ನಾವು ಅವ್ರು ಕಂಡ್ರೆ ನಮಗೆ ಪ್ರಾಣ. ರಾಜ್ಕುಮಾರ್ ಅವರು ಅಂದರೆ ಹೋದೆ. ಅವನು ಚೆನ್ನಯ್ಯನವನು ಯಾವುದೋ ದರ್ದಾರ ಅಂತ ಬಿಟ್ಬಿಟ್ಟ. ನಾನು ಚಿಕ್ಕವಳಲ್ಲ, ಗುಂಡಿ ಮಾಡ್ಕೊಂಡು ನಡಿ ಎಲ್ಲ ತಳ್ಕೊಂಬತ್ತೀರಲ್ಲ ಅಂದ್ಬಿಟ್ಟು. ಆವಾಗ ನಂಗೆ ಒಂದು 12-13 ವರ್ಷ ಇರ್ಬೋದು ವಯಸ್ಸು. ಒಂದು ಟೈಮ್ ಬಂತು ನನಗೆ, ಅಣ್ಣವ್ರ ಹತ್ರನೇ ಹೋಗೋ ಟೈಮ್ ಬಂತು. ಓಮ್ ಪಿಕ್ಚರ್ ಅವ್ರ ಮನೇಲಿ ಶೂಟಿಂಗು, ಒಂದು ಕ್ಯಾರೆಕ್ಟರ್ ಇದೆ ಬರಬೇಕು ಅಂತ. ಉಷ್ ಪಿಕ್ಚರ್ದು ಉಪೇಂದ್ರ ಅವರು ಓಮ್ ಪಿಕ್ಚರ್ ಮಾಡ್ತಿದ್ರಲ್ಲ, ಅಲ್ಲಿ ಶೂಟಿಂಗ್ ನಡೀತಿದೆ, ಬನ್ನಿ ಅಣ್ಣವ್ರ ಮನೆಗೆ ಅಂತ ನನಗೆ ಆ ಹುಡುಗಿನ ಕರ್ಕೊಂಬಂದಿದ್ರು. ಹೋದೆ, ಹೋಗಿ ಹಿಂಗೆ ಬಾಗಿಲು ತೆಗ್ದೆ. ನಂಗೆ ದೇವರೇ ಕೂತ್ಬಿಟ್ಟಿದ್ದೆ ಎದುರುಗಡೆ. ನಾನು ಅವ್ರನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನ ಪಾಠ ಮಾಡಿದ್ದು ಅದೇ ಮೈಂಡಲ್ಲಿ ನನಗೆ. ಅವರು ನೋಡಿದ ತಕ್ಷಣ ದಬ್ಬಂತ ಕಾಲಿಗೆ ಬಿದ್ದುಬಿಟ್ಟೆ. ಹಿಂಗೆ ಅಳ್ತಾ ಇದ್ದೆ, ಕಾಲಿಗೆ ಬಿದ್ದುಬಿಟ್ಟು. ನಮ್ಮ ಕಾಡು ಹೆಣ್ಮಗಳಲ್ವಾ, ಏನು ಇಷ್ಟು ದೂರ ಬಂದ್ಬಿಟ್ಟಿದೀಯಲ್ಲವಾ ಅಂದರು. ಹಂಗೆ ಶೂಟಿಂಗಿಗೆ ಕರೆದಿದ್ರು ಕಣಪ್ಪಜಿ, ಅದಕ್ಕೆ ಬಂದಿದ್ದೆ ಅಂದೆ. ಅವ್ರ ಮೈಂಡಲ್ಲಿ ಎಷ್ಟು ನನ್ನ ನೆನಪಿತ್ತು ಅಂದರೆ, ಚೆನ್ನಯ್ಯ ಅವತ್ತು ನೀನು ಎಳ್ದಿದ್ದ ನಿಂಗೆ ನೆನಪಾಯ್ತಲ್ವಾ ಅಂದರು. ಇನ್ನೂ ಅಳಕ್ಕೆ ಶುರು ಹೋಗ್ಬಿಟ್ಟೆ, ದುಃಖಿಸ್ಕೊಂಡು. ಇವತ್ತು ಇಲ್ಲಿಗೆ ಕರ್ಸೋನೆ ಕಲಾವಿದನಿಗೆ ಪೇಷನ್ಸು ಕಾಯೋದು ಅನ್ನೋದು ಕಲಾವಿದನಿಗೆ ಭಗವಂತ ಕೊಟ್ಟಿರೋ ಗಿಫ್ಟು. ಬೆಳಗ್ಗೆ ಬಣ್ಣ ಹಚ್ಚುತ್ತಾರೆ, ಸಾಯಂಕಾಲದವರೆಗೂ ಕೂರಿಸ್ತಾರೆ, ಸಾಯಂಕಾಲ ಶೂಟಿಂಗ್ ಇಲ್ಲ ಹೋಗಿ ಮನೆಗೆ ಅಂದ್ಬಿಡ್ತಾರೆ. ಅದು ಎಷ್ಟು ಪೇಷನ್ಸ್ ಇರುತ್ತೆ. ಹಂಗೆ ಅದು ಟೈಮು ಕಾಯಬೇಕು. ಒಳ್ಳೇದಾಯ್ತದೆ ಸುಮೀರು ಅಂದರು. ಆಮೇಲೆ ನಮ್ಮ ಬಸವ ಪಿಕ್ಚರ್ಗೆ ಹೋದೆ, ಪುನೀತ್ ರಾಜ್ಕುಮಾರ್ ಅವ್ರ ಚಿತ್ರಕ್ಕೆ. ಆಗ ಅವರು ಜಾಲಿಯಾಗಿ ಮಾತಾಡೋರು, ನಮ್ಮ ನಗರದವ್ರಲ್ವಾ ಕಲಾವಿದೆ ಅಂತ. ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಒಳಗಡೆ ನಾನೊಂದು ಪಿಟೀಲ್ ಹೇಳ್ಕೊಡೋದು ಹೀರೋಯಿನ್ಗೆ ಕ್ಯಾರೆಕ್ಟ್ರು. ಅವರು ನನ್ನ ಕರೆದು, ಬನ್ನಿ ಇಲ್ಲಿ, ನೀವು ಜಾಲಿಯಾಗಿ ಮಾತಾಡ್ತೀರಾ, ಎಲ್ಲರ ಹತ್ರ ನಗಿಸ್ತೀರಾ, ಯಾಕೆ ಇಷ್ಟ ಎದುರ್ತೀರಾ ಅನ್ನೋರು. ಎಲ್ಲ ಸರ್, ನೀವು ನಾ ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಜೊತೆ, ನಾನು ನಿಮ್ಮ ಮೇಲೆ ಒಂದು ಹಾಡು ಮಾಡ್ತೀನಿ ನೋಡಿ ಬಿಡಲ್ಲ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದ್ರು, ಎಲ್ಲ ನಿಂದೆ ಪಂಕಜ ಅಂತ. ಅವ್ರು ರೇಗ್ಸೋರು ನಾನು ಹೋದಾಗೆಲ್ಲ ಬಂದಾಗೆಲ್ಲ ಅವರು. ಆಮೇಲೆ ಕನ್ನಡ ಆಲ್ಮೋಸ್ಟ್ ನಾ ಎಲ್ಲ ಹೀರೋ ಜೊತೆ ಮಾಡಿದ್ದೀನಿ, ಇಂಥವ್ರ ಜೊತೆ ಮಾಡಿಲ್ಲ ಅಂತೇನಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿರೋಂಥ ಹೀರೋಗಳಾಗಲಿ, ಆಮೇಲೆ ಪೋಷಕ ಕಲಾವಿದರಾಗಲಿ, ಎಲ್ಲ ಹೆಂಗಿದ್ವಿ ಅಂದರೆ ಒಂದು ಕುಟುಂಬದವ್ರ ಥರ ಇದ್ವಿ. ಒಬ್ಬರ ಮೇಲೆ ಒಬ್ಬರು ಆ ಥರ ಈ ಥರ ಕಾಂಪಿಟೇಷನ್ನು ಅವೆಲ್ಲ ಏನೂ ಇರ್ತಿರಲಿಲ್ಲ. ಎಲ್ಲ ನಮ್ಮ ಮನೆ, ಯಾರೋ ನಮ್ಮ ಮನೆ ಇರ್ತಾರೆ. ನಾನು ವಿಷ್ಣುವರ್ಧನ ಅವ್ರ ಜೊತೆ ಪಾಠ ಮಾಡೋವಾಗಲೂ ಅಷ್ಟೇ, ಮಹಾಕ್ಷತ್ರಿಯ ಅಂತ ಒಂದು ಮಾಡಿದೆ. ಈ ಭೂಮಿ ಬಣ್ಣದ ಬುಗುರಿ ಆ ಸಾಂಗಲ್ಲಿದ್ದೀನಿ. ನಂದೇ ಒಂದು ಡ್ಯಾನ್ಸ್ ಇದ್ದಾರೆ, ಏನೈತೆ ಒಳಗ ಏನೈತೆ ಅಂತ ಗುರುರಾಜ್ ಹೊಸಕೋಟೆ ಅವ್ರು ಬರೆದಿದ್ದು. ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ರ್ ಅವರು. ಅವರು ಹತ್ರ ಕೆಲಸ ಮಾಡುವಾಗ ದೊಡ್ಡವ್ರ ಹತ್ರ ನಮಗೊಂದು ಹುರುಪಿತ್ತು ಆಗ. ಈಗ ಎಲ್ಲ ಪಾಪ ಹೊಸಬ್ರು. ಈಗ ಉದರ ಪೋಷಣಂ ಬಹುಕೃತ ವೇಷಂ ಅಂತ, ಹೊಟ್ಟೆಪಾಡು, ದುಡಿಬೇಕು, ದುಡ್ಡುಗೋಸ್ಕರ ಬದುಕಬೇಕು, ದುಡ್ಡುಗೋಸ್ಕರ ಏನು ಮಾಡಬೇಕು ಅಂತಾರೆ. ನಾವು ಆವಾಗ ಹೆಸರು ಬೇಕು, 100 ಡೇಸ್ ಹೋಗೋವು, 200 ಡೇಸು, 300 ಡೇಸ್ ಹೋಗೋವು ಚಿತ್ರಗಳು, ದುಡ್ಡು ಕೊಡೋರು, ಕಲಾವಿದರು ಜಾಲಿಯಾಗಿರೋರು, ಖುಷಿಯಾಗಿ. ಆಮೇಲೆ ಒಂದು ಚಿತ್ರದಲ್ಲಿ ಮಾಡಿದವ್ರನ್ನ ಎಲ್ಲ ಚಿತ್ರಕ್ಕೂ ಹಾಕೊಳ್ಳೋರು ಡೈರೆಕ್ಟ್ರು. ಯಾವುದು ಪಿಕ್ಚರ್ ಮಾಡಿದ್ರು ಬಿಡ್ತಿರಲಿಲ್ಲ. ಆ ಥರ ಕಷ್ಟಪಟ್ಕೊಂಡು ಸಂಸಾರದಲ್ಲಿ ಬಂದೆ. ಇಷ್ಟೊತ್ತರೆಗೂ ನನಗೆ ಅವಕಾಶ ಮಾಡಿಕೊಟ್ರಿ, ನಿಮ್ಮನ್ನೆಲ್ಲ ನೋಡೋ ಅವಕಾಶ ಕೊಟ್ರಿ. ಜೊತೆಗೆ ಚಾನಲ್ ಅವ್ರನ್ನ ನಾನು ಇದನ್ನು ಓನರು ಯಾರು ನಡೆಸ್ತಾ ಇದ್ದಾರಲ್ಲ, ಯುಗಂಧರ್ ಪೋಲಾ ಸಾಹೇಬ್ರಿಗೆ, ಅವ್ರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಕೊಡಲಿ. ಯಾಕೆ ಅಂದರೆ ಇಷ್ಟು ಜನನ ಸಾಕುವಂಥ ಅನ್ನದಾತ ಅವರು. ಎಷ್ಟು ಜನಕ್ಕೆ ಸಂಬಳ ಕೊಟ್ಟು ಅನ್ನ ಹಾಕಿ ಸಾಕ್ತಾರೆ. ಅವ್ರು ಚೆನ್ನಾಗಿರಬೇಕು, ಅವ್ರನ್ನ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ
ನಿಮ್ಮೆಲ್ಲರ ಮುಖಾಂತರ, ಅದರಲ್ಲೂ ನನ್ನನ್ನು ಮಂಜು ನೀವು ಕರೆಸಿದ್ದೀರಾ, ಯಾರ ಕಡೆಯಿಂದನೂ ಅಮ್ಮ ನೀವು ಬರಬೇಕು ಅಂತ ಒಂದು ಫೋನ್ ಮಾಡಿದ್ರಿ. ನಾನಿಷ್ಟು ಟೈಮು ನಿಮ್ಮಲ್ಲಿ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮನ್ನೆಲ್ಲ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಾನು ನನ್ನ ಹೃದಯಪೂರ್ವಕವಾಗಿ ನನ್ನ ನಮನ ಸಲ್ಲಿಸಿ, ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಕರೆದಿದ ತಕ್ಷಣನೇ ಹ್ಞೂ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಎಷ್ಟೋ ಜನ ಬರ್ತೀವಿ ಅಂತಾರೆ, ಅವರವರ ವೈಯಕ್ತಿಕ ಕಾರಣಗಳು ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ಬಟ್ ನೀವು ಯಾವುದೇ ಹಿಂದೆ ಮುಂದೆ ಏನು ಯೋಚನೆ ಮಾಡಿದ್ರೆ ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರಿ. ಇಷ್ಟೊತ್ತು ಸಾಕಷ್ಟು ನಗೆಗಡಲಲ್ಲಿ ತೇಲ್ಸಿದ್ರಿ, ಹಾಗೇನೆ ಒಂದಷ್ಟು ಸನ್ನಿವೇಶಗಳನ್ನ ಹಂಚ್ಕೊಂಡ್ರಿ. ಆ ಕಷ್ಟದ ಮುಂದೆ ನಾವು ಪಡ್ತಿರುವಂಥ ಕಷ್ಟ ಯಾವ್ದು ಲೆಕ್ಕಕ್ಕೂ ಇಲ್ಲ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಎಂತೆಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಂತಂದ್ರೆ, ಈಗಿನ ಕಾಲದ ಯುವಕರು ಹಾಗೆ ಯುವತಿಯರು ತಮ್ಮ ಮುಂದಿನ ಬಾಳಲ್ಲಿ ಯಾವ ರೀತಿ ಬದುಕಬೇಕು, ತಂದೆ ತಾಯಿನಾಗಿರ್ಬೋದು, ಗಂಡನಾಗಿರ್ಬೋದು, ತಮ್ಮ ಸುತ್ತಮುತ್ತಲಿನ ಸಂಬಂಧಿಕರು, ಸ್ನೇಹಿತರನ್ನ ಎಲ್ಲರನ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಯಾವ ರೀತಿ ನೋಡ್ಕೋಬೇಕು ಅನ್ನುವಂತಹ ಸಾಕಷ್ಟು ಆಪ್ಟ್ ಆಗುವಂತಹ ಹಾಗೇನೆ ಯೂಸ್ಫುಲ್ ಆಗುವಂತಹ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನಾನು ಬಹುಶಃ ಒಬ್ಬೊಬ್ರಲ್ಲೂ ಒಂದೊಂದು ಕಲಿತೀನಿ. ಇವತ್ತು ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ವಿಚಾರಗಳನ್ನೇ ಕಲ್ತಿದ್ದೀನಿ. ತುಂಬಾನೇ ಧನ್ಯವಾದಗಳು. ಅದಕ್ಕೆ ಹೇಳೋದು, ಅನುಭವಸ್ಥರ ಮಾತುಗಳನ್ನ ಕೇಳಬೇಕು ಅನ್ನುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಅನುಭವದ ಮಾತುಗಳು ಯಾವತ್ತೂ ಸುಳ್ಳಾಗಿಲ್ಲ. ಬಿಕಾಸ್ ನೀವು ಅದನ್ನ ಅನುಭವಿಸಿರ್ತೀರಾ. ಹಾಗಾಗಿ ಸಾಕಷ್ಟು ಮಾರ್ಗದರ್ಶನವನ್ನ ಕೊಟ್ಟು ಆಮೇಲೆ ಕೊನೆಯದಾಗಿ ನಿಮಗೆ ನಂದು ರಿಕ್ವೆಸ್ಟ್ ಏನಂದರೆ, ಸರ್ಕಾರ ನನಗೀಗ ಚಾಮರಾಜನಗರದಲ್ಲಿ 2 ಎಕರೆ ಜಮೀನು ಕೊಡ್ತಾ ಇದ್ದಾರೆ. ಆ ಜಮೀನು ಸದ್ವಿನಿಯೋಗ ಆಗಬೇಕು ಅಂಥೇಳಿ ನನ್ನಂಗೆ ಕಲಾವಿದರು, ಏಜ್ ಆದವರು, ಕಷ್ಟಪಡೋರು ಯಾರೇ ಇದ್ದರು ಅವರಿಗೆ ಆಶ್ರಮ ಮಾಡ್ತಾಯಿದ್ದೀನಿ. ಆ ಆಶ್ರಮಕ್ಕೆ ಅವರು ಬಂದು ಅಡ್ಮಿಷನ್ ಮಾಡ್ಕೋಬೋದು. ಈಗ ಸದ್ಯದಲ್ಲೇ ಕೊಡುಗೈ ದಾನಿಗಳು ಯಾರು ಕೊಡೋರಿದ್ದೆ, ಆಶ್ರಮಕ್ಕೆ ಹೆಲ್ಪ್ ಮಾಡೋರಿದ್ದರೆ ನಮಗೆ ಹೆಲ್ಪ್ ಮಾಡ್ಬೋದು. ಏನಂತ ಹೆಸರಿದೆಯಮ್ಮ? ಮಾತೃಶ್ರೀ. ನಮ್ಮ ಅಮ್ಮನ ಹೆಸರಲ್ಲೇ ನಾವು ಮಾಡೋದು. ಆಶ್ರಮಕ್ಕೆ ಮಾತೃಶ್ರೀ ಆಶ್ರಮ ಅಂತಲೇ ಮಾಡಿ, ಸಾಯಿ ಸೇವಾ ಕಲ್ಚರಲ್ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿ, RTGS ಏನೇನಿದೆ ಅದು ಕಾನೂನು ಪ್ರಕಾರವಾಗಿ ಎಲ್ಲ ಮಾಡಿದ್ದೀನಿ. ಕೊಡೋ ಅಂಥ ದಾನಿಗಳಿದ್ದರೆ ಆಶ್ರಮಕ್ಕೆ, ಹಿರಿಯ ಕಲಾವಿದರನ್ನ ಪೋಷಿಸೋದಕ್ಕೆ. ಯಾಕೆಂದರೆ ಕೆಲವ್ರಿಗೆ ಆಸ್ಪತ್ರೆಗೂ ದುಡ್ಡಿರಲ್ಲ, ಎಲ್ಲ ಭಾಳ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ನನ್ನ ವತಿಯಿಂದ ಕಲಾವಿದೆಯಾಗಿ ನಾ ಚಾಮರಾಜನಗರದಲ್ಲಿ ಹುಟ್ಟಿದ್ದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಸಮಾಜಕ್ಕೆ ಎಂಥ ಕೊಡುಗೆ ಕೊಟ್ಟು ಅವ್ರ ಆಶ್ರಮ ನಡೆಸ್ತಾ ಇದ್ದಾರಲ್ಲ, ಆ ರೀತಿ ನನ್ನ ತಾಯಿ ಹೆಸರಲ್ಲಿ ನನ್ನ ನಗರದಲ್ಲಿ ನನ್ನ ಜೀವ ಹೋಗೋರಿಗೆ ಅದೊಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀನಿ. ಖಂಡಿತ ಸದ್ಯದಲ್ಲೇ ಮಾಡ್ತೀನಿ. ಅದನ್ನು ನಿಮ್ಗೆ ಹಂಚ್ಕೋಬೇಕು ಅನಿಸ್ತು, ಮನಸ್ಸು ಹೇಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅಮ್ಮ. ಸೊ ಒಳ್ಳೇದಾಗ್ಲಿ. ಹೊಸ ಒಂದು ಆಶ್ರಮಕ್ಕೆ ಕೈ ಹಾಕಿದ್ರ, ಆಶ್ರಮದಲ್ಲಿ ಸಾಕಷ್ಟು ಜನ ನಿಮ್ಮ ಸೇವೆಯನ್ನ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ. ಮತ್ತಷ್ಟು ದಾನಿಗಳು ನಿಮ್ಮ ಒಂದು ಆಶ್ರಮಕ್ಕೆ ದಾನವನ್ನ ಮಾಡಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಇಷ್ಟೊತ್ತು ಬಂದು ನಮಗೆ ಟೈಮ್ ಕೊಟ್ಟು ಮಾತನಾಡಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸಿನಿಮಾಗಳ ಮೂಲಕ, ಸೀರಿಯಲ್ಸ್ ಮೂಲಕ, ನಾಟಕಗಳ ಮೂಲಕ ನಿಮ್ಮ ಅಭಿನಯವನ್ನ ಕಿರುತೆರೆ, ಹಿರಿತೆರೆ ಹಾಗೂ ನಾಟಕ ಪ್ರಿಯರೆಲ್ಲರೂ ಕೂಡ ನೋಡುವಂಥದ್ದಾಗ್ಲಿ. ಒಳ್ಳೇದಾಗ್ಲಿ ಅಮ್ಮ. ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಎಪಿಸೋಡ್ನಲ್ಲಿ ನೀವು ನೋಡಿದ್ದೀರಾ. ಹಾಗೆಯೇ ನಮ್ಮ ಪಂಕಜಮ್ಮ ಅವರು ಹೊಸ ಒಂದು ಆಶ್ರಮವನ್ನು ಶುರು ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮಾತೃಶ್ರೀ ಸಹಾಯ ಆಶ್ರಮ ಅಂತ ಹೇಳ್ಬಿಟ್ಟು ಒಂದು ಆಶ್ರಮವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ ಚಾಮರಾಜನಗರದಲ್ಲಿ. ಸೊ ದಯವಿಟ್ಟು ಯಾರಿಗೆಲ್ಲನೂ ಕೂಡ ನೀವೇನಾದರೂ ದಾನ ಮಾಡಬೇಕು, ಒಂದೊಳ್ಳೆ ಕೆಲಸವನ್ನು ಮಾಡಬೇಕು ಅಂತಿದ್ರೆ ಆ ಆಶ್ರಮಕ್ಕೆ ದಾನ ಮಾಡಿ. ಹಾಗೆಯೇ ನಿಮ್ಮ ಸುತ್ತಮುತ್ತಲು ಯಾರಾದರೂ ಇದ್ದರೆ ಅಂದರೆ ಆ ಒಂದು ಆಶ್ರಮಕ್ಕೆ ಸೇರಿಸಿ ಅವ್ರಿಗೂ ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.